परितै मोमयि मिथ्याभान् पैजिः जानै दिन जगत् मनहूजे वरिसां लतै भुजग जगतिः लहै सोऽहम् आपे आप बोध चाहि जाको सुकृति भजतरं मनिष्काम् सुमेरु है आत्मान् काकु करु प्रणाम सुमेरु है आत्मान् काकु करु प्रणाम। सद्गुरु श्री पंडित पीताम्बर जी महाराज की जय। सद्गुरु श्री साधु निश्चलदास जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वती पति शिव हर हर महादेव। ಎಲ್ಲರಿಗೂ ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು. ಬ್ರಹ್ಮನಿಷ್ಠ ಗುರುಮಾಚಾರ್ಯ ಅವರಂತ ಸುಸ್ರಾಗವಾಗಿ ಸುಮಧುರವಾದಂತಹ ಕಂಠದಿಂದ ಸುಮಧುರವಾಗಿ ಒಂದು ನಿರ್ದೇಶ ರೂಪ ಮಂಗಲವನ್ನ ಪ್ರಸ್ತುತಪಡಿಸಿದರು. ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆ. ಈಗ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದಂತಹ ಶರಣಬಸವ ಮಹಾಸ್ವಾಮೀಜಿ ಅವರಿಂದ ಈ ವಿಚಾರ ಸಾಗರದಲ್ಲಿ ಬರ್ತಕ್ಕಂಥ ವಿಚಾರಗಳ ಕುರಿತು ನಮಗೆ ಉಪದೇಶ ಮಾಡ್ತಾರೆ. ನಾವೆಲ್ಲ ಕೇಳಬೇಕು ಅಂತ ವಿನಂತಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ವಿಷಯಾಂಕ 177, ದೋಹಾ 98, ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲದಾಸಿಯವರ ಕೃತಿ 4ನೇ ತರಂಗ, ಆಭಾಸನ ಸಪ್ತ ಅವಸ್ಥೆಗಳು ಏನೇನಾಗ್ತವ ಅಂತ. ಆಭಾಸ ಸದಾಕಾಲ ಈ ವೃತ್ತಿಯ ಜೊತೆಗೆ, ಅಂತಃಕರಣ ವೃತ್ತಿಯ ಜೊತೆಗೆ ಹೊರಗೆ ಬಂದು ಹೊರಗಿನ ಮಾಯ ವಸ್ತುಗಳನ್ನು ಗುರುತಿಸದೇ ಅವನಿಗೆ ಒಂದು ರೂಢಿ, ಅವನದು ಸ್ಥಿತಿನೇ ಅದೇ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ಹೊರಗಿನ ವಸ್ತುಗಳಲ್ಲಿ ವಿಷಯಗಳನ್ನು ಗ್ರಹಣ ಮಾಡಿ ಇಂದ್ರಿಯಗಳಿಗೆ ವಿಷಯ ಸುಖಗಳ ಭೋಗಗಳನ್ನು ಕೊಡದೇ ತನ್ನ ಕೆಲಸ ಅಂತ ತಿಳ್ಕೊಂಡಿರ್ತಾನೆ ಆಭಾಸ. ಅದನ್ನ ಈ ಒಂದು ಜ್ಞಾನ ಯೋಗ ಸಾಧಕ ಏನ್ ಮಾಡ್ತಾನಂತಂದ್ರೆ ಹೊರಗೆ ಹೋಗೋದನ್ನ ನಿರೋಧ ಮಾಡ್ತಾನೆ. ಚಿತ್ತ ವೃತ್ತಿ ನಿರೋಧ ಯೋಗ, ಹೊರಗೆ ಹೋಗೋದು ನಿರೋಧ ಮಾಡಿ ಪ್ರತಿಬಂಧಕ ಮಾಡಿ ಹೊರಗೆ ಎದಕ್ಕೆ ಹೋಗ್ತದಂದ್ರೆ ಇಂದ್ರಿಯಗಳಿಗೆ ವಿಷಯಗಳನ್ನ ಗ್ರಹಣ ಮಾಡೋದಕ್ಕೆ ಹೋಗ್ತದೆ. ಆ ವಿಷಯಗಳು ಬೆನ್ನ ಹತ್ತಿ ಹೋಗುವಾಗ ಇವನು ಅದರ ಮೇಲೆ ಗಮನ ಇಟ್ಟು ತನ್ನ ಚಿತ್ತ ವಿಷಯಗಳ ಕಡೆ ಹರಿಲಾರ್ದಂಗ, ಮನಸ್ಸು ಬುದ್ಧಿಗಳು ಅದರಾಗೆ ಹರಿಲಾರ್ದಂಗ ಏನ್ ಮಾಡ್ತಾನ, ಅದನ್ನ ವಾಪಸ್ ತನ್ನತ್ತ ಎಳೆದ್ಕೋತಾನ. ಅದು ಹೆಂಗ ಅಂತಂದ್ರೆ ಒಂದು ವಚನ ನೆನಪು ಬರ್ತದೆ, ಜೇವರ್ಗಿ ಷಣ್ಮುಖ ಶಿವಯೋಗಿಗಳ ವಚನ. ಜೇವರ್ಗಿ ಷಣ್ಮುಖ ಶಿವಯೋಗಿಗಳಿಗೆ ಏನಂತಾರಂದ್ರೆ ವಚನಕಾರರ ಕೊನೆಯ ಕೊಂಡಿ ಅಂತ.
ವಚನಕಾರರೇನದಲ್ಲ 12ನೇ ಶತಮಾನದ ವಚನಗಳಲ್ಲಿ ಏನು ಅನುಭವ ಇತ್ತು ಅದೇ ಪ್ರಮಾಣದ ಅನುಭವ ಜೇವರ್ಗಿ ಷಣ್ಮುಖ ಶಿವಯೋಗಿಗಳಲ್ಲಿ ಅದೇ. ಅವ್ರು ಆದ್ಮೇಲೆ ನೆಕ್ಸ್ಟ್ ಆ ಮಟ್ಟದ ಅನುಭವದ ವಚನಗಳು ಯಾರೂ ಬರೆದಿಲ್ಲ, ಯಾರಿಂದ ಬರೀಲಿಕ್ಕೂ ಆಗಿಲ್ಲ, ಯಾರೂ ಬರೆದಿಲ್ಲ. ಅವ್ರು ಬರೆದ ವಚನಗಳು ಹೇಳ್ಕೊಂಡು ಹೋಗ್ತಾರೆ. ಮತ್ತು ಬರೆದ್ರೂ ಆ ಮಟ್ಟದ ಅನುಭವ ಯಾವ ವಚನಗಳಲ್ಲಿ ಇಲ್ಲ. ಅಂಥ ವಚನಕಾರರು ಯಾರು ಹುಟ್ಟಿಲ್ಲ. ಮೊದಲಿನವ್ರು ಯಾರು ವಚನಕಾರರಲ್ಲಿ? ಜೇಡರ ದಾಸಿಮಾರರು ಆದ್ಯ ವಚನಕಾರರಂತಾರೆ ಅವ್ರಿಗೆ. ಆದ್ಯ ವಚನಕಾರರು ಬಸವಾದಿ ಶರಣರಕ್ಕಿಂತ ಮೊದಲಿನವರು ಅವರೆಲ್ಲ. 12ನೇ ಶತಮಾನದ ಪೂರ್ವದವರು, ಬಸವ ಪೂರ್ವ ಯುಗದವರು. ಇವರು ಬಸವೋತ್ತರ ಯುಗದವರು. ಇವರು ಬಸವಾದಿ ಶರಣರ ನಂತರದವರು. ಇವರು ಬಸವಾದಿ ಶರಣರೇನದರ ಮಧ್ಯಯುಗದವರು. ಅವರು ಜೇವರ್ಗಿ ಷಣ್ಮುಖ ಶಿವಯೋಗಿಗಳು ಇವರೆಲ್ಲ ಬಸವೋತ್ತರ ಯುಗದವರು. ಈ ತೋಂಟದ ಸಿದ್ಧಲಿಂಗೇಶ್ವರ ಅವ್ರು ನೋಡ್ರಿ ಹೆಂಗದಾರ. ತೋಂಟದ ಸಿದ್ಧಲಿಂಗೇಶ್ವರ ಈ ಕಡೆ ಶಟಸ್ಥಲ ಬ್ರಹ್ಮಿನೂ ಹೌದು, ಆ ಕಡೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿನೂ ಹೌದು. ಸಿದ್ಧಾಂತ ಶಿಖಾಮಣಿನೂ ಪಕ್ಕ ಬಾಳ್ಯಾರ, ಆ ಕಡೆ ವಚನ ಸಾಹಿತ್ಯನೂ ಪಕ್ಕ ಮಾಡ್ಯಾರ. ವಚನ ಸಾಹಿತ್ಯ ಇಟ್ಕೊಂಡು 700 ಶಿಷ್ಯರನ್ನ ಸದಾ ಕರ್ಕೊಂಡು ತಿರುಗಾಡ್ತಿದ್ರಂತ. ಬಸವಣ್ಣವ್ರು ಹೆಂಗೆ 700 ಮಂದಿನ ಮಾಡಿದ್ರು, ಇವರು 700 ಮಂದಿನ ಶಿಷ್ಯರನ್ನ ತಗೊಂಡು ಅವ್ರು ಹೆಂಗೆ ಹೇಳ್ಯಾರ ಹಂಗೆ ಕೇಳ್ಯಾರ. ವಚನ ಸಾಹಿತ್ಯ ಓದ್ಲಕ್ ಬರ್ಲಾರ್ದಂಗಿತ್ತು ಮೊದಲು. ಎದ್ದೋ ಎಕಡೆ ಬೇಕಡೆ ಯಾವ ವಚನ ಯಾವುದು, ಯಾವ್ದಾದ್ಮೇಲೆ ಯಾವ್ದು ಓದ್ಬೇಕಂತೇಳಿ ಕ್ರಮ ಇದ್ದಿದ್ದಿಲ್ಲ. ಸ್ಥಳಕಟ್ಟುಗಳನ್ನು ಮಾಡಿದವರು ಯಾರು? ತೋಂಟದ ಸಿದ್ಧಲಿಂಗೇಶ್ವರರು. 101 ಸ್ಥಳಗಳು ಮಾಡಿದವರು ಯಾರು? ತೋಂಟದ ಸಿದ್ಧಲಿಂಗೇಶ್ವರರು. ಆ ಸಿದ್ಧಾಂತ ಶಿಖಾಮಣಿ ಪರ್ಫೆಕ್ಟ್ ಆಗಿ ಓದಿ ಆ 101 ಸ್ಥಳಗಳಿಗೆ ಮ್ಯಾಚ್ ಆಗಂಗ ಅವು ಏನು ವಚನಗಳದವ ಅವೆಲ್ಲ ವಚನ ಸಾಹಿತ್ಯವನ್ನ ಏನ್ ಮಾಡಿದ್ರು, ಎಡಿಟ್ ಸಂಪಾದನೆ ಮಾಡಿದವರು ಯಾರು ಅಂತಂದ್ರೆ ತೋಂಟದ ಸಿದ್ಧಲಿಂಗೇಶ್ವರರು. ಅವ್ರ ವಚನಗಳನ್ನು ಸಾಕಷ್ಟು ಅಧ್ಯಯನ ಮಾಡಬೇಕು. ಬಹಳ ಚಲೋ ವಚನಕಾರರು ಅವರು. ಮತ್ತೆ ಇತ್ತೀಚೆಗೆ ಯಾರಪ್ಪ ಅಂದ್ರೆ ಸಿದ್ದಯ್ಯ ಪುರಾಣಿಕರ ವಚನಗಳು, ಅವರು ಚಂದದ ಸಿದ್ದೇಶ್ವರರು ಅಂತ. ಈಗ ಇಲ್ಲಿ ಏನ್ ಹೇಳ್ಬೇಕಾಗೇನು ಅಂತಂದ್ರೆ ಜೇವರ್ಗಿ ಷಣ್ಮುಖ ಶಿವಯೋಗಿಗಳ ವಚನ ಅತ್ಯಂತ ಪವರ್ಫುಲ್ ವಚನಗಳು ಅವರು. ಈ ಸಿದ್ದಯ್ಯ ಪುರಾಣಿಕರ ವಚನಗಳು ಅದಾವಂದ್ರೂ ಸಹಿತ ಯಾರ್ಯಾರಿಗೆ ಕಂಪೇರ್ ಮಾಡಂಗಿಲ್ಲ. ನಾವೇನ್ ಮಾಡ್ಬೇಕು, ನಮಗ ಆ ಯೋಗ್ಯತೆ ಅಲ್ಲ, ನಾವು ಮಾಡೋದು ತಪ್ಪಾಗ್ತದ. ಅವ್ರ ವಚನ ತಗೊಂಡು ಅದ್ರಾಗ ಏನು ಉಪಯೋಗ ಅದ ಅಷ್ಟು ತಗೋಬೇಕು. ಇವ್ರ ವಚನ ತಗೊಂಡು ಇದ್ರಾಗ ಏನು ಉಪಯೋಗ ಅದ ಅಷ್ಟು ನಾವು ಬಳಸ್ಕೋಬೇಕೆ ಹೊರತು ಒಬ್ಬರಿಗೆ ಹೆಚ್ಚ ಒಬ್ಬರಿಗೆ ಕಡಿಮೆ ಅಂತ ಅನ್ನಂಗಿಲ್ಲ. ಆದ್ರೂ ಪ್ರಯತ್ನಗಳು ಸಾಕಷ್ಟು ನಡೆದಾವ. ಆದರೂ ಈ ಜೇವರ್ಗಿ ಷಣ್ಮುಖ ಶಿವಯೋಗಿಗಳ ವಚನಗಳಲ್ಲಿ ಇದ್ದಂಥ ಅನುಭವ, ಪರಮಾತ್ಮನ ಒಂದು ಏನಾಗ್ತದಂದ್ರೆ ಬಾಣ, ಅದು ಬಹಳ ಪವರ್ಫುಲ್. ಅವ್ರದ್ದು ಹೆಂಗಂದ್ರೆ ಮನವೆಂಬ ಮರ್ಕಟನು. ಈ ಮನಸ್ಸಂದ್ರೆ ಏನದ, ಒಂದು ಮಂಗೆ ಇದ್ದಂಗ. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವ ನೇರಿ. ಈ ತನುವನ್ನ ವೃಕ್ಷವ ನೇರಿ ಏನ್ ಮಾಡ್ತದೆ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ. ಈ ಪಂಚ ಜ್ಞಾನೇಂದ್ರಿಯಗಳಿಗೆ ಕರ್ಮೇಂದ್ರಿಯಗಳೇನದವಲ್ಲ, ಈ ಇಂದ್ರಿಯಗಳ ಶಾಖೆಗೆ ಹಾರಿ ವಿಷಯಗಳೆಂಬ ಫಲಗಳ ಗ್ರಹಿಸುತ್ತಾ, ವಿಷಯಗಳನ್ನೇ ಗ್ರಹಿಸುತ್ತಾ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತೇಳಿ ಗ್ರಹಿಸುತ್ತಾ ಏನ್ ಮಾಡ್ಲಕತ್ತದ, ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಅದೇನ್ ಮಾಡ್ಲಕತ್ತದ, ಭವ ಅಂದ್ರೆ ಸಂಸಾರ ಮುಖಿಯಾಗ್ಯದ. ಸಂಸಾರ ಮುಖಿ ಅಂತಂದ್ರೇನು, ಹುಟ್ಟದು, ಕರ್ಮ ಮಾಡೋದು, ಸಾಯೋದು, ಮತ್ತ ಮಾಡಿದ ಕರ್ಮ ಅನುಭವಿಸ್ಲಕ್ಕ ಮತ್ ಹುಟ್ಟದು, ಮತ್ತ ಹುಟ್ಟಿ ಬಂದು ಹಿಂದಿನ ಕರ್ಮ ಅನುಭವಿಸ್ತೀನಿ ಅಂತೇಳಿ ಬಂದು ಮತ್ತ ಹೊಸ ಕರ್ಮ ಮಾಡೋದು, ಮತ್ತೆ ಸಾಯೋದು.
ಹಿಂದಿನ ಕರ್ಮ ಅನುಭವಿಸ್ಕೋತ ಮತ್ತೆ ಹೊಸ ಕರ್ಮ ಮಾಡೋದು, ಸಾಯೋದು, ಮತ್ತೆ ಹಿಂದಿನ ಕರ್ಮ ಅನುಭವಿಸ್ಕೋತ ಹೊಸ ಕರ್ಮ ಮಾಡೋದು, ಮತ್ತು ಸಾಯೋದು, ಹಿಂಗೇ ಮಾಡೋದು. ಇದು ಭವಚಕ್ರ. ಈ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ತನ್ನ ಆಯುಷ್ಯ, ಜನ್ಮ ಏನೇನದಾವ ಎಲ್ಲ ವ್ಯರ್ಥ ಮಾಡ್ಕೊಳಕತ್ತದ. ಆ ಮನವೆಂಬ ಮರಕಟನ ನಿನ್ನ ನೆನಹೆಂಬ ಪಾಶದಿ ಕಟ್ಟಿ ಏನ್ ಮಾಡ್ಬೇಕು? ಆ ಮನವೆಂಬ ಮರಕಟನ ನಿನ್ನ ನೆನಹೆಂಬ ಪಾಶದಿ ಕಟ್ಟಿ ನಿನ್ನತ್ತ ಸೆಳೆದುಕೊಳ್ಳ ಅಖಂಡೇಶ್ವರ. ನಿನ್ನ ಕಡಿ ಸೆಳಕೋರಪ್ಪ, ಜಕ್ಕೊಂಬಿಡು ನೀನು, ನಿನ್ನ ಕಡಿ ಜಕ್ಕೋ. ಯಾರಿಗೆ ಕೇಳ್ತಾನೆ ಇದು ಮಾತ? ಅಖಂಡೇಶ್ವರ ಯಾರು? ಕೂಟಸ್ಥ. ಕೂಟಸ್ಥ ಮನಸ್ಸು ಯಾರ ಸಮೀಪದ? ಕೂಟಸ್ಥನ ಸಮೀಪದ. ಕೂಟಸ್ಥ ಬ್ರಹ್ಮಚೇತನ ಈಶ್ವರನಲ್ಲದ. ಮತ್ತೆ ಶುದ್ಧ ಬ್ರಹ್ಮ ಈ ಬ್ರಹ್ಮಾಂಡ ಪಿಂಡಾಂಡಕ್ಕ ಮೀರಿದ್ದದ. ಆ ಶುದ್ಧ ಬ್ರಹ್ಮನೇ ನಿಮ್ಮೊಳಗ ಕೂಟಸ್ಥ ಆಗ್ಯಾನ. ಕೂಟಸ್ಥನ ವ್ಯವಹಾರ ಈಗ ನೋಡ್ರಿ, ಒಂದು ಇರ್ಬಿ ಕೊಲ್ಬೇಕಾದ್ರ ಯಮಧರ್ಮನೇ ಬರ್ಬೇಕೇನು? ಕ್ವಾಣಿನ ಮೇಲೆ ಕುಂತು ಒಂದು ಇರ್ಬಿ ಸಾಯಿಸ್ಬೇಕಾಗ್ಯದ. ಈಗ ಅದರ ಆಯುಷ್ಯ ಮುಗಿದು ಅದಕ್ಕೇನು ಕ್ವಾಣಿನ ಮೇಲೆ ಕುಂತು ಕಿರೀಟ ಇಟ್ಕೊಂಡು ಗದೆ ಇಟ್ಕೊಂಡು ಯಮಧರ್ಮನೇ ಬರ್ತಾನೇನ್ರಿ? ಇಲ್ಲಿ ಯಾರೇ ಹೋಗೋರು ಬರೋರು ಕೈಲೇ ಕಾಲಲ್ಲೇ ಎದರ್ಲೇ ಹಿಂಗ ಒರೆಸಿಬಿಟ್ರೆ ಆಯ್ತಲ್ಲ, ಅವನೇ ಯಮ. ಹೌದಿಲ್ಲ? ಹೌದಿಲ್ಲ? ಅವನೇ ಯಮ. ಅವನಿಗೆ ಯಮ ಏನ್ ಮಾಡ್ತಾನ? ಅವನು ಒಳಗೆ ಕೂತು ಸ್ಫೂರ್ತಿ ಕೊಡ್ತಾನ. ಸ್ಫೂರ್ತಿದಾತ ಈಶ್ವರನ. ಅವನದೆಲ್ಲ ವ್ಯವಸ್ಥೆ ಅದು. 33 ಕೋಟಿ ದೇವತೆಗಳೇನದಾವ ಎಲ್ಲ ಈಶ್ವರನ ಕೆಲಸಗಳೇನು ನಡೀತಾವ ಎಲ್ಲ ದೇವತೆಗಳ ಮೂಲಕ ನಡೀತಾವ. ಯಾವನಾರ ಅವನಿಗೆ ಹಿಂಗೆ ಹೋಗಾಗ ಬರಾಗ ಅವನಿಗೆ ತಿಳಿದೋ ತಿಳಿಲಾರದೋ ಅದನ್ನು ವರಿಲಕ್ಕೆ ಹಚ್ಚಿಬಿಡ್ತಾನಲ್ಲ, ಮುಗೀತು, ಅದರ ಆಯುಷ್ಯ ಮುಗೀತು. ಅವನೇ ಯಮ. ಈಗ ನಮ್ಗೆ ಲೀವ್ ಯಾರು ಕೊಡ್ತಾರ್ರಿ? ನೌಕರಿ ಮಾಡೋರಿಗೆಲ್ಲ ಲೀವ್ ಯಾರು ಕೊಡ್ತಾರ? ಗೌರ್ಮೆಂಟ್ ಸರ್ವೆಂಟ್ಗಳಿಗೆ ಲೀವ್ ಯಾರು ಕೊಡ್ತಾರ? ವರ್ಷಿಗೆ 15 ಲೀವ್, 30 ಅರ್ನ್ ಲೀವ್, ಏನೇನು ಇವ್ ಲೀವ್ ಯಾರು ಸ್ಯಾಂಕ್ಷನ್ ಮಾಡ್ಯಾರ ನಿಮಗೆ? ಏನ್ರಿ? ಅಧಿಕಾರಿಗಳ ಲೀವ್ ಕೊಡಂಗಿಲ್ಲ, ಗವರ್ನರ್. ಸರ್ಕಾರ ಕೊಟ್ಟದ ನಿಮಗೆ ಲೀವ್. ಗವರ್ನರ್ ಲೀವ್ ಕೊಟ್ಟನ. ಆ ಗವರ್ನರ್ನೇ ಬಂದು ನಿಮಗೆ ಲೀವ್ ಸ್ಯಾಂಕ್ಷನ್ ಮಾಡಲ್ಲ. ಯಾರು ಸ್ಯಾಂಕ್ಷನ್ ಮಾಡ್ತಾರ? ನಿಮ್ಮ ಮೇಲಾಧಿಕಾರಿಗಳೇ ನಿಮಗೆ ಗವರ್ನರ್. ಆಕ್ಚುಲಿ ಲೀವ್ ಯಾರು ಕೊಟ್ಟಾರ? ಗವರ್ನರ್ ಕೊಟ್ಟಾರ. ಸೆಂಟ್ರಲ್ ಗೌರ್ಮೆಂಟ್ನವರಿಗೆ ರಾಷ್ಟ್ರಪತಿ ಕೊಟ್ಟಾನ, ಸ್ಟೇಟ್ ಗೌರ್ಮೆಂಟ್ನವರಿಗೆ ಗವರ್ನರ್ ಕೊಟ್ಟಾನ. ಆ ಗವರ್ನರ್ ಕೊಟ್ಟದ್ದು ನಿಮ್ಮ ಸುಪ್ರೀಂ ಹೆಡ್ ಗವರ್ನರ್. ನಿಮ್ಮ ಮೇಲಾಧಿಕಾರಿ ಏನದನಂತಂದ್ರೆ ಅವನೇನ್ ಕೊಟ್ಟಿರ್ತಾನೋ ಅದನ್ನು ನಿಮಗೆ ಕೊಡ್ತಾನೆ. ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಅವನ ಕೆಲಸ. ನೀವು ಕೊಟ್ಟದ್ದು ಗವರ್ನರ್ ಫಾರ್ವರ್ಡ್, ಗವರ್ನರ್ ಕೊಟ್ಟದ್ದು ನಿಮಗೆ ಫಾರ್ವರ್ಡ್ ಅಷ್ಟೇ. ನೀವು ಅಲ್ಲ ಅಂದದ್ದು ಆ ಗವರ್ನರ್ ಬ್ಯಾಡ್ ಅಂದದ್ದು ಅವು ಬ್ಯಾಕ್ವರ್ಡ್. ಹಿಂಗಿರ್ತಾವ ಅಷ್ಟೇ. ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಕೆಲಸ. ಅದಕ್ಕೆ ಇಲ್ಲೇನಾಗ್ತದ? ನಿನ್ನತ್ತ ಎಳೆದುಕೊಳ್ಳ. ಅದಕ್ಕೆ ನೀವೇನ್ ಮಾಡ್ತೀರಿ? ಶುದ್ಧ ಬ್ರಹ್ಮ ಅಂತೇಳಿ ಪೂರಾ ದೊಡ್ಡದಕ್ಕೆ ಕೈ ಹಾಕ್ತೀರಿ. ನಿಮ್ಮ ಒಳಗಿನ ಕೂಟಸ್ಥ ಅಂದ್ರೆ ಅದೇನೋ ಸಾಣದಂತ ಅದನ್ನ ಅಲಕ್ಷ್ಯ ಮಾಡ್ಲಕತ್ತೀರಿ. ಆ ಕೂಟಸ್ಥನೇ ನೀವು ಗಮನವಿಟ್ಟು ಕೂಡಲ ಸಂಗಮ ದೇವ ಅಂದ್ರೂ ಕೂಟಸ್ಥನೇ. ಮತ್ತೇನು ಅಕ್ಕಮಹಾದೇವಿ ಚನ್ನಮಲ್ಲಿಕಾರ್ಜುನ ಅಂದ್ರೂ ಕೂಟಸ್ಥನೇ. ನಿಮ್ಮ ಗುರಿ ಕೂಡ ಕೂಟಸ್ಥ ಆಗದೆ. ನೀವು ಕೂಟಸ್ಥ ಆದ್ರಿ ಅಂತಂದ್ರೆ ಏನಾಗಬೇಕು? ನೀವು ಶುದ್ಧ ಬ್ರಹ್ಮ ಆದಂಗೆ. ಶುದ್ಧ ಬ್ರಹ್ಮನೇ 3.5 ಮೊಳ ಶರೀರದೊಳಗೆ ಬಂದು ಕೂಟಸ್ಥ ಆಗ್ಯಾನ. ಅದಕ್ಕೆ ನಿಮ್ಮ ಗಮನ ಎಲ್ಲಿರ್ಬೇಕು? ಕೂಟಸ್ಥನೊಳಗಿರ್ಬೇಕು. ಮತ್ತ ಆ ಕೂಟಸ್ಥನನ್ನ ಹೆಂಗ್ ಪೂಜೆ ಮಾಡ್ತೀರಿ ವೀರಶೈವ ಪದ್ಧತಿ ಒಳಗಂದ್ರ ಅವನ್ನೇ ನಿಮ್ಮ ಅಂಗೈ ಒಳಗ ಅವನಿಗೆ ಅರಿವು ಅಂತಾರ.
ಆ ಅರಿವು ನಿಮ್ಮ ಅಂಗೈ ಒಳಗೆ ಇಷ್ಟಲಿಂಗ ಮಾಡಿ ಇಟ್ಕೊಂಡಿರಲ್ಲ, ಆ ಅರಿವಿನ ಕುರುಹು ಅದು, ಕೂಟಸ್ಥನ ಕುರುಹು ಅದು, ನಿಮ್ಮೊಳಗಿರುವ ಪ್ರತ್ಯೇಗಾತ್ಮನ ಕುರುಹು ಅದು. ಪ್ರತ್ಯೇಗಾತ್ಮಗೆ ಅರಿವು ಅಂತಾರ, ಚಿದ್ರೂಪ ಬ್ರಹ್ಮಕ್ಕೆ ಅರಿವು ಅಂತಾರ. ನಾನು ಬ್ರಹ್ಮ ಅದೀನಿ ಅಂತೇನಂತದಲ್ಲ, ಆ ತತ್ವನೇ ಅರಿವು. ಆ ಅರಿವೇ ಕುರುವಾಗಿ ನಿಮ್ಮ ಅಂಗೈಯಾಗ ಬಂದು ಪೂಜೆಗೊಳತ್ತವ. ಅದು ಎಂತ ಅರಿವಿನ ಕುರು ಅಂತಂದ್ರ ಕೂಟಸ್ಥನ ಕುರುವು ಹೌದು, ಈಶ್ವರನಲ್ಲಿರುವ ಬ್ರಹ್ಮನ ಕುರುವು ಹೌದು, ವಿಶ್ವಾತೀತವಾದ ಶುದ್ಧ ಬ್ರಹ್ಮನ ಕುರು ಹೌದು. ಅಂತ ದೊಡ್ಡದಾದ ಲಿಂಗ ಎನ್ನ ಕರಸ್ಥಳಕ್ಕೆ ಬಂದು ಚೂಕಾದಿರಯ್ಯ. ಜಗದಗಲ ಮುಗಿಲಗಲ ನಿಮ್ಮಗಲ ಪಾತಾಳದಿಂದ ತತ್ತ ಬ್ರಹ್ಮಾಂಡದಿಂದ ತತ್ತ. ಹಂಗ ಈ ಅಂತಃಕರಣ ಏನಾಗಬೇಕಪ್ಪ ಅಂದ್ರೆ ಅಂತರ್ಮುಖಿ ಆಗ್ಬೇಕು. ಅಂತರ್ಮುಖಿ ಆಗದಂತಂದ್ರೆ ಎಲ್ಲಿ ಒಳಗೆ ಹಿಡಿದು ಅಡ್ಡು ಮುರಿದು ಒಳಗೆ ಹಾಕೋದಲ್ಲದು, ಹೊರಗೆ ಹೋಗೋದು ಬಿಡಬೇಕಷ್ಟೇ. ಹೊರಗೆ ಹೋಗೋದು ಬಿಟ್ಟ ಮೇಲೆ ಅದು ಎಲ್ಲಿರ್ತದ? ಒಳಗೆ ಇರ್ತದ. ಹೊರಗೆ ಹೋದಾಗ ಬಿಟ್ಟಂದ್ರೆ ಒಳಗೆ ಇರ್ತದ. ಒಳಗಿತ್ತಂತಂದ್ರೆ ಏನಾಗ್ತದ? ಹೊರಗೆ ಹೋಯ್ತಂದ್ರೆ ಏನಾಗ್ತದ್ರಿ? ಈಗ ನಿಮ್ಮ ಅಂತಃಕರಣ ಹೊರಗೆ ಹೋಯ್ತಪ್ಪ, ಘಟದ ಪರ್ಯಂತರ ಹೋಗ್ತದ. ಹೋಗಿ ಏನ್ ಮಾಡ್ತದ? ವಿಷಯಾಕಾರ ಆಗ್ತದ, ಘಟಾಕಾರ ಆಗ್ತದ. ಘಟಾಕಾರ ಆಗದೇ ಅದಕ್ಕೆ ರೂಢಿ ಆಗ್ಬಿಟ್ಟದ ಅಂತಃಕರಣ ವೃತ್ತಿಗೆ. ರೂಢಿಯಾದಾಗ ಅಲ್ಲೆಬ್ಬ ಅದರ ಜೊತೆಗೆ ಚಿದಾಭಾಸ ಜೀವ ಇದ್ದಾನೆ. ಅವೆರಡು ಕೂಡಿ ಏನ್ ಮಾಡ್ತಾವಪ್ಪ ಅಂತಂದ್ರೆ ಇದು ಚಿದಾಭಾಸ ಅಂತ ಅವನು ಗುರುತಿಸ್ತಾನ, ಇದು ಹೋಗಿ ಅದರ ಆಕಾರ ತಾಳ್ತದ. ಇದು ಬರೀ ಹೊರಗಿನ ವ್ಯವಹಾರದಾಗ ಮುಳುಗಿದ್ದನ್ನ ನೀವು ಆ ವಿಷಯದ ಬೆನ್ನತ್ತಿ ಹೋಗಬೇಡ, ಒಳಗೆ ನಡಿ ಅಂತೇಳಿ ಸಣ್ಣ ಹುಡುಗರಿಗೆ ಹೆಂಗ್ ಬೆದರಿಸಿ ಒಳಗೆ ಕಳಿಸ್ತಾರ ಹಂಗೆ ಒಳಗೆ ಕಳಿಸ್ಬಿಟ್ಟಿರ್ತಂದ್ರೆ ಅದು ಒಳಗೆ ಹೋಗಿ ಕುಂದಿರ್ತದ. ಹೊರಗೆ ಹೋದಾಗ ವಿಷಯಾಕಾರ, ಮತ್ತು ಒಳಗೆ ಹೋದಾಗ ಒಳಗೇನದ ನಿಮ್ಮೊಳಗೆ? ಕೂಟಸ್ಥಾಕಾರ, ಆತ್ಮಾಕಾರ, ಪ್ರತ್ಯೇಗಾತ್ಮಾಕಾರ, ಸಾಕ್ಷಿಯಾಕಾರ. ಒಳಗೆ ಹೋಯ್ತು ಸಾಂಕೊತ್ಬಿಡ್ತದೆ. ಆತ್ಮಾಕಾರ, ಬ್ರಹ್ಮಾಕಾರ, ಕೂಟಸ್ಥಾಕಾರ. ಕೂಟಸ್ಥನ ಆಕಾರ ಆಗ್ತದೆ ಒಳಗೆ ಹೋಯ್ತಂತಂದ್ರೆ. ಕೂಟಸ್ಥನ ಆಕಾರ ಆಗ್ತದ, ಆದರೆ ಅದಕ್ಕೆ ತನ್ನ ಆಕಾರದ ಬಗ್ಗೆ ತನಗೆ ಗೊತ್ತಿಲ್ಲ. ಅದಕ್ಕೆ ಗುರು ಆದವನು ಏನ್ ಮಾಡ್ತಾನ? ಆ ವೃತ್ತಿಗೆ ಒಳಗೆ ಅದು ಹೊರಗೆ ಹೋಗೋ ಅವಶ್ಯಕತೆ ಇಲ್ಲ. ಆ ವೃತ್ತಿಗೆ ಏನ್ ಮಾಡ್ತಾನ? ವಿಷಯಾಕಾರ ಆಗುವ ವೃತ್ತಿಗೆ ನೀನು ಏನದೀಯಪ್ಪ? ಬ್ರಹ್ಮ ಇದ್ದೀಯಾ ಅಂತ ಹೇಳಿದಾಗ ಶಿಷ್ಯನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ಆ ವಾಕ್ಯವನ್ನ ತನ್ನೊಳಗ ಬೆಳೆಸ್ಕೊತಾನ, ಡೆವಲಪ್ ಮಾಡ್ಕೊತಾನ, ಅವಸ್ಥೆಗಳನ್ನು ಮಾಡ್ಕೊತ. ಏನಾಗ್ತದ? ಆ ಅಂತಃಕರಣ ವೃತ್ತಿ ಆತ್ಮಾಕಾರ ಆಗಿ ನಾನು ನಿರ್ವಿಕಾರಿ ಅಂದ್ರೆ ಸದ್ರೂಪ ಬ್ರಹ್ಮ, ನಾನು ಬ್ರಹ್ಮ ಸ್ವರೂಪ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಚಿದ್ರೂಪ ಬ್ರಹ್ಮ, ನಾನು ಆನಂದ ರೂಪಿ ಬ್ರಹ್ಮ, ನಾನು ನಿತ್ಯ ರೂಪಿ ಬ್ರಹ್ಮ, ನಾನು ಪರಿಪೂರ್ಣ ರೂಪಿ ಬ್ರಹ್ಮ ಅಂತೇಳಿ 5 ವಿಷಯಗಳನ್ನ ಅನುಸಂಧಾನ ಮಾಡ್ತದ ಒಳಗೆ. ನಿಮ್ಮ ವೃತ್ತಿ ಮಾಡೋ ಕೆಲಸ ಏನದ? ಈ ಕೆಲಸ ಮಾಡಬೇಕು. ಯಾವ ಆಕಾರ ತಾಳ್ಬೇಕು? ಆತ್ಮಾಕಾರ ಅಂತಂದ್ರೆ ಎಂತ ಆತ್ಮಾಕಾರ? ನಿರ್ವಿಕಾರವಾದ ಆತ್ಮಾಕಾರ. ನಾನು ನಿರ್ವಿಕಾರ ಬ್ರಹ್ಮನ ಆಕಾರ ತಾಳಬೇಕು, ವಿಕಾರ ಆಗಬಾರ್ದು. ಕಲ್ಲ ಮಣ್ಣ ಘಟ ಪಟಗಳ ಆಕಾರ ತಾಳ್ಕೊಳ್ಳೋದಲ್ಲ, ನಾನು ನಿರ್ವಿಕಾರ ಬ್ರಹ್ಮನ ಆಕಾರ ತಾಳಬೇಕು, ಆತ್ಮಾಕಾರ. ನಾನು ಚಿದ್ರೂಪ ಬ್ರಹ್ಮನ ಆಕಾರ ತಾಳಬೇಕು, ನಾನು ಆನಂದ ರೂಪ ಬ್ರಹ್ಮನ ಆಕಾರ ತಾಳಬೇಕು, ನಾನು ನಿತ್ಯ ರೂಪ ಬ್ರಹ್ಮನ ಆಕಾರ ತಾಳಬೇಕು, ನಾನು ಪರಿಪೂರ್ಣ ರೂಪ ಬ್ರಹ್ಮನ ಆಕಾರ ತಾಳಬೇಕು ಅಂತೇಳಿ ಅದೇನ್ ಮಾಡ್ತದ? ಒಳಗೆದ್ದು ಅನುಸಂಧಾನ ಮಾಡಿಕೊಂಡು ಆಕಾರ ಚೇಂಜ್ ತಾಳ್ಕೊಂಡಂಗ ಏನಾಗ್ತದಪ್ಪ ಅಂದ್ರೆ
ವಿಷಯಾಕಾರವಾಗುವ ವೃತ್ತಿಗೆ ಹೊರಗೆ ಹೋಗಿ ವಿಷಯಾಕಾರ ಆಗುವ ವೃತ್ತಿಗೆ ಏನು ರೂಢಿ ಬೀಳುತ್ತದಪ್ಪ ಅಂದ್ರೆ ಒಳಗೆ ಇದ್ದು ಆತ್ಮಕಾರ ಬ್ರಹ್ಮಾಕಾರ ಆಗುವಂತ ರೂಢಿ ಹಾಕುತ್ತದ. ಆತ್ಮಕಾರ ಬ್ರಹ್ಮಾಕಾರ ಆಗುವ ರೂಢಿ ಹಾಕೊಂಡಂಗ ಏನಾಗ್ತದ, ಅವನಿಗೆ ಮೋಕ್ಷದ ಸುಖದ ರುಚಿ ಹತ್ತುತ್ತದ. ಮೋಕ್ಷ ಸುಖದ ರುಚಿ ಹತ್ತಿದಂಗ ಏನ್ ಮಾಡ್ತದ, ನಿಮಗ ಮನೆಗೆ ಎಲ್ಲ ಸಿಕ್ಕ ಮೇಲೆ ಹೊರಗೆ ಹಾಕೋತೀರಿ ನೀವು. ನಿಮ್ಗೆ ಏನ್ ಬೇಕು ಹೊರಗಾದಲ್ಲಿ ಏನು ಸಿಗ್ತದ ಅದೆಲ್ಲ ನಿಮಗ್ ಮನೆಗೆ ಸಿಗ್ಲಕ್ಕತ್ತಂದ್ರೆ ಹೊರಗೆ ಯಾಕೆ ಹೋಗ್ತೀರಿ ನೀವು? ಹೌದಾ ಇಲ್ಲ? ಇದು ಹೊರಗೆ ಯಾಕೆ ಹೋಗ್ತದ ಅಂತಂದ್ರ ಮನ್ಯಾಗ ಸುಖ ಇಲ್ಲದಕ್ಕೆ ಹೊರಗೆ ಹೋಗ್ತದೆ. ಬಗಲನ್ ಮನೆ ಟಿವಿ ನೋಡ್ಲಕ್ಕೆ ಯಾಕೆ ಹೋಗ್ತಾರ? ಮನೇನ್ ಟಿವಿ ಸರಿಗಿಲ್ಲತ್ತ ಬಗಲನ್ ಮನೆ ಟಿವಿ. ನಿಮ್ ಮನೆಗೆ ಟಿವಿ ಸರಿಗಿತ್ತಂದ್ರೆ ಬಗಲನ್ ಮನೆಗೆ ಯಾಕೆ ಹೋಗ್ತಾರ? ಹಂಗ ಹೊರಗೆ ಹೋಗೋ ಪ್ರಶ್ನೆನೇ ಬರಂಗಿಲ್ಲ. ಏನು ಅದ ನನ್ಗೆಲ್ಲ ಒಳಗೆ ಆದ ಅಂತ ಹೇಳಿ ಒಳಗೆ ಇರ್ತಾವ. ಒಳಗೆ ಎಲ್ಲ ಸಿಕ್ಕ ಮೇಲೆ ಹೊರಗೆ ಯಾಕೆ ಹೋಗ್ತಾವ ಹೇಳ್ರಿ? ವಿಚಾರ ಮಾಡೋ ಮಾತಾ ಇಲ್ಲ ಇದು. ಎಲ್ಲ ಒಳಗೆ ಸಿಗಂಗ ಮಾಡ್ಬೇಕಾದವ್ರು ಯಾರು? ಹೊರಗಿನ ಸುಖಕ್ಕಿಂತ ಒಳಗೆ ಸುಖ ಹೆಚ್ಚು ಮಾಡ್ಕೊಳ್ಳಂತ ಕೆಲಸ ನಾವೇ ಮಾಡ್ಕೋಬೇಕು. ಒಳಗಿನ ಸುಖನೇ ಜಾಸ್ತಿ ಇದ್ದು ಹೊತ್ನಾಗ ಹೊರಗಿನ ಸುಖಕ್ಕೆ ಅದ್ಯಾಕೆ ಬಡ್ದಾಡ್ಲಕ್ ಹೋಗ್ತದ? ಹೀಗಾಗಿ ಅದಕ್ಕೆ ಎಲ್ಲ ಸುಖ ಒಳಗೆ ಸಿಗಂಗ ಮಾಡಿದಾಗ ಹೊರಗೆ ಯಾಕೆ ಹೋಗ್ತದ? ನಿಮಗೊಂದು ಉದಾಹರಣೆ ಕೊಡ್ಬೇಕಾದ್ರ, ನಮ್ಮ ಓಣ್ಯಾಗ ಮಗಳದ ಲಗ್ನ ಪತ್ರ ಹಂಚಲಕ್ ಹೋದ್ರ ನಿಮ್ಮ ಮಕ್ಕಳು ಅದಾವೇನ್ರಿ ಅಂತ ಕೇಳಿದ್ರು. ಅವು ಮಕ್ಕಳು ಹೊರಗೆ ಹೋಗಿಲ್ಲ, ಯಾರ ಸಂಗಟ ಕಲ್ತಿಲ್ಲ, ಏನೇನು ಯಾರಿಗೂ ಅವ್ರ ಪರಿಚಯ ಇಲ್ಲ. ಆಟೋದಾಗ ಕುಂತವ, ಒಳ್ಳೆ ಮನೆಗೆ ಬಂದು ಹೊಕ್ಕವ, ಮತ್ತೆ ಹೋಗ್ಯವ, ಒಳಗೆ ಬಂದು ಕೂತವ, ಓದ್ಯವ, ಬರ್ದವ, ಸಾಲಿಗೆ ಹೋಗ್ಯವ, ಬಾಂಧವ, ಮುಗೀತು ಅಷ್ಟೇ. ಅದು ಬಿಟ್ಟು ಏನೇನು ಮಾಡಿಲ್ಲ. ನಿಮ್ಮ ಮಕ್ಕಳು ಅದಾವ, ಇಟ್ಟು ದೊಡ್ಡ ಅದಾವತ್ತೆ ಗೊತ್ತಿಲ್ಲಲ್ರಿ, ಮದುವೆಗೆ ಬಂದವ. ನಮ್ಮ ಮಕ್ಕಳಿಗೆ ನೋಡಿಲ್ಲ ಓಣ್ಯಾನವ್ರು. ಯಾವಾಗ ಬರ್ತಾವೋ ಯಾವಾಗ ಗೊತ್ತೋ ಏನ್ ಮಾಡಿ, ಕೀಲಿ ಬಾ ಎಲ್ಲರೂ ಇಬ್ಬರು ಬಲ್ಲಿ ಕೀಲಿ ಇತ್ತು, ತೆರ್ಕೊತಿದ್ರು, ಓದ್ತಿದ್ರು, ಬಾಂಡ್ಬಿಡು, ಮುಗೀತು ಎಲ್ಲ. ಜಗತ್ತಿನಾಗ ಅದರೋ ಇಲ್ಲೋ ಅನ್ನೋ ರೀತಿಯಲ್ಲಿ ಇವಾಗಾದ್ರೂ ಅವ್ರು ಅಷ್ಟೇ ಅವ್ರು ತಮ್ಮ ಕೆಲಸ ಆಯ್ತು ತಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಈಗ ನಾವು ಸಹಿತ ಏನಾರ ಫಿರ್ಯಾದಿ ಹೇಳಕತ್ರ ಅವೆಲ್ಲ ನೀವೇ ಏನಾರ ಮಾಡ್ಕೋಬೇಕು, ನಮ್ಗೆ ಅವೆಲ್ಲ ಹೇಳ್ಬಾರ್ದು. ಈ ಕೆಲ್ಸಕ್ಕೆ ಸಂಬಂಧಪಟ್ಟಟ್ಟೆ ಅಷ್ಟೇ ಮಾತಾಡ್ಬೇಕಂತಾರ ಅವ್ರು. ಒಳ್ಳೆ ಕಮಿಷನರ್ಗಳು ಇದ್ದಂಗೆ ಅದಾರ ಇಬ್ಬರು. ಅವ್ರು ಜಾಸ್ತಿ ಮಾತಾಡಕ್ಕೆ ನಮ್ಮಲ್ಲೇ ಸೆಕ್ರೆಟ್ ಮಾಡಿಬಿಡ್ತಾರ. ಹಿಂಗ ಇರೋದು ವಿಚಾರ. ಅದಕ್ಕೇನದ, ಒಳಗೆ ಎಲ್ಲ ಸಿಕ್ಕ ಮೇಲೆ ಹುಡುಗರು ಅದಕ್ಕೆ ಹೋಗ್ತಾವ ಹೊರಗೆ. ಹಂಗ ನಮ್ಮೊಳಗೂ ಏನಾಗ್ಬೇಕು, ವೃತ್ತಿ ಹೊರಗೆ ಯಾಕೆ ಹೋಗ್ತದ, ಅದಕ್ಕೆ ಸುಖ ಒಳಗೆ ಇಲ್ಲದಕ್ಕೆ ಹೊರಗೆ ಹೋಗ್ತದೆ. ಅದಕ್ಕೆ ಒಳಗೆ ಎಲ್ಲ ಸುಖ ಸಿಗಂತ ವ್ಯವಸ್ಥೆ ನೀವು ಮಾಡ್ಕೊಂಡ್ಬಿಟ್ರಿ, ಅನುಸಂಧಾನ ಮಾಡ್ಬೇಕು. ಮತ್ತೇನ್ ಮಾಡ್ಬೇಕು? ಒಳಗೆ ಎಲ್ಲ ಸುಖ ಸಿಗಬೇಕಂದ್ರೆ ಗುರು ಹೇಳಿದ ವಾಕ್ಯಗಳನ್ನ ಗ್ರಹಿಸಬೇಕು. ಸದಾ ಕಾಲ ಆ ಬ್ರಹ್ಮನ ಅನುಸಂಧಾನದಲ್ಲಿರಬೇಕು. ಗುರು ಹೇಳಿದ ಮಾತನ್ನ ನಂಬಬೇಕು, ಗುರು ಹೇಳಿದ ಮಾತನ್ನ ಪಾಲಿಸಬೇಕು, ಸದಾ ಕಾಲ ಅನುಸಂಧಾನ ಮಾಡ್ಕೋತಿರ್ಬೇಕು. ಅನುಸಂಧಾನ ಮಾಡ್ಕೋತಿರ್ಬೇಕು, ಸದಾ ಕಾಲ ಅನುಸಂಧಾನ ಮಾಡ್ಕೋತಿರ್ಬೇಕು. ನಿಶ್ಚಲ್ದಾಸ ವಿಚಾರ ಸಾಗರ ಉಪದೇಶ ಮಾಡೋಣ, ಯಾರಿಗೆ ಮಾಡೋಣ? ತತ್ವದೃಷ್ಟಿ ಮಾಡೋಣ. ಶ್ರೀಕೃಷ್ಣ ಉಪದೇಶ ಮಾಡೋಣ, ಯಾರಿಗೆ ಮಾಡೋಣ? ಅರ್ಜುನಿಗೆ ಮಾಡೋಣ. ರೇಣುಕಾಚಾರ್ಯ ಉಪದೇಶ ಮಾಡೋಣ, ಯಾರಿಗೆ ಮಾಡೋಣ? ಅಗಸ್ತ್ಯ ಮಹರ್ಷಿ ಮಾಡೋಣ. ಮತ್ ನೀ ಏನ್ ಮಾಡ್ಲಕತ್ತಿದಿ? ಅವರಿಬ್ರು ಏನು ಮಾಡ್ಯಾರ ಉಪದೇಶ, ಅವ್ರೇನ್ ಮಾಡ್ಯಾರ, ಇವ್ರೇನು ಉಪದೇಶ ಮಾಡಿಸ್ಕೊಂಡಾರ, ಅವೆರಡು ಸಂಬಂಧಪಟ್ಟಂತೆ ಒಂದು ಬುಕ್ ಅದ. ಆ ಬುಕ್ ತಗೊಂಡು ನಾನು
ಏನ್ ಮಾಡ್ಲಕತ್ತೀವಿ? ಓದ್ಲಕತ್ತೀವಿ. ಮತ್ತ ಬುಕ್ ತಗೊಂಡು ಓದ್ಲಕತ್ತೀವಿ. ಆಯ್ತು, ಓದಿ ಏನ್ ಮಾಡವಪ್ಪ ನೀನು? ಬೇಸಿ ಎಲ್ಲ ತಿಳ್ಕೊಂಡು ಏನ್ ಮಾಡಕ್ಕ ಮಂದಿಗೆ ಹೇಳಕ್ ಓದ್ತೀನಿ, 4 ಮಂದಿಗೆ ಹೇಳಿ ದೊಡ್ಡ ಶಾಣೆ ಅನಿಸ್ಕೋಬೇಕಂತೀನಿ ಅಂತ ಅಂದ್ರ ಆ ಮನುಷ್ಯ ಎಂತವದನಂದ್ರ ದುರ್ಗುಣಗಳ ಸಾಕಾರ ಮೂರ್ತಿ ಅಂತ. ಕೆಟ್ಟ ಗುಣದವನು ಅವನಕ್ಕಿಂತ ಕೆಟ್ಟವ ಜಗತ್ನಾಗ ಅವನು ಎಲ್ಲ. ದುಷ್ಟ, ಪರಮ ದುಷ್ಟ ಅವನು. ಇನ್ನೊಬ್ಬರಿಗೆ ಹೇಳಕ್ ಓದ್ತೀನಿ, ಅದ್ರ ಸಲುವಾಗಿ ನಾ ಇದು ಓದ್ಲಕತ್ತೀನಿ ಅಂತೀವಲ್ಲ, ಅವನಂತ ನೀಚ ಸಾಧಕ ಮತ್ತಿನ್ಯಾವನು ಇಲ್ಲ. ಅವನೇನ್ ಮಾಡ್ಬೇಕು? ಮೊದಲು ಅದನ್ನ ತಗೊಂಡು ಏನ್ ತಿಳ್ಕೋಬೇಕು? ಅವನು ನಿಶ್ಚಲದಾಸ ಯಾವಾಗ ವಿಚಾರ ಸಾಗರ ಮುಟ್ಟಿದ್ರಿ ಅಂತಂದ್ರ, ನಿಶ್ಚಲದಾಸ ಯಾರಿಗೆ ಉಪದೇಶ ಮಾಡ್ಯಾನಂದ್ರ ತತ್ವದೃಷ್ಟಿಗಲ್ಲ. ಅದರೊಳಗಿರೋ ಉಪದೇಶಗಳೆಲ್ಲ ಯಾರಿಗೆ ಮಾಡ್ಲಕತ್ತಾನ ನಿಶ್ಚಲದಾಸ? ಯಾರಿಗೆ ಮಾಡ್ಲಕತ್ತಾನ ಅಂತ ತಿಳ್ಕೋಬೇಕು. ನಮಗೆ ಅಲ್ಲ, ನನಗೆ ಸೀದಾ ನನಗೆ ಬಾಣ ನಮ್ಮ ಎದೆಗೆ ನಡೆಸ್ಕೋಬೇಕು ಅವನು ನಿಶ್ಚಲದಾಸ ಅಂದು. ಶ್ರೀಕೃಷ್ಣ ಅರ್ಜುನಿಗೆ ಹೇಳಿಲ್ಲ. ಶ್ರೀಕೃಷ್ಣ ಹೇಳಿದ ಉಪದೇಶ ಅರ್ಜುನಿಗಲ್ಲ, ನನಗೆ. ರೇಣುಕಾಚಾರ್ಯ ಅಗಸ್ತ್ಯ ಮಹರ್ಷಿಗೆ ಹೇಳಿಲ್ಲ. ಅವೆಲ್ಲ ಯಾರು ಹೇಳ್ಯಾರ? ನನಗೆ. ಅದೆಲ್ಲ ನಾನು ತಗೊಂಡು ನನ್ನೊಳಗ ಅವಸ್ಥೆಗಳನ್ನ ಚೇಂಜ್ ಮಾಡ್ಕೋಬೇಕು. ಇದ್ದ ಅವಸ್ಥೆಗಳನ್ನ ಬಿಟ್ಟು ನಾವೆಲ್ಲ ಸಾಕಷ್ಟು ಅವಸ್ಥೆಗಳು ಹೊಂದೀವಿ ಇಲ್ಲಿ ತನಕ. ಅವೆಲ್ಲ ಅವಸ್ಥೆಗಳು ಬಂಧನಕಾರಿ ಅವಸ್ಥೆ. ತಾನು ಸರಿಯಾಗಿ ತಿಳ್ಕೊಳ್ಳಾರ್ದೆ ಮಂದಿಗೆ ಉಪದೇಶ ಮಾಡ್ಲಕ್ಕೆ ಹೋಗೋದು ಅದು ಬಂಧನಕಾರಿ ಅವಸ್ಥೆ. ತನ್ನ ಅವಸ್ಥೆಯನ್ನ ವ್ಯತ್ಯಾಸ ಮಾಡಿಕೊಂಡು ಬ್ರಹ್ಮಾಕಾರ ಆಗೋದು ಅದು ಮೋಕ್ಷಕಾರಿ ಅವಸ್ಥೆ, ಮೋಕ್ಷದ ಅವಸ್ಥೆ. ಯಾರು ಈ ಎಲ್ಲ ಮಹಾತ್ಮರ ಉಪದೇಶಗಳು ನನಗೇ ಹೇಳ್ಯಾರ ಅಂತಾರಲ್ಲ, ಅವನೇ ಶ್ರೇಷ್ಠ ಸಾಧಕ. ನನಗೆ ಹೇಳ್ಯಾರ ಅಂತಂದ್ರೆ ತಿಳ್ಕೊಂಡ್ರೆ ಮಾತ್ರ ನಿಮ್ಮ ಅಂತಃಕರಣಕ್ಕ ಆ ಒಂದು ಸಾಧನೆ ಮಾಡ್ಲಕ್ಕ ಮನಸ್ಸು ಬರ್ತದ, ಇಂಟ್ರೆಸ್ಟ್ ಬರ್ತದ. ಅದನ್ನು ಬಿಟ್ಟು ಕೃಷ್ಣ ಅರ್ಜುನಿಗೆ ಹೇಳೋಣ, ರೇಣುಕಾಚಾರ್ಯ ಅಗಸ್ತ್ಯಗೆ, ಇವ್ರ್ಯಾರು ನಿಶ್ಚಲದಾಸ ತತ್ವದೃಷ್ಟಿ ಶಿಷ್ಯನಿಗೆ ಹೇಳೋಣ ಅಂದ್ರಿ ಮುಗಿತು, ಹಾಳಾಗಿ ಹೋಗ್ಬಿಡ್ತೀವಿ ನಾವು. ಇಲ್ಲಿ ತನ ಮಾಡಿದ್ದೆಲ್ಲ ಅಲ್ಲಿ ಏನ್ ಹೇಳೋಣ? ಎಲ್ಲ ನನಗೆ ಹೇಳೋಣ. ಹಿಂಗೆ ತಿಳ್ಕೊಂಡು ವೃತ್ತಿ ಏನು ಆಗ್ಬೇಕು? ವೃತ್ತಿ ಏನು ಆಗಬೇಕು? ಆತ್ಮಾಕಾರ ಆಗಬೇಕು. ಆತ್ಮಾಕಾರ ಅನುಸಂಧಾನ ಮಾಡ್ತಾ ಮಾಡ್ತಾ ಆತ್ಮಾಕಾರ ಆಗಬೇಕು. ಎಲ್ಲಿ ಹೋಗಿ ಆಗಬೇಕು? ಹೊರಗೆ ಹೋಗಿ ಅಲ್ಲ, ಒಳಗೆ ಕೂತ್ ಆಗಬೇಕು. ಅದಕ್ಕೆ ಒಳಗೆ ಕುಂದಿರ್ಸ್ಲಕ್ಕ ನಿಮ್ಮದು ಇಷ್ಟಲಿಂಗ ಹಿಡ್ಕೊಂಡು ನೀವು ಅಂತರ್ಮುಖಿ ಮಾಡ್ಕೋತಿರೋ, ಏನು ಗಾಡಿ ಮೇಲಿನ ಚಿಕ್ಕಿ ನೋಡಿ ಅಂತರ್ಮುಖಿ ಮಾಡ್ಕೋತಿರೋ, ಬಿಳಿ ಗಾಡಿ ಮೇಲೆ ಕರಿ ಚಿಕ್ಕಿ, ಕರಿ ಗಾಡಿ ಮೇಲೆ ಬಿಳಿ ಚಿಕ್ಕಿ, ಅಥವಾ ಕರಿ ಗೋಡಿ ಮೇಲೆ ಬಿಳಿ ಚಿಕ್ಕಿ ಬಹಳ ಎಫೆಕ್ಟಿವ್. ಅದಕ್ಕೆ ಲಿಂಗದಾಗ ಒಂದು ದೀಪ ಇಟ್ಟು ಆ ದೀಪದ ಬೆಳಕ ಆ ಲಿಂಗದೊಳಗೆ ಬೀಳಂಗ ಮಾಡಿ ಲಿಂಗ ಪೂಜೆ ಮಾಡ್ಕೊಳ್ಳೋವನಿಗೆ ಮುಂದೆ ದೀಪ ಇಟ್ಕೊಂಡು ಕೂತಿರ್ತಾರ. ಲಿಂಗ ಪೂಜೆ ಮಾಡ್ಕೊಳ್ಳೋ ಒಂದು ಲಿಂಗ ಪೂಜೆ ಮಾಡ್ಕೊಳ್ಳೋ ಒಂದು ದೀಪ ಎಲ್ಲಿರ್ಬೇಕು? ಮುಂದಿರ್ಬೇಕ ಹಿಂದಿರ್ಬೇಕ? ಹಿಂದ ಅವನ್ ತಲೆ ಮೇಲೆ ಇರ್ಬೇಕು. ಎಲ್ಲೋ ಒಂದ್ ಕಡೆ ತಲೆ ಮೇಲೆ ಇಟ್ಕೊಂಡಿರಿ. ಎಲ್ಲಾರ ಹಿಂದಿನ ಮಗ್ಗಲ್ ಕಟ್ಟಿ ಇರ್ತದಲ್ಲ, ಆ ಕಟ್ಟಿ ಮೇಲೆ ಇಡ್ಬೇಕದು. ಇಟ್ಟು ಏನ್ ಮಾಡ್ಬೇಕು? ಆ ದೀಪದ ಜ್ಯೋತಿ ಈ ಲಿಂಗದೊಳಗ ಮೂಡಂಗ ಕಾಣಬೇಕು. ಎಂದೂ ಅಂಥದ್ದು ಮಾಡಂಗಿಲ್ಲ. ಜಗಲಿ ಮುಂದೆ ಕುಂದಿರ್ತಾರ, ಬಡ ಬಡ ಲಿಂಗ ಬಿಚ್ಚಿ ತೊಳಿತಾರ, ಅದಕ್ಕೊಂದು ಕುಂಕುಮ ಈ ಬತ್ತಿ ಹಚ್ತಾರ. ದೇವರು ಮುಂದೆ ಒಂದು ಜಗಲಿ ಮುಂದೆ ಒಂದು ದೀಪ ಊದುಬತ್ತಿ ಹಚ್ತಾರ. ಆಯ್ತು, ಅದಕ್ಕೊಂದು ಈ ಬತ್ತಿ ಹಚ್ತಾರ, ಬೆಳಗ್ತಾರೆ. ಇದೇನು ಕರ್ಮ ಆಯ್ತು ಅಷ್ಟೇ. ಕರ್ಮ. ಉಪಾಸನೆ ಮಾಡೋದಂತಂದ್ರೇನು? ಧ್ಯಾನ ಮಾಡೋದಂದ್ರೇನು? ಅಂತರ್ಮುಖಗೊಳಿಸೋದಂದ್ರೆ ಏನು ಅಂತಂದ್ರೆ
ಜಗಲಿಯನ್ನ ಹಿಂದೆ ಮಾಡ್ಕೋಬೇಕದು. ಜಗಲಿ ಒಂದು ಹಿಂದಿನ ಬೆನ್ನಿನ ಕಡೆ ಮಾಡ್ಕೊಂಡು ಕುಂದಿರ್ಬೇಕು. ಹಿಂದಿನ ಕಡೆ ಮಾಡ್ಕೊಂಡ್ರಿ ಅಂತಂದ್ರೆ ಏನಾಗ್ತದ, ಆ ದೀಪದ ಬೆಳಕ ನಿಮ್ಮ ಲಿಂಗದಾಗ ಕಾಣ್ತದ. ತದೇಕ ಚಿತ್ತದಿಂದ ಆ ಲಿಂಗದೊಳಗಿನ ಜ್ಯೋತಿ ಕಡೆ ನಿಮ್ಮ ಚಿತ್ತವನ್ನು ಹರಿಸಬೇಕು. ಅದು ರೂಢಿ ಮಾಡ್ಕೋಬೇಕು. ಆ ಲಿಂಗದೊಳಗೆ ಹರಿಸ್ತಾ ಹರಿಸ್ತಾ ಅದು ಲಿಂಗ ಬೇರೆ ಯಾರು ಅಲ್ಲ, ನನ್ನೊಳಗಿರುವ ಕೂಟಸ್ಥನ ಕುರು. ಹಿಂಗಾಗಿ ಲಿಂಗ ಪೂಜೆ ಮಾಡಿದೇನಂತ ಯಾರು ಕೇಳಲ್ಲ, ಲಿಂಗ ಪೂಜೆ ಮಾಡ್ಕೊಂಡೇನು ಅಂತ. ನಿಮ್ಮ ಕೂಟಸ್ಥನ ಪೂಜೆನೇ ಅದು. ಆ ಪೂಜೆ ಮಾಡ್ತಾ ಮಾಡ್ತಾ ಏನು ನೀವು ನೀರು ಹಾಕಿದ್ರೆ ಹಾಕ್ರಿ, ಇವತ್ತು ಹಚ್ಚಿದ್ರೆ ಹಚ್ಚ್ರಿ, ಊದುಬತ್ತಿ ಇದ್ರೆ ಹಚ್ಚ್ರಿ, ಎಣ್ಣೆ ಇದ್ರೆ ದೀಪ ಏನ್ ಮಾಡ್ಬೇಕು, ಹಚ್ಬೇಕು. ಒಂದ್ ವೇಳೆ ಎಣ್ಣೆ ದೀಪ ಇಲ್ಲ ಅಂತಂದ್ರೂ ನೀವೇ ಸ್ವಯಂ ಜ್ಯೋತಿ ಅದಿರಿ. ಒಂದು ಸ್ಥಿತಿ ಹಂಗ ಬಂದ್ಬಿಡ್ತದೆ. ಈ ಹೊರಗಿನ ಲಿಂಗದ್ದು ಮುಲಾಜಿ ಇರ್ಲಾರ್ದಂಗ ನಿರಂತರ ಹರಿಯುವ ಒಂದು ರೂಢಿ ಮನಸ್ಸಿಗೆ ಬಂತಂದ್ರೆ ಅದು ಆಟೋಮೆಟಿಕ್ ಹೊರಗೆ ಹರಿಯೋದು ಒಳಗೆ ಕೂಟಸ್ಥನ ಕಡೆ ಹರಿಲಕ್ಕೆ ಚಾಲು ಮಾಡ್ತದೆ. ಏನ್ ತೊಂದರೆ ಇಲ್ಲ, ಅದಕ್ಕೆಲ್ಲ ಬರ್ತದೆ. ಅವೆಲ್ಲ ಮಾಡೋದು ಮುಂದೆ ಬರ್ತದೆ. ಮೊದಲು ಇಷ್ಟು ಮಾಡ್ಕೋತಿದ್ದು ಯೋಗಿಗಳಾದ್ರಿ ಅಂತಂದ್ರೆ ಏನಾಗ್ತದಪ್ಪ ಅಂತಂದ್ರೆ ನಿಮ್ಮ ವೃತ್ತಿ ಏನದಲ್ಲ, ಅಂತಃಕರಣ ವೃತ್ತಿ ಹೊರಗೆ ಹೋಗಿ ವಿಷಯಾಕಾರ ಆಗೋದ್ರ ಬದಲಿ ಏನಾಗ್ತದ, ಒಳಗೇ ಕುಂತು ಬ್ರಹ್ಮಾಕಾರ, ಆತ್ಮಾಕಾರ, ಕೂಟಸ್ಥಾಕಾರ, ಸಾಕ್ಷಿ ಆಕಾರ ಆಗ್ಲಕತಿ ಬಿಡ್ತದೆ. ಅಲ್ಲಿ ಅವನೇನ್ ಮಾಡ್ತಿದ್ದ, ಹೊರಗೆ ಹೋಗಿ ಆ ವಿಷಯಾಕಾರ ಆದಾಗ ಆಭಾಸ ಏನ್ ಮಾಡ್ತಿದ್ದ ಅವಾಗ, ಆಯಾಮ್ ಘಟ ಅಂದ್ರೆ ಇದು ಘಟ ಅದ, ಇದು ಪಟ ಅದ, ಅದು ಏನದ, ಆ ಜಡ ವಸ್ತುಗಳನ್ನ ಅವನು ಗುರುತಿಸ್ತಿದ್ದ. ಜಡ ವಸ್ತುಗಳನ್ನ ಅವನು ಗುರುತಿಸ್ತಿದ್ದ. ಈಗ ಏನಾಗ್ಲಕತ್ತನ, ಯಾವಾಗ ಅಂತಃಕರಣ ವೃತ್ತಿ ಒಳಗೆ ಕುಂತ ಮೇಲೆ ವೃತ್ತಿ ಹೊರಗಾದ್ರೆ ಅವ ಆಭಾಸ ಹೊರಗೆ ಹೋಗ್ಬೇಕಲ್ಲ. ವೃತ್ತಿನೇ ಹೊರಗೆ ಹೋಗಂಗಿಲ್ಲ ಅಂದ್ರೆ ಆಭಾಸನು ಅಲ್ಲೇ ಒಳಗೆ ಕುಂದಿರ್ತಾನ ಜೀವ. ಕುಂತಾಗ ಏನಾಗ್ತದ, ಈ ವೃತ್ತಿ ಯಾವಾಗ ಆತ್ಮಾಕಾರ ಅನುಸಂಧಾನ ಮಾಡ್ಲಕತ್ತಿ ಬಿಡ್ತು ಅಂತಂದ್ರೆ ಈ ಆಭಾಸನ ಹೊರಗೆ ಹೋಗಿ ಜಡ ವಸ್ತುಗಳನ್ನ ಗುರುತಿಸುವಂತ ಅವಸ್ಥೆಗಳ ಕಳ್ಕೊಂಡು ತನ್ನ ಅವಸ್ಥೆಯಲ್ಲಿ ವ್ಯತ್ಯಾಸ ಆಗ್ಲಕತ್ತಿ ಬಿಡುತ್ತೆ. ತಾನೇ ಚೇಂಜ್ ಆಗ್ಲಕತ್ತಿ ಬಿಡುತ್ತೆ. ತನ್ನ ಅವಸ್ಥೆಯಲ್ಲಿ ವ್ಯತ್ಯಾಸ ಆಗಿ ನೀವು ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ ಒಂದು 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 ನಿರ್ವಿಕಾರಿ ಆಗ್ಲಾರ್ದಂಗ ಐದರಾಗ ಒಂದನ್ನ ನೀವು ಅನುಸಂಧಾನ ಮಾಡ್ಲಕತ್ರಿ ಅಂತಂದ್ರೆ ಆವಾಗ ಆಭಾಸನಿಗೆ ಅನಿಸ್ಲಕತ್ತಿ ಬಿಡ್ತದ. ಏನಂತ, ಎಷ್ಟು ಹೊಲಸದಿನ್ ನಾನು, ತನ್ನ ಬಗ್ಗೆ ತನಗೆ ದೋಷ ದರ್ಶನ ಆಗ್ತದ. ದೇಶದ ಮಂದಿಗೆಲ್ಲ ನಿರ್ವಿಕಾರಿ ಆಗದ ಪ್ರವಚನ ಮಾಡೀನಿ ನಾನು. ಆದ್ರ ಆ 5 ಅವಸ್ಥೆಗಳೊಳಗ ಒಂದು ನಿರ್ವಿಕಾರಿಯಾಗಿ ಇರಬೇಕನ್ನಂತ ಅನುಸಂಧಾನ ಮಾಡ್ಲಕ್ಕ ನನಗೆ ಬರಲ್ದು. ನಾನು ನೀವು ಎಂತಹ ಪರಿಸ್ಥಿತಿ ಬಂದ್ರು ಸಣ್ಣ ಸಣ್ಣ ವಿಷಯಕ್ಕೆ ವಿಕಾರ ಆಗುವಂತ ಸ್ವಭಾವ ಏನು ಅದಲ್ಲ, ನನ್ನ ದೋಷ ನಾನೇ ಕಂಡುಕೊಂಡಿಲ್ಲ. ನಾನು ನಿರ್ವಿಕಾರಿ ಆಗುವಂತ ಸಾಧನೆನೇ ಮಾಡಿಲ್ಲ. ಅದಕ್ಕ ನಾನು ಅಲ್ಲಿಂದ ಇಲ್ಲಿ ತನ ಏನ್ ತಿಳ್ಕೊಂಡಿನಿ ಅದು ಜ್ಞಾನ ಅಂತೇನ್ ತಿಳ್ಕೊಂಡಿನಿ, ಅದು ಜ್ಞಾನ ಅಲ್ಲ, ಅದು ಅಜ್ಞಾನ. ನಾನು ನಿರ್ವಿಕಾರಿಯಾಗಿ ಇದ್ದೀನಿ ಅಂತಂದ್ರೆ ಅದೇ ಜ್ಞಾನ. ನಾನು ಶುದ್ಧ ಬ್ರಹ್ಮ, ನಾನು ಈಶ್ವರನೊಳಗಿರುವಂತ ಬ್ರಹ್ಮ, ನಾನು ಈ ಪಿಂಡಾಂಡದೊಳಗಿರುವಂತ ಕೂಟಸ್ಥ ಅನ್ನೋದು ನಾನು ತಿಳ್ಕೊಳ್ಳಾರ್ದೆ ನಾ ಬೇರೆ ಏನೇನೋ ತಿಳ್ಕೊಂಡಿನಲ್ಲ. ಮನುಷ್ಯ ಜನ್ಮ ಶ್ರೇಷ್ಠ, ಮತ್ತಿನ ಗಂಡಸ್ ಮಗ ಅದೀನಿ, ಮತ್ತೆ ಅದು ಜಾತಿಲಿಂತ ನನ್ನನ್ನು ನಾನು ಗುರುತಿಸ್ಕೊಂಡಿನಿ ಧರ್ಮದಿಂದ, ಮತ್ತೆ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಸಿದ್ಧಾಂತಗಳಿಂದ, ಧರ್ಮ ಗುರುಗಳಿಂದ, ಧರ್ಮ ಗ್ರಂಥಗಳಿಂದ, ಧರ್ಮಶಾಸ್ತ್ರಗಳಿಂದ, ದೇಶಗಳಿಂದ, ಭಾಷೆಗಳಿಂದ ನಾನು ಮೂಲದಲ್ಲಿ ಕೂಟಸ್ಥ ಅದೀನಿ ಅನ್ನೋದೇ ಮರೆತು ಇವೆಲ್ಲ ವ್ಯಾವಹಾರಿಕ ಜಗತ್ತಿನೊಳಗೆ ಹೋಗಿ ಗುರುತಿಸಿಕೊಂಡಿನಲ್ಲ. ಎಂತ ನೀಚ ಅದಿದ್ ನಾನು. ಇಲ್ಲಿ ತನ ನಾನೇನ್ ತಿಳ್ಕೊಂಡಿನಿ,
ಅದೆಲ್ಲ ಜ್ಞಾನ ಅಲ್ಲ. ನಾನು ಕೂಟಸ್ಥ ಅನ್ನೋದು ಇದ್ದಾಗಲೇ ಅವೆಲ್ಲ ಮಾಡ್ಲಕ್ ಸಾಧ್ಯ ಆಗ್ಯದ. ನಾ ಕೂಟಸ್ಥ ಅನ್ನೋದನ್ನ ಮೂಲದಲ್ಲಿ ಏನದೀನಿ ಅದನ್ನ ಮರ್ತ ನಾ ಬ್ಯಾರೆ ಏನೇನೋ ತಿಳ್ಕೊಂಡಿನಲ್ಲಪ್ಪ ಅಂತೇಳಿ ಆ ಆವಾಸನೆಗೆ ಹೇಸಿಕೆ ಬರ್ತದ. ಅವನಿಗೆ ಆವಾಸನೆಗೆ ಹೇಸಿಕೆ ಬರ್ತದೆ. ತನ್ನ ಇರುವಿಕೆಯ ಬಗ್ಗೆ ದೋಷ ದರ್ಶನ ಆಗ್ತದ. ಯಾವಾಗ ನಿಮ್ಮ ವೃತ್ತಿ ಒಳಗೆ ಕುಂತು ಆತ್ಮಾಕಾರ ಆಗಿ ಈ ಒಂದು ಸಚ್ಚಿದಾನಂದನ ಅನುಸಂಧಾನ ಮಾಡ್ತಾ ಇರಬೇಕಾದ್ರೆ ಚಿದಾಭಾಸನಿಗೆ ತನ್ನ ಅವಸ್ಥೆಯ ಬಗ್ಗೆ ಹೆಚ್ಚಿಗೆ ಬರ್ತದ. ಇದು ನನ್ನ ಇರುವ ಪದ್ಧತಿ ಅಲ್ಲ. ಹೊರಗಿನ ವಸ್ತುಗಳನ್ನ ಗುರುತಿಸುವಂತ ಹೋಗೋದು ಅದು ನನ್ನ ಕೆಲಸ ಅಲ್ಲ. ಮೊದಲ ಈಗ ನಾನೇನೇನ್ ತಿಳ್ಕೊಂಡಿನಿ ಅದೆಲ್ಲ ಓಟು ಏನದ ಜ್ಞಾನನೇ ಅಲ್ಲ, ಅಜ್ಞಾನ. ನಾನು ನಿರ್ವಿಕಾರಿಯಾಗಿ ಇರುವುದೇ ಜ್ಞಾನ. ನಾನು ಕೂಟಸ್ಥ ಸ್ವರೂಪನಾಗಿ ಇರುವುದೇ ಜ್ಞಾನ. ನಾನು ಸಣ್ಣ ಸಣ್ಣ ವಿಷಯಕ್ಕ ಚಿಂತೆ, ಭಯ, ದುಃಖ ಮತ್ತಿನ್ನೇನೇನೋ ಮಾಡ್ಕೊತಿದ್ದೆ. ಅದು ಯಾವುದು ಜ್ಞಾನದ ಕೆಲಸ ಅಲ್ಲ. ಎದಕ್ಕೆ ಸಿಟ್ಟಿಗೆ ಬರ್ತಿ, ಎದಕ್ಕೆ ಹೊಟ್ಟೆ ಕಿಚ್ಚು ಪಡಿಸಿ, ಎದಕ್ಕೆ ಇಷ್ಟು ಸೊಕ್ಕು ತೋರಿಸ್ತಿ ಅಂತೇಳಿ ಕೇಳ್ತಿದ್ರು. ಎಲ್ಲ ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಿದ್ದೆ. ನನಗೆ ಇಷ್ಟ್ಯಾಕೆ ಸೊಕ್ಕದ ಅಂದ್ರೆ ನಾನು ಅಷ್ಟು ಸಾಹುಕಾರ ಅದೀನಿ, ಇಷ್ಟು ಸಾಹುಕಾರ ಅದೀನಿ ಅಂತೇಳಿ ನನಗೆ ಸೊಕ್ಕಿತ್ತು. ಅಷ್ಟು ವಿದ್ಯಾವಂತದೀನಿ, ಇಷ್ಟು ವಿದ್ಯಾವಂತದೀನಿ, ಇಂಥ ದೊಡ್ಡ ವಿದ್ಯೆ ಅದ, ಇಂಥ ದೊಡ್ಡ ಅಧಿಕಾರ ಅದ ಅಂತ ಆ ಎಲ್ಲ ಸೊಕ್ಕ, ಹೊಟ್ಟೆ ಕಿಚ್ಚು ಏನದವ, ದುಃಖ, ಭಯ ಇವೆಲ್ಲ ಓಸು ಏನದವ ಬಂಧನಕ್ಕೆ ಕಾರಣದವ. ಬಂಧನಕ್ಕೆ ಕಾರಣದವ. ನಾನು ಆನಂದವಾಗಿರ್ಬೇಕು, ಮೋಕ್ಷದ ಕಡೆ ಹರಿಬೇಕು, ಮೋಕ್ಷದ ಅವಸ್ಥೆ ಪಡ್ಕೋಬೇಕು, ನಾನು ಮುಮುಕ್ಷು ಆಗ್ಬೇಕು, ಆನಂದ ಆಗ್ಬೇಕು ಅಂತ ಹೇಳಿ ಅದಕ್ಕೆ ತನ್ನ ಸ್ಥಿತಿಯನ್ನ ಪರಿವರ್ತನೆ ಮಾಡ್ಕೊಳ್ಳೋದ್ರೊಳಗೆ ಅದಕ್ಕೆ ಆಸಕ್ತಿ ಉಂಟಾಗ್ತದ. ಅಂತಃಕರಣ ಆತ್ಮಾಕಾರ ಆಗ್ಬೇಕು, ಚಿದಾಭಾಸನಲ್ಲಿ ಪರಿವರ್ತನೆಗಳು ಬರಬೇಕು. ನೋಡ್ರಿ ಹೆಂಗದ ದೋಷ ದರ್ಶನ ಆಗ್ಬೇಕು. ಹುಟ್ಟವನು ಸಾಯವನು ನಾನೇ ಅಂತ ತಿಳ್ಕೊಂಡಿದ್ದೆ. ಚಿದಾಭಾಸ ಅವನೇನಂತನ, ನಾನು ಯಾವಾಗ ನನ್ನ ವೃತ್ತಿ ವಿಷಯಾಕಾರ ಆಯ್ತು ಅಂತಂದಾಗ ನಾನು ಹಿಂಗೆ ತಿಳ್ಕೊಂಡಿದ್ದೆ, ನಾನೇ ಹುಡ್ತೀನಿ, ನಾನೇ ಸಾಯ್ತೀನಿ ಅಂತ. ಆದ್ರ ಯಾವಾಗ ನನ್ನ ವೃತ್ತಿ ಬ್ರಹ್ಮಾಕಾರ ಆಯ್ತು, ನನ್ನ ವೃತ್ತಿ ಆತ್ಮಕಾರ ಆಯ್ತು, ಕೂಟಸ್ಥಾಕಾರ ಆಯ್ತು, ಆವಾಗ ಏನಾಯ್ತಪ್ಪ ಅಂದ್ರ ನಾನು ಹುಟ್ಟವನು ಅಲ್ಲ, ಸಾಯವನು ಅಲ್ಲ. ಇವೆಲ್ಲ ಏನದವಪ್ಪ ಅಂದ್ರೆ ವ್ಯಾವಹಾರಿಕ ಜಗತ್ತಿನೊಳಗ ಶರೀರಕ್ಕೆ ಉಂಟಾಗುವ ಸ್ಥಿತಿಗಳು ಹೊರತು ಆ ಸ್ಥಿತಿಗಳಿಗೆ ನನಗ ಸಂಬಂಧ ಇಲ್ಲ. ನಹಿ ಚೇತನಕ್ಕೋ ತಾತ್, ಏನೇನು ಅವಸ್ಥೆಗಳಾಗ್ತವ ಯಾವು ನನಗ್ ಸಂಬಂಧ ಇಲ್ಲ. ನಾನು ಶಾಶ್ವತ ಬ್ರಹ್ಮ, ನಾನು ನಿತ್ಯ ರೂಪ ಬ್ರಹ್ಮ, ನಾನು ಕೂಟಸ್ಥ ಸದಾಕಾಲ ಇರೋವನು ನಾನು ಅಂತೇಳಿ ಸುಮ್ಮನೆ ನಾ ಸಾಯ್ತೀನಿ ಅಂತೇಳಿ ಅಂಜಿ ದುಃಖಿ ಆಗ್ತಿದ್ದೆ, ಭಯ ಪಡ್ತಿದ್ದೆ. ಆ ಸಾವಿನ ಭಯ ಇಲ್ಲಲ್ಲ ಈಗ. ಸಾವಿನ ಭಯ ಕಳ್ಕೋಬೇಕಾದ್ರ ವಿಷಯಾಕಾರ ಆಗುವಂತ ನನ್ನ ವೃತ್ತಿ ಈಗ ಆತ್ಮಾಕಾರ ಆಗ್ಯದ, ನಾನು ಬ್ರಹ್ಮ ಸ್ವರೂಪ ಆಗ್ಲಕತ್ತೀನಿ ಅಂತೇಳಿ ಅದಕ್ಕೆ ಖುಷಿ ಖುಷಿಯಾಗಿ ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ನಾನಷ್ಟೇ ನನ್ನ ಈ 3.5 ಮಳ ಶರೀರದಾಗ ಅದೀನಿ ಅಂತ ತಿಳ್ಕೊಂಡಿದ್ದೆ. ಎಲ್ಲ 84 ಲಕ್ಷ ಜೀವರಾಶಿಗಳೊಳಗೆ ಎಲ್ಲದರೊಳಗೂ ನಾನೇ ಅದೀನಿ ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಈ ಪರಿಪೂರ್ಣ ರೂಪ ಬ್ರಹ್ಮನ ಅನುಸಂಧಾನ ಮಾಡಿದ ಮೇಲೆ ಅಣು ರೇಣು ತೃಣ ಕಾಷ್ಟ ಸಕಲ ಸಚರ ಅಚರ ಏನೇನದ ಜಗದಾಗಲ್ಲ, ಮುಗಿಯಲಾಗಲ್ಲ, ಮಿಗಿಯಾಗಲ್ಲ, ಎತ್ತ ನೋಡಿದಡ ಅತ್ತತ್ತ ಎಲ್ಲಾ ಕಡೆ ನಾನೇ ಅದೀನಿ. ವಿಶ್ವತೋ ಚಕ್ಷು ನಾನೇ ಅದೀನಿ, ವಿಶ್ವತೋ ಬಾವು ನಾನೇ ಅದೀನಿ, ವಿಶ್ವತೋ ಪಾದ ನಾನೇ ಅದೀನಿ, ವಿಶ್ವತೋ ಕರ್ಣ ನಾನೇ ಅದೀನಿ. ನನ್ನ ಸ್ಥಿತಿ ಬರೀ ಈ 3.5 ಮಳ ಶರೀರದಾಗ ಅದಿದೆ ತಿಳ್ಕೊಂಡಿದ್ದೆ. ಏನಿಲ್ಲ, ನಾ ಪರಿಪೂರ್ಣವಾಗಿ ಎಲ್ಲಾ ಕಡೆ ನಾನೇ ಅದೀನಿ ಅಂತೇಳಿ ಏನಾಗ್ತದ,
ಆ ಒಂದು ಚಿದಾಭಾಸನಿಗೆ ತನ್ನ ದೋಷ ದರ್ಶನ ಆಗಿ ಈ ಶಾಸ್ತ್ರ ಮತ್ತು ಗುರು ಇವುಗಳ ಮೂಲಕ ನಾನು ಮಾಹಿತಿಗಳನ್ನು ಪಡ್ಕೊಂಡಿನಿ, ಶ್ರವಣ ಆಯಿತು, ಮನನ ಮಾಡ್ಕೊಳಕತ್ತೀನಿ. ಈಗ ನೆಕ್ಸ್ಟ್ ನಿಧಿಧ್ಯಾಸನ ಆಗಿ ನಾನು ಅಲ್ಲಿ ಏನು ತಿಳ್ಕೊಂಡಿನಿ ಅದೆಲ್ಲ ಓಟು ಏನದ ಅಂತಂದ್ರೆ ನನ್ನ ಅಭಿಮಾನಕ್ಕೆ ಅಹಂಕಾರಕ್ಕೆ ಕಾರಣ ಆಗ್ಲಕತ್ತದ. ಅದನ್ನೆಲ್ಲ ಬಿಟ್ಟು ಇವು ಒಂದು 5 ಸಾಧನೆಗಳನ್ನು ನಾನು ಮಾಡಬೇಕಾಗ್ಯದ. ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಅಂತೇಳಿ ನಾನು ಇದನ್ನು ಅನುಸಂಧಾನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ತಿಳ್ಕೊಂಡಿನಿ, ಅದ್ರ ಬಗ್ಗೆ ಏನು ಅಭಿಮಾನ ಪಡ್ಲಕತ್ತೀನಿ, ಅದೆಲ್ಲ ಅಜ್ಞಾನ, ಅದನ್ನ ತ್ಯಾಗ ಮಾಡಿ ಈಗ ನಾನು ಏನ್ ಮಾಡಬೇಕಾಗ್ಯದ, ಇದೆಲ್ಲ ಕೆಲಸ ಮಾಡಬೇಕಾಗ್ಯದ. ಅದನ್ನೇ ಅವ್ರೇನ್ ಹೇಳ್ತಾರೆ, ಜ್ಞಾನ ಶೂನ್ಯ ಸ್ಥಳ ಅಂತಾರೆ. ಎದ್ರಾಗ ಸಿದ್ಧಾಂತ ಶಿಖಾಮಣಿ ಏನು ಓದಿ ಬರೆದು ಏನ್ ಮಾಡಿದ್ರು ಸಹಿತ ಇವು 5 ಅವಸ್ಥೆಗಳನ್ನ ನೀನು ಮಾಡಲಿಲ್ಲ ಅಂತಂದ್ರೆ ಅದು ನಿನ್ನ ಜ್ಞಾನ ಎಲ್ಲ ಶೂನ್ಯನೇ. ಈಗ ನಾವು ಏನ್ ಮಾಡ್ಬೇಕಾಗ್ಯದ, ಈ ಆವಾಸನ ಏನು ಪ್ರಶ್ನೆಗಳು ಸಂಬಂಧಪಟ್ಟಂತೆ ಕೇಳ್ಯಾನ ಶಿಷ್ಯ, ನಾವು ಹೇಳುವ ಅಹಂ ಬ್ರಹ್ಮಾಸ್ಮಿ ಏನದ ಅದು ಕೂಟಸ್ಥನಿಗೋ ಏನು ಆವಾಸನಿಗೋ? ಕೂಟಸ್ಥನಿಗೆ ಹೇಳಿದ್ರೆ ಕೂಟಸ್ಥ ಆಲ್ರೆಡಿ ಬ್ರಹ್ಮನೇ ಅದನ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣನೇ ಅದನ. ಅವನಿಗೆ ಮತ್ತೆ ನಾವು ಬ್ರಹ್ಮನಿಗೆ ಬ್ರಹ್ಮ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಹಂಗಾಗಿ ಅದೇನಾಗ್ತದ, ಬ್ರಹ್ಮಗ ವಿಕಾರ ಹೇಳ್ದಂಗ ಆಗ್ತದ. ಬ್ರಹ್ಮಗ ಮೊದಲ ಅಜ್ಞಾನಿ ಇದ್ದ, ಇದಕ್ಕೆ ತಿಳ್ಕೊಂಡ ಮೇಲೆ ಗುರುವಿನ ಬಳಿ ಬಂದು ತಿಳ್ಕೊಂಡ ಮೇಲೆ ಜ್ಞಾನಿ ಆಗ. ಹಂಗಿಲ್ಲ ಅವನಿಗೂ ಹೇಳಕ್ ಬರಲ್ಲ. ಮತ್ತ ಆವಾಸನಿಗೆ ಹೇಳ್ಬೇಕಾದ್ರ ಆವಾಸ ಏನದನ, ಸದ್ರೂಪನೂ ಇಲ್ಲ, ಚಿದ್ರೂಪನೂ ಇಲ್ಲ, ಆನಂದ ರೂಪನೂ ಇಲ್ಲ, ಏನೇನು ಇಲ್ಲ. ಅವ ಇಲ್ಲದವನಿಗೆ ನಾವು ಬ್ರಹ್ಮ ಅಂದ್ರೆ ಹೆಂಗ, ಅಸದ್ರೂಪ ಅದನ. ಅವನು ಆವಾಸ ಏನದನ, ವಿಕಾರಿ ಆಗ್ತಾನ. ಆವಾಸ ಏನದನ, ತಾನು ಕೂಟಸ್ಥ ಅನ್ನೋದು ಬಿಟ್ಟು ಉಳಿದದ್ದೆಲ್ಲ ಏನೇನೋ ತಿಳ್ಕೊಂಡನ. ಆವಾಸ ಏನದನ, ದುಃಖಿ ಅದನ, ಅವನು ಭಯಗ್ರಸ್ತ ಅದನ, ಚಿಂತಾಕ್ರಾಂತ ಅದನ. ಆವಾಸ ಏನದನ, ಹುಟ್ಟತನ, ಸಾಯ್ತಾನ. ಆವಾಸ ಏನದನ, ಸ್ವಾರ್ಥಿ ಅದನ, ಬರೀ ತನ್ನ ಮಟ್ಟಿಗೆ ತಾನೇ, ತನ್ನ ಶರೀರ ಒಂದು ಚೆನ್ನಾಗಿದ್ದರೆ ಸಾಕು, ತನ್ನ ಭಾಳ ಆದ್ರೆ ತನ್ನ ಸಂಸಾರ ಇಟ್ಟು ಚಲೋ ಇದ್ರೆ ಸಾಕಂತಾನ. ಉಳಿದದ್ದೆಲ್ಲ ಹಾಳಾಗಿ ಹೋಲ್ ಎದ್ದು ಬಿಡ್ತಾನೆ. ಇದು ಆವಾಸನ. ಇವನಿಗೆ ಹ್ಯಾಂಗ ನೀವು ಬ್ರಹ್ಮ ಅಂತೀರಿ, ಇವನಿಗೆ ಹ್ಯಾಂಗ ಕೂಟಸ್ಥ ಅಂತೀರಿ? ಹಿಂಗಾಗಿ ಕತ್ತಿಗೆ ಕುದುರಿ ಅಂತಂದ್ರ ಏನಾಯ್ತು, ಕತ್ತಿಗೆ ಕುದುರಿ ಅಂದ್ರೆ ಏನಾಗ್ತದ, ತಪ್ಪಾಗ್ತದ, ಭ್ರಾಂತಿ ಆಗ್ತದ. ಕತ್ತಿಗೆ ಕುದುರೆ ಅನ್ನೋದು ಭ್ರಾಂತಿ ಆಗ್ತದೆ. ಅದಕ್ಕೆ ಗುರು ಆದವನ್ ಏನ್ ಹೇಳ್ತಾನ, ಈಗ ನೋಡಪ್ಪ, ನಿನ್ನ ಹತ್ರ ಒಂದು ಆವಾಸದ, ಒಂದು ಅಂತಃಕರಣ ಅಥವಾ ಅವಿದ್ಯೆ ಅಂತ ಅದ, ಮತ್ತೇನದ ಒಂದು ಕೂಟಸ್ಥ. ಈಗ ಈ ಆವಾಸ, ಈ ಅಂತಃಕರಣ ಏನದಲ್ಲ, ಆವಾಸ ಸಹಿತ ಬುದ್ಧಿ ಅಥವಾ ಬುದ್ಧಿ ಸಹಿತ ಆವಾಸ, ಇವೆರಡು ಜೊತೆಗೆ ಅದಾವಲ್ಲ, ಇದು ಎದರಿಂದ ಆಗ್ಯದ? ಈಗ ಬಜಾರ್ದಾಗ 2 ಬಂಗಾರದ ಅಂಗಡಿಯಾಗ 2 ಕೆಲಸ ಅದಾವ. ಒಂದು ಆಭರಣ ಅದ, ಒಂದು ಚೊಕ್ಕ ಬಂಗಾರ ಅದ. ಏನ್ ಮಾಡ್ತೀರಿ, ಕೆಲವೊಂದ್ಸಾರಿ ಚೊಕ್ಕ ಬಂಗಾರ ತಗೋತೀರಿ, ಕೆಲವೊಂದ್ಸಾರಿ ಆಭರಣ ತಗೋತೀರಿ. ಈಗ ಆಭರಣ ತಗೊಂಡ್ರದ ಆಭರಣ ಎದರಿಂದ ಮಾಡ್ಯಾರ? ಬಂಗಾರಲಿಂತ ಮಾಡ್ಯಾರ. ಹಂಗ ಇಲ್ಲೇನದ, ಆವಾಸ ಸಹಿತ ಬುದ್ಧಿ ಏನದ, ಇದು ಆಭರಣ ಇದ್ದಂಗ ಅದ. ಕೂಟಸ್ಥ ಏನದ, ಚೊಕ್ಕ ಬಂಗಾರ ಇದ್ದಂಗ ಅದ. ನಿಮ್ ಬುದ್ಧಿ ಎದರಿಂದ ಮಾಡಲ್ಪಟ್ಟಿದೆ? ನಿಮ್ಮ ಆವಾಸ ಎದರಿಂದ ಆಗ್ಯಾನ? ಆಭರಣ ಎದರಿಂದ ಆಗ್ಯದ? ಬಂಗಾರದಿಂದ ಆಗ್ಯದ ಅಂತ ಚಂದ ಹೇಳ್ತೀರಿ. ನಿಮ್ ಕೂಟಸ್ಥ ಎದರಿಂದ ಆಗ್ಯಾನ? ಇದು ಚಿದಾಭಾಸ, ಆಭಾಸ ಎದರಿಂದ ಆಗ್ಯಾನ? ಕೂಟಸ್ಥಲಿಂತ ಆಗ್ಯಾನ. ಕೂಟಸ್ಥ ಬಂಗಾರ ಇದ್ದಂಗ, ಆಭಾಸ ಆಭರಣ ಇದ್ದಂಗ. ಚಿದಾಭಾಸ ಎದರಿಂದ ಆಗ್ಯಾನ? ಕೂಟಸ್ಥಲಿಂತನೇ ಆಗ್ಯಾನ. ಅವನು ಕೂಟಸ್ಥಲಿಂತ ಆಗಿ ಕೂಟಸ್ಥನೇ ಆಭಾಸನಾಗಿ ತೋರುತ್ತಿದ್ದಾನೆ. ಕೂಟಸ್ಥನೇ ಅವಿದ್ಯೆಯಾಗಿ
ತೋರುತ್ತಿದ್ದಾನೆ. ಕೂಟಸ್ಥನೇ ಏನಾಗ್ಯಾನ? ಅಂತಃಕರಣವಾಗಿ ತೋರುತ್ತಿದ್ದಾನೆ. ಈಗ ಏನಾಗಬೇಕಾಗ್ಯದ? ಆಭಾಸ ಬಂಗಾರಲಿಂತೆ ಆಗಿದ್ದದ, ಅದು ಕೂಟಸ್ಥನ್ಲಿಂತೆ ಆಗ್ಯದದು. ಆದ್ರೆ ಏನಾಗ್ಯದ? ಆಭರಣಕ್ಕ ತಂದ ಡಿಸೈನ್ ನೋಡಿ ಮಂದಿ ಡಿಮ್ಯಾಂಡ್ ಮಾಡ್ಲಕತ್ತಾರಲ್ಲ. ಅದು ಡಿಸೈನ್ ಭಾರಿ ಡಿಸೈನ್ ಅಂತ ತಿಳ್ಕೊಂಡು ಆ ಒಂದು ಆಭರಣಕ್ಕ ತನ್ನ ಡಿಸೈನಿನ ಮೇಲೆ ಹೆಮ್ಮೆ ಆಗ್ಲಕತ್ತದೆ ಹೊರತು ಆಭರಣಕ್ಕೆ ತಾನು ಎದರಿಂದ ಆಗೀನಿ ಅನ್ನೋದ್ರ ಬಗ್ಗೆ ಜ್ಞಾನ ಇಲ್ಲ. ನೀನು ಆಭರಣ, ಎಲೆ ಆಭರಣ, ನೀನು ಎಂತ ಡಿಸೈನ್ ಅದಿ ಅಂತ ಅಭಿಮಾನ ಪಡ್ಲಕ್ ಓದ್ತಿದಲ್ಲ, ನೀನು ನನ್ನಿಂದ ಆಗಿದಿ, ನನ್ನ ಬಂಗಾರ ನಾ ಹೊಳ್ಳಿ ತೆಕ್ಕೋತೀನಿ ಅಂತ ಬಂಗಾರ ಹಿಂದಕ್ಕೆ ಸರ್ಕೋತು ಅಂತಂದ್ರೆ ಅಲ್ಲಿ ಆಭರಣ ಇರ್ತದೇನ್ರಿ? ಆಭರಣದಿಂದ ಬಂಗಾರ ಹಿಂದಕ್ಕೆ ಹೋಯ್ತಪ್ಪ, ಆಭರಣ ಇರಂಗಿಲ್ಲ. ಹಂಗ ಆಭಾಸನಿಗೆ ಏನಾಗಬೇಕಾಗ್ಯದ? ನಾನು ಕೂಟಸ್ಥನಿಂದಲೇ ಆದವನು. ಆ ಕೂಟಸ್ಥ ತಾನು ಹಿಂದಕ್ಕೆ ಸರದನು ಅಂತಂದ್ರ ನನ್ನ ವಿದ್ಯೆ, ಹುದ್ದೆ, ಶ್ರೀಮಂತಿಕೆ, ರಾಜಕಾರಣ ಮತ್ತಿನ್ನೇನದವಲ್ಲ, ಮತ್ತಿನ್ನೇನೇನು ಆಭರಣಗಳಾಗಿರಲ್ಲ ಈ ಜಗತ್ತಿನೊಳಗ, ಆ ಆಭರಣಕ್ಕೆ ಏನ್ ಅರ್ಥ ಅದ? ಅದಕ್ಕ ಆ ಆಭಾಸನಿಗೆ ಏನಾಗಬೇಕಾಗ್ಯದ? ತನ್ನ ಮೂಲ ವಸ್ತು ಏನದಲ್ಲ ಬಂಗಾರದ ಬಗ್ಗೆ ಜ್ಞಾನ ಆಗಬೇಕಾಗ್ಯದ. ತನ್ನ ಮೂಲ ವಸ್ತುವಿನ ಬಗ್ಗೆ ಅರಿವು ಆಗಬೇಕಾಗ್ಯದ. ಆ ಮೂಲ ವಸ್ತುವನ್ನು ಮರ್ತದ್ದಕ್ಕ ಇಷ್ಟೆಲ್ಲ ಆಗ್ಯದ. ಜಾತಿ ಭೇದ, ಜನ್ಮ ಭೇದ, ಲಿಂಗ ಭೇದ, ವರ್ಣ ಭೇದ, ವರ್ಗ ಭೇದ, ವಯೋಭೇದ, ದೇಶ ಭೇದ, ಭಾಷಾ ಭೇದ, ಗುರು ಭೇದ, ಸಿದ್ಧಾಂತ ಭೇದ. ಯಾಕಾಗ್ಯದ? ತನ್ನ ಮೂಲ ಸ್ವರೂಪದ ಬಗ್ಗೆ ವಿಸ್ಮೃತಿಯಾಗಿದ್ದಕ್ಕ. ತನ್ನ ಮೂಲ ಸ್ವರೂಪದ ಸ್ಮೃತಿ ಆಯ್ತು ಅಂದ್ರೆ ನಾನು ಬಂಗಾರನೇ ಅದೀನಿ ಅಂತ ತಿಳ್ಕೋತು ಅಂದ್ರೆ ಅದು ಕೂಟಸ್ಥ ಆಗ್ಬಿಡ್ತವ. ಕೂಟಸ್ಥನು ಬಂಗಾರದ್ದು, ಆಭಾಸನು ಬಂಗಾರದ್ದು. ತನ್ನ ಮೂಲ ವಸ್ತು ಬಂಗಾರನೇ ಅಂತ ತಿಳ್ಕೊಂಡ್ಬಿಟ್ರೆ ಮುಗಿತಲ್ಲ, ಅದು ಕೂಟಸ್ಥ ಆಗ್ಬಿಡ್ತದ. ತನ್ನ ಮೂಲ ವಸ್ತುವಿನ ಅರಿವು ತಾನು ಮಾಡ್ಕೊಳ್ಳೋದಕ್ಕ ಏನದಪ್ಪ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? 7 ಅವಸ್ಥೆಗಳು ಮತ್ತು ಅಹಂ ಬ್ರಹ್ಮಾಸ್ಮಿ. ಯಾಕಂದ್ರೆ ಈ ಆಭಾಸನಲ್ಲಿ ಆಗುವ ಪರಿವರ್ತನೆಗಾಗಿ, ಆಭಾಸನಲ್ಲಿ ಆಗುವ ಪರಿವರ್ತನೆಗಾಗಿ ವೃತ್ತಿ ಬಹಿರ್ಮುಖಿಯಾಗಿ ಹೋಗುವುದನ್ನ ಬಿಟ್ಟು ಅಂತರ್ಮುಖಿಯಾಗಿ ಕುಳಿತು ಈ ಒಂದು ಸಚ್ಚಿದಾನಂದನ ಅನುಸಂಧಾನ ಮಾಡ್ತಾ ಮಾಡ್ತಾ ಸಚ್ಚಿದಾನಂದ ಸ್ವರೂಪ ಆಗುವ ಪ್ರಯತ್ನದಲ್ಲಿ ತನ್ನ ಈಗ ಸದ್ಯಕ್ಕಿರುವ ಸ್ಥಿತಿಯ ಬಗ್ಗೆ ಹೇಸಿಕೆ ಪಡುತ್ತಾ ಪಡುತ್ತಾ ತನ್ನ ಉತ್ಥಾನ, ತನ್ನ ಉದ್ಧಾರ ತಾನು ಮಾಡ್ಕೊಳ್ಳೋದಕ್ಕೆ ಇದು ಆಭಾಸನಿಗೆ ಹೇಳಿದ ವಿಷಯ ಅದಪ್ಪ. ಅದಕ್ಕೆ ಆಭಾಸನಲ್ಲಿ 7 ರೀತಿ ಪರಿವರ್ತನೆಗಳು ಬರ್ತಾವ. ಯಾವಾಗ ಬರ್ತಾವ ಅಂದ್ರ ನಿಮ್ಮ ವೃತ್ತಿ ಅಂತರ್ಮುಖಿಯಾಗಿ ಕುಳಿತು ಬಹಿರ್ಮುಖಿಯಾಗಿ ವಿಷಯಾಕಾರ ಆಗುವುದನ್ನ ಬಿಟ್ಟು ಅಂತರ್ಮುಖಿಯಾಗಿ ಕುಳಿತು ಈ ಬ್ರಹ್ಮಾಕಾರ ವೃತ್ತಿ, ಬ್ರಹ್ಮಾಕಾರ ಪ್ರಯತ್ನ ಆಯ್ತು ಅಂತಂದ್ರ ಆ ವೃತ್ತಿ ತಯಾರಾಗದೇ ಒಂದು ದೊಡ್ಡ ಕೆಲಸ ನಿಮ್ಮೊಳಗೆ. ಅದೇ ದೊಡ್ಡ ಕೆಲಸ. ನಾನು ಸದ್ರೂಪ ಬ್ರಹ್ಮ, ನಾನು ಚಿದ್ರೂಪ ಬ್ರಹ್ಮ, ನಾನು ಆನಂದ ರೂಪ ಬ್ರಹ್ಮ, ನಾನು ನಿತ್ಯ ರೂಪ ಬ್ರಹ್ಮ, ನಾನು ಪರಿಪೂರ್ಣ ರೂಪ ಬ್ರಹ್ಮ ಅಂತೇಳಿ ನೀವು ಗಟ್ಟಿಮುಟ್ಟಾಗಿ ಓಂ ಅಂತಿರಲ್ಲ. ಓಂ ಅಂದ್ರ ನಾನು ಏನದೀನಿ? ಅಹಂ ಬ್ರಹ್ಮ. ಓಂ ಅಂದ್ರ ಅಹಂ ಬ್ರಹ್ಮಾಸ್ಮಿ. ನಮ ಶಿವಾಯ 5 ಅದಾವಲ್ಲ, ಅವು ಕೆಳಗೇನದವ? ನಮ ಶಿವಾಯ ಅಂತಂದ್ರ ಅಹಂ ಶುದ್ಧ ಬ್ರಹ್ಮಾಸ್ಮಿ. ಫಸ್ಟ್ ಇಂದೇನು? ಓಂ ಅಂದ್ರ ಶುದ್ಧ ಬ್ರಹ್ಮಾಸ್ಮಿ. ನೆಕ್ಸ್ಟ್ ನಮ ಶಿವಾಯ 5 ಅದಾವಲ್ಲ, ಆ 5ರೊಳಗ ನ ಅಂತಂದ್ರ ಅಹಂ ಸದ್ರೂಪ ಬ್ರಹ್ಮಾಸ್ಮಿ. ಮ ಅಂದ್ರ ಅಹಂ ಚಿದ್ರೂಪ ಬ್ರಹ್ಮಾಸ್ಮಿ.
ಶಿ ಅಂತಂದ್ರೆ ಅಹಂ ಆನಂದ ರೂಪ ಬ್ರಹ್ಮಾಸ್ಮಿ. ವಾ ಅಂತಂದ್ರೆ ಅಹಂ ನಿತ್ಯ ರೂಪ ಬ್ರಹ್ಮಾಸ್ಮಿ. ಮತ್ತೆ ಯ ಅಂತಂದ್ರೆ ಅಹಂ ಪರಿಪೂರ್ಣ ರೂಪ ಬ್ರಹ್ಮಾಸ್ಮಿ. ಸುಮ್ಮನೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತಂದ್ರೆ ಏನದು? ಅಹಂ ಬ್ರಹ್ಮಾಸ್ಮಿ, ಅಹಂ ಶುದ್ಧ ಬ್ರಹ್ಮಾಸ್ಮಿ, ಅಹಂ ಸದ್ರೂಪ ಬ್ರಹ್ಮಾಸ್ಮಿ, ಅಹಂ ಚಿದ್ರೂಪ ಬ್ರಹ್ಮಾಸ್ಮಿ, ಅಹಂ ನಿತ್ಯರೂಪ ಬ್ರಹ್ಮಾಸ್ಮಿ, ಅಹಂ ಆನಂದ ರೂಪ ಬ್ರಹ್ಮಾಸ್ಮಿ, ಅಹಂ ಪರಿಪೂರ್ಣ ರೂಪ ಬ್ರಹ್ಮಾಸ್ಮಿ ಅಂತೇಳಿ ಇದನ್ನ ತಿಳ್ಕೊಂಡು, ಇದರ ಅರ್ಥ ತಿಳ್ಕೊಂಡು, ಅದರ ಅನುಸಂಧಾನ ಮಾಡ್ಕೋತ, ತನ್ನ ಸ್ಥಿತಿಯಲ್ಲಿ ಪರಿವರ್ತನೆ ಮಾಡ್ಕೋತ, ಒಳಗೇ ಕುಂತು ಚಿಂತನೆ ಮಾಡ್ಕೋತ, ವಿಷಯ ಭೋಗಗಳ ಕಡೆ ಆಸಕ್ತಿ ಕಡಿಮೆ ಮಾಡ್ಕೋ ಅಂತಂದ್ರೆ ಹೆಂಗ್ ಕಡಿಮೆ ಆಗ್ತದ? ಒಳಗಿನ ಸುಖದ ಅರಿವು ಗೊತ್ತಿರ್ಲಾರ್ದವನಿಗೆ ಹೊರಗಿನ ಸುಖ ಪಡ್ಲಕ್ಕೆ ಹೋಗ್ತಾನ. ಒಳಗೆ ಸುಖ ಇತ್ತಂತಂದ್ರೆ ಅವೇ ಹೊರಗೊತ್ತಾನ. ಕೋರ್ಟಿಗೆ ಹಾಕಿ ನೋಡ್ರಿ, ನನ್ನ ಹೆಂಡತಿ ಪರಪುರುಷನ ಸಹವಾಸ ಮಾಡ್ಲಿಕ್ಕೆ ಹೋಗ್ಲಕತ್ತಾಳ, ಅಥವಾ ನನ್ನ ಗಂಡ ಪರಸ್ತ್ರೀ ಸಹವಾಸ ಮಾಡ್ಲಿಕ್ಕೆ ಹೋಗ್ಲಕತ್ತಾನ ಅಂತಂದಾಗ ಕೋರ್ಟ ಕೇಸುಗಳೇ ಹಿಡ್ಕೊಳಂಗಿಲ್ಲ ಅವ್ರು. ಕೋರ್ಟಿನ ರೂಲ್ಸ್ ಹೆಂಗವು? ನಿನ್ನ ಗಂಡನ್ನ ನೀನು ಮನ್ಯಾಗ ಇಟ್ಕೊಂಡು ಸುಖಿಯಾಗಿ ಇಟ್ಕೊಂಡಿದ್ದೆ ಅಂದ್ರೆ ಅವ ಯಾಕೆ ಹೊರಗೆ ಹೋಗ್ತಾನ ಅಂತ ಪ್ರಶ್ನೆ ಮಾಡ್ತದ. ನಿನ್ನ ಹೆಣ್ತಿನ ನೀನು ಸುಖಿಯಾಗಿ ಮನ್ಯಾಗ ಇಟ್ಕೊಂಡಿದ್ದೆ ಅಂದ್ರೆ ಅಕ್ಕಿ ಯಾಕೆ ಹೊರಗೆ ಹೋಗ್ತಾಳ ಅಂತ ಪ್ರಶ್ನೆ ಮಾಡ್ತದ. ನಿಮ್ಮೊಳಗ ನಿಮ್ಮ ವೃತ್ತಿ ಒಳಗ ಸುಖದ ವ್ಯವಸ್ಥೆ ಮಾಡ್ಕೊಳ್ಳಾರ್ದಕ್ಕ ಅದು ಹೊರಗೋಲಕತ್ತ. ಸುಪ್ರೀಂ ಕೋರ್ಟೇ ಇಂಥ ಕೇಸ್ ಇಡಂಗಿಲ್ಲ ಅಂತಂದ್ಮೇಲೆ ನಿಮ್ಮ ವೃತ್ತಿ ಹೊರಗೋಗ್ತದ ಅಂತ ಹೇಳಿಕೆ ಎಲ್ಲಿ ಕೇಸ್ ಹಾಕ್ತೀರಿ? ಯಾರು ಮಾಡ್ಬೇಕಿದು? ಇದು ಒಳಗೆ ಗಂಡನ್ನ ಸುಖಿಯಾಗಿ ಇಟ್ಕೋಬೇಕಾಗಿದೆ ಹೆಂಡತಿ ಕರ್ತವ್ಯ, ಹೆಂಡತಿನ ಸುಖಿಯಾಗಿ ಇಟ್ಕೋಬೇಕಾಗಿದೆ ಗಂಡನ ಕರ್ತವ್ಯ. ಅದರಂಗ ಇದು ನಿಯಮ. ನಿಮ್ಮ ಅಂತಃಕರಣ ಹೊರಗೆ ಹರಿಲಾರ್ದಂಗ ನೀವೇನ್ ಮಾಡ್ಬೇಕು? ಒಳಗೆ ಇಟ್ಕೊಳ್ಳೋದು ನಿಮ್ಮ ಕರ್ತವ್ಯ. ನೀವು ಉದ್ಧಾರ ಆಗಬೇಕಾಗಿತ್ತು, ನೀವು ಚಂದ ಆಗಬೇಕಾಗಿತ್ತು ಅಂತಂದ್ರೆ ಅದನ್ನ ಹೊರಗೆ ಹರಿಲಾರ್ದಂಗ ಒಳಗೆ ಇಟ್ಕೊಳ್ಳೋದು ಅದು ನಿಯಮ. ಅದು ರೂಲ್ಸ್ ಅಂದ್ಮೇಲೆ ನಡೀಲೇಬೇಕದು. ಯಾವನಿಗೆ ಮೋಕ್ಷ ಬೇಕು ಅವನಿಗೆ ಇದು ರೂಲ್ಸ್ ಅಪ್ಲೈ ಆಗ್ತದೆ. ನಿಯಮ. ಅದಕ್ಕ ಆ ಅಂತಃಕರಣ ಹೊರಗೆ ಹರಿಲಾರ್ದಂಗ, ವೃತ್ತಿ ಹೊರಗೆ ಹರಿಲಾರ್ದಂಗ ಅದನ್ನ ಒಳಗೆ ಉಳಿಸ್ಕೋಬೇಕು. ಅದಕ್ಕೆ ಒಳಗೆ ಉಳಿಸ್ಕೊಳ್ಳೋದ್ರಾಗ ಹೆಂಗದಪ್ಪ ಅಂದ್ರೆ, ಕರ್ಮ ಮಾಡುವಾಗ ಹೋಮ ಹವನ ಸಂಧ್ಯಾ ವಂದನ ಲಿಂಗ ಪೂಜಾ ಇದು ಮಾಡ್ಕೊಳ್ಳಾಗ ಏನಾಗ್ತದ? ಒಳಗಿರ್ತದ, ಎಲ್ಲಿ ಹೊರಗೆ ಹೋಗಲ್ಲ. ಮತ್ತದು ಕರ್ಮ ಮಾಡೋದು ಮುಗಿದ್ಮೇಲೆ ಮತ್ತೆ ಹೊರಗೆ ಹೋಗ್ತದೆ. ಉಪಾಸನೆ ಮಾಡುವಾಗ ಧ್ಯಾನ ಮಾಡುವಾಗ ಒಳಗಿರ್ತದೆ. ಪ್ರಯತ್ನ ಪೂರ್ವಕವಾಗಿ ಒಳಗೆ ಕುಂದಿರ್ಸಿರ್ತೀರಿ. ಹಗ್ಗ ಕಟ್ಟಿದ ದನ, ಕೊಟ್ಟಿಗೆಗ ಹಗ್ಗ ಕಟ್ಟಿದ ದನ ಇದ್ದಂಗೆ. ಕರ್ಮ ಉಪಾಸನೆ ಮಾಡಿದ್ದು ಏನಾಗ್ತದಂತಂದ್ರ ಮುಗೀತು. ಉಪಾಸನೆ ಮಾಡೋದು ಕರ್ಮ ಮಾಡೋದು ಬಿಟ್ರಿ ಅಂತಂದ್ರ ಆ ದನ ಮತ್ತೆ ಹೊರಗೆ ಹೋಗ್ಬಿಡ್ತು, ಹಗ್ಗ ಬಿಚ್ಚಿದಂಗೆ ಅಷ್ಟೇ. ಅದರ ಜ್ಞಾನದ ದನ ಹೆಂಗದ ಅಂತಂದ್ರೆ ನೀವು ಹಗ್ಗ ಕಟ್ಟದೇ ಬೇಕಾಗಿಲ್ಲ, ಅದು ಅಲ್ಲೇ ನಿಂತಿರ್ತದೆ. ನಂದು ಜಾಗ ಕೊಟ್ಟಿಗೆಗೆ ಇರಬೇಕು, ನಾ ಕೊಟ್ಟಿಗೆಗೆ ಇರ್ತೀನಿ ಅಂತೇಳಿ ಹಗ್ಗ ಕಟ್ಟಲಿಲ್ಲ ಅಂದ್ರೂ ಅದು ಅಲ್ಲೇ ನಿಂದಿರ್ತದೆ. ಅದು ಅರಿವಿನ ದನ. ಬಸವ ನಂದಿ ಅದು. ಶಿವನ ಬಲ್ಲೇ ಇರ್ಬೇಕು ನಾನು. ಶಿವ ಏನು ಹಗ್ಗ ಕಟ್ಟಿಕೆ ಆ ಬಸವಣ್ಣಗೆ ಮುಂದೆ ಹಗ್ಗ ಕಟ್ಟಿ ಕುಂದಿರ್ಸೋಣನ್ರಿ ಅವನು ಬಸವಣ್ಣಗ? ಬಸವಣ್ಣಿಗೆ ಎಲ್ಲಿಟ್ಟಾನ ಹೇಳ್ರಿ? ಗರ್ಭಗುಡಿಯಾಗ ಕರ್ಕೊಂಡಾನ ಏನು ಹೊರಗಿಟ್ಟಾನ? ಒಳಗಿಟ್ಕೊಂಡನ ಹೊರಗಿಟ್ಕೊಂಡನ? ಶಿವ ಒಳಗ್ ಕುಂತಾನ, ಬಸವಣ್ಣಗೆ ಎಲ್ಲಿಟ್ಟಾನ? ಹೊರಗಿಟ್ಟಾನ. ಹೊರಗಿದ್ರು ಸಹಿತ ಆ ಬಸವಣ್ಣನ ಮುಖ ಎಕಡೆ ಇಟ್ಕೊಂಡನ? ತನ್ನ ಕಡೆ ಇಟ್ಕೊಂಡನ. ಅದು ತನ್ನ ಕಡೆ ಇಟ್ಕೋಬೇಕಾದ ಕರ್ತವ್ಯ ಯಾರ್ದು? ಶಿವಂದು. ಅದಕ್ಕೇನ್ ಮಾಡ್ಬೇಕು? ಆ ಬಸವಣ್ಣನ ನಿಮ್ ಕಡೆ ಮುಖ ಮಾಡುವಂಗ, ಅಂತರ್ಮುಖಿ ಆಗಂಗ ಮಾಡ್ಬೇಕು. ಬಸವಣ್ಣ ಅಂದ್ರೆ ಮತ್ತಿನ್ಯಾರು ಇಲ್ಲ.
ನಿಮ್ಮ ವೃತ್ತಿ, ನಿಮ್ಮ ಆವಾಸ, ನೀವೇ ಶಿವ. ಅದು ಹೊರಗೆ ಓದ್ತದಲ್ಲ, ಆಯ್ತು ನೀವು ಹೊರಗೆ ಇರು, ಆದ್ರೆ ನಿನ್ನ ಮುಖ ಮಾತ್ರ ನನ್ನ ಕಡೆ ಇರ್ಲಿ ಅಂತ. ಹೊರಗಿನ ವ್ಯವಹಾರ ಮಾಡು. ಮತ್ತೆ ಶರೀರ ಮತ್ತು ಮನಸ್ಸು ಇವೆಲ್ಲ ಚಂದ ಇಟ್ಕೋಬೇಕಾದ್ರೆ ಹೊರಗಿನ ವ್ಯವಹಾರ ಅಂತೂ ಮಾಡಬೇಕಲ್ಲ. ದಿನ ದುಡಿಬೇಕು, ದುಡ್ಡು ಗಳಿಸ್ಬೇಕು, ಕಿರಾಣಿ, ಕೈಪಲ್ಯ, ಬಟ್ಟೆ, ಹೊಟ್ಟೆ, ಔಷಧ, ಅರಿವಿ, ಅನ್ನ, ಕೈಪಲ್ಯ ಎಲ್ಲ ಏನೇನ್ ತರ ತರಬೇಕು, ತಿನ್ಬೇಕು. ಹೊರಗಿನ ವ್ಯವಹಾರ ನೀ ಬೆಕ್ಕದ್ ಮಾಡು, ಹೊರಗೆ ಮಾಡು. ಆದ್ರೆ ನಿನ್ನ ಮುಖ ಮಾತ್ರ, ನಿನ್ನ ಲಕ್ಷ್ಯ ಮಾತ್ರ ಎಲ್ಲಿರ್ಬೇಕು? ನನ್ನ ಕಡೆ ಇರಬೇಕು, ಶಿವನ ಕಡೆ ಇರಬೇಕು. ಆ ಹೊರಗಿನ ವಿಷಯದಾಗೆ ನೀನು ಮುಳುಗಿದಿ ಅಂತಂದ್ರೆ ಅಜ್ಞಾನಿ. ನೀ ಎಷ್ಟು ತಿಳ್ಕೊಂಡ್ರು ಶಾಣೆ ಅಲ್ಲ ನೀನು. ನಿನ್ನ ಮುಖ ಅದ್ರ ಕಡೆ ಮಾಡಿದಿ, ಗತ್ತಲಕ್ಕೆ ಬಿಡಿಸ್ಕೊಂಡು ನೀನಂತ. ಶಿವಂದು ಸಮಸ್ಯೆ ಇಲ್ಲ, ಈ ಬಸವಂದೇ ಸಮಸ್ಯೆ. ಹೊರಗಿರ್ಬೇಕು, ಮುಖ ಒಳಗಿರ್ಬೇಕು. ಅವನ ಮುಖ ಲಕ್ಷ್ಯ ಎಲ್ಲ ಒಳಗಿರ್ಬೇಕು, ಹೊರಗಿನ ವ್ಯವಹಾರ ಮಾಡ್ತಿರ್ಬೇಕು. ಇದು ಸಾಧನ ವಿಧಾನ. ಇದು ಸಾಧನ ವಿಧಾನ. ಇದಿರದೇ ಹಿಂಗೆ ಅದ. ಏನ್ ಮಾಡ್ಲಕ್ಕಾಗ್ತು? ಹೊರಗಿನ ವ್ಯವಹಾರಗಳೆಲ್ಲ ಬೇಕಲ್ಲ. ಮತ್ತ ನಿಮ್ಗೆ ಮೋಕ್ಷ ಆಗ್ಯದ ಕೇಳ್ಕೆ ಉಪವಾಸ ಕೂಡ್ಲಕ್ಕಾಗ್ತದ? ಜೀವನ್ ಮುಕ್ತ ಆಗಿರ್ರಿ ಅಂದ ಕೂಡ್ಲೇನೆ ಎಲ್ಲ ತಿಳುವಳಿಕೆ ಬಂದು ಯಾವುದು ಎಲ್ಲ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಆಗಿ ನಿಮ್ಗೆ ಯಾವುದು ಈ ಜಗತ್ತಿನೊಳಗೆ ಉಂಟಾಗುವ ಲಾಭ ಹಾನಿಗಳ ಬಗ್ಗೆ ಯಾವುದು ದುಃಖ ಆಗ್ಲಿಲ್ಲ, ಏನೇನು ಇಲ್ಲ ಅಂದ್ರೂ ಸಹಿತ ನಿಮ್ಗೊಂದು ಶರೀರ ಇರ್ತದ ಇಲ್ಲ? ಜೀವನ್ ಮುಕ್ತನಿಗೂ ಒಂದು ಶರೀರ ಇರ್ತದ. ಅದಕ್ಕೆ ಹಸಿವಾಗ್ತದ, ಅದಕ್ಕೆ ಉಣಿಸ್ಬೇಕಾದ್ರೆ ದುಡಿಬೇಕು, ಪಗಾರ ತರಬೇಕು, ಉಣಬೇಕು. ಆ ವ್ಯವಹಾರ ಮಾಡಬೇಕಲ್ಲ. ವ್ಯವಹಾರ ಮಾಡು, ಅದರ ಮುಖ ಮಾತ್ರ ಶಿವನ ಕಡೆ ಇಟ್ಕೋ ಅಷ್ಟೇ. ನಿನ್ನೊಳಗೆ ನೀನಿರು. ಹೆಂಗದ ನೋಡ್ರಿ. ಅವರೆಲ್ಲ ಕಲಾಕಾರರು ಎಷ್ಟು ಅರ್ಥಪೂರ್ಣವಾಗಿ ಮಾಡ್ಯಾರ. ಗರ್ಭಗುಡಿ ಒಳಗ ಒಂದು ಲಿಂಗ ಇಟ್ಟು, ಅದ್ರ ಮುಂದ ಹೊರಗೆ ಬೈಲೊಳಗೆ ಒಂದು ಬಸವಣ್ಣನಿಟ್ಟು ಅದನ್ನು ತಿಳಿಸಿ ಹೇಳ್ಬೇಕಂತ ಬಹಳ ಪ್ರಯತ್ನ ಮಾಡ್ಯಾರ. ಇವು ಮಾಸ್ತರ್ಗಳು ಶಾಲೆಗ ಹುಡುಗರಿಗೆ ಏನ್ರಿ ಕಲಿಸ್ಬೇಕಾದ್ರೆ ಕೆಲವೊಂದು ವಸ್ತುಗಳನ್ನ ತೋರಿಸಿ, ದೃಷ್ಟಾಂತ ತೋರಿಸಿ ಹೆಂಗ್ ಹೇಳಾರ ಹಂಗೆ ಕಲಾಕಾರರು ಮಾಡಿದ ಪ್ರಯತ್ನಗಳು. ಇವ್ರು ಹೋಗಿ ಅದಕ್ಕೊಂದು ನಿಮಿಷ ಹಿಂಗ್ ನಮಸ್ಕಾರ ಮಾಡಿ ಊದ್ಬತ್ತಿ ಬೆಳಗ್ಗೆ ಮುಗಿದು ಹೋಗ್ಬಿಡ್ತದೆ. ತಮ್ಮ ಮೇಲೆ ಅದರದ್ದು ಏನೇನು ಲಕ್ಷ್ಯ ಇರ್ಲಾರ್ದಂಗೆ ಇರ್ತಾರೆ. ಅದಕ್ಕೇನಾಯ್ತು? ಇಲ್ಲೇನಾಗಬೇಕಾಗ್ಯದ? ಬಹಿರ್ಮುಖಿ ಆಗುವಂತ ವೃತ್ತಿ ಅಂತರ್ಮುಖಿ ಆಗ್ಬೇಕು ಅಂತಂದ್ರ ವಿಷಯಗಳ ಕಡೆ ಹರಿಯುವುದನ್ನು ಬಿಡ್ಬೇಕಷ್ಟೇ. ವಿಷಯಗಳ ಕಡೆ ಹರಿಯುವುದನ್ನು ಬಿಟ್ರೆ ಅದು ಅಂತರ್ಮುಖಿನೇ ಅದ. ಅಂತರ್ಮುಖಿ ಮಾಡ್ಬೇಕಂತ ಅದಕ್ಕೇನು ಒಡ್ಡು ಮುರು ತುರ್ಕದಿಲ್ಲ. ಮತ್ತೇನ್ ಮಾಡ್ಬೇಕು? ಒಳಗ್ ಕೂತ ಏನ್ ಮಾಡ್ಬೇಕು? ಅನುಸಂಧಾನ, ಆತ್ಮಸ್ವರೂಪದ ಅನುಸಂಧಾನ ಮಾಡಬೇಕು. ಅನುಸಂಧಾನ ಮಾಡ್ತಾ ಮಾಡ್ತಾ ಏನಾಗ್ತದ ಅಂತಂದ್ರೆ ನಿಮ್ಮ ಅಂತಃಕರಣ ವೃತ್ತಿ ವಿಷಯಕಾರ ಆಗೋದ್ರ ಬದಲಿ ಆತ್ಮಾಕಾರ ಆಗ್ತದ, ಕೂಟಸ್ಥಾಕಾರ ಆಗ್ತದ, ಸಾಕ್ಷಿ ಆಕಾರ ಆಗ್ತದ. ಯಾವಾಗ ಇದು ಆಕಾರ ಆಯ್ತು ಅಂದ್ರೆ ಏನಾಗ್ತದ? ಈಗ ನಿಮ್ಮ ಅಂತಃಕರಣ ವೃತ್ತಿ ಹೋಗಿ ಘಟದ ಪರ್ಯಂತರ ಹೋಗಿ ಘಟದ ಆಕಾರ ಆದಾಗ, ಅಲ್ಲಿ ಘಟದ ಆಕಾರ ಆದಾಗ ಅಲ್ಲೇನ್ ಆಕ್ಷನ್ ಆಗ್ತದ? ಘಟಾಕಾರ ಆಗ್ತದ. ಘಟಾಕಾರ ಆಯ್ತು ಅಂದ್ರೆ ಅಲ್ಲಿ ಏನಾಗ್ತದ? ಘಟ ನಿಮ್ಗ ಗುರುತಿರ್ಲಾರ್ದಂಗ ಏನು ಮುಚ್ಚಿರ್ತದಲ್ಲ ಆವರಣ, ಅದು ಆವರಣ ಭಂಗ ಆಗ್ತದ. ಆಕಾರ ಆಗದಂದ್ರೆ ಆವರಣ ಭಂಗ ಆಗ್ತದ. ಈಗ ನಿಮಗ ನಿಮ್ಮ ಪರಿಚಯ ಆಗ್ಲಾರ್ದಂಗ ಒಂದು ಆವರಣ ಅದಲ್ಲ. ನಿಮ್ಮ ಆತ್ಮಸ್ವರೂಪದ ಪರಿಚಯ ನಿಮಗ ಆಗ್ಲಾರ್ದಂಗ ಒಂದು ಅವಿದ್ಯೆ ಅನ್ನೋ ಆವರಣ ಅದ ಇಲ್ಲ? ಅದ್ರ ಮೇಲೆ ಆ ಆವರಣ ಭಂಗ ಆಗ್ತದ. ನಿಮ್ಮ ವೃತ್ತಿ ಆತ್ಮಾಕಾರ ಆಯ್ತು ಅಂದ್ರ ಆತ್ಮದ ಆವರಣ ಭಂಗ. ಆತ್ಮದ ಆವರಣ ಭಂಗ ಆಯ್ತು ಅಂತಂದ್ರೆ ಚಿದಾವಾಸನಿಗೆ ನಾನು ಬ್ರಹ್ಮಸ್ವರೂಪ ಅನ್ನುವಂತ ಭಾನ ಆಗ್ಲಕತ್ತಿ ಬಿಡುತ್ತೆ. ಅವನಿಗೆ ಅದರ ಅನುಭವ ಆಗ್ಲಕತ್ತಿ ಬಿಡುತ್ತದೆ. ಎಲ್ಲಿ ತನಕ ನಿಮ್ಮ ವೃತ್ತಿ
ಆತ್ಮಾಕಾರವಾಗುವುದಿಲ್ಲ, ಎಲ್ಲಿ ತನಕ ನಿಮ್ಮ ಆತ್ಮದ ಆವರಣ ಭಂಗ ಆಗುವುದಿಲ್ಲ, ಅಲ್ಲಿ ತನಕ ಚಿದಾಭಾಸನಿಗೆ ತನ್ನ ಸ್ವರೂಪದ ಬಗ್ಗೆ ಅರಿವು ಆಗುವುದಿಲ್ಲ, ಭಾನವಾಗುವುದಿಲ್ಲ, ಜ್ಞಾನವಾಗುವುದಿಲ್ಲ. ಎಲ್ಲಿ ತನಕ ನೀವು ಅನುಸಂಧಾನ ಮಾಡಂಗಿಲ್ಲ ಅಲ್ಲಿ ತನಕ ನಿಮ್ಮ ವೃತ್ತಿ ಆತ್ಮಾಕಾರ ಆಗುವುದಿಲ್ಲ. ಎಲ್ಲಿ ತನಕ ಒಂದ್ ಕಡೆ ಕುಂತು ನೀವು ಸಾಧನೆ ಮಾಡಂಗಿಲ್ಲ ಅಲ್ಲಿ ತನಕ ಅನುಸಂಧಾನ ಬರಬ್ಬರಿ ಆಗಂಗಿಲ್ಲ. ಕೂಡ್ಬೇಕು, ಕುಂತು ವಿಚಾರ ಮಾಡಬೇಕು, ಏನು ಮಾಡ್ಬೇಕು, ಸುಮ್ಮನೆ ಕೂತು ವಿಚಾರ ಮಾಡ್ರಿ. ವಿಚಾರ ಸಾಗರದಾಗ ಇರದೇ ಏನದ, ಬರೀ ವಿಚಾರ 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 ವಿಚಾರ. ಅದು ಹೆಂಗಾಗಬೇಕಪ್ಪ, ಮೋಕ್ಷ ಆಗಿದ್ದರ ಲಕ್ಷಣ ಏನು, ಹೆಂಗಾಗಬೇಕಪ್ಪ, ಇದು ಹೆಂಗಾಗಬೇಕು ಅಂತಂದ್ರೆ ಹೆಂಗಾಗಬೇಕು? ಈ ದೇಹನೇ ನಾನು ಅಂತೇಳಿ ಎಷ್ಟು ಗಟ್ಟಿಯದಲ್ಲ ನಿಮ್ಮ ಅಭಿಪ್ರಾಯ. ದೇಹನೇ ನಾನು ಅಂತೇಳಿ ಆದ ಇಲ್ಲ ನಿಮ್ಮ ಅಭಿಪ್ರಾಯ. ಹಿಡಿದು ಎಳದ್ರ ನನಗೆ ಎಳದನಂತೀರಿ, ನಿಮ್ ಕಿವಿ ಹಿಡಿದು ಜಗ್ಗಿದ್ರೆ ನನ್ನ ಕಿವಿ ಅಂತೀರಿ, ನನ್ನ ಮೂಗಂತೀರಿ, ನನಗೆ ಎಳದನಂತೀರಿ. ನಿಮ್ ಕೈ ಹಿಡಿದು ಜಗ್ಗಿದ್ರೆ ನನಗೆ ಎಳದನಂತೀರ ಇಲ್ಲ? ಮತ್ತ ಆ ದೇಹ ನಾನು ಅನ್ನೋದು ಎಷ್ಟು ಗಟ್ಟಿಯದ ನಿಮ್ಮ ಅಭಿಪ್ರಾಯ. ಅದೇ ರೀತಿ ನಾನು ಕೂಟಸ್ಥನೇ ನಾನು ಎನ್ನುವ ಅಭಿಪ್ರಾಯ ಅದಕ್ಕಿಂತ ಹೆಚ್ಚಾಗಬೇಕಿದೆ, ಗಟ್ಟಿ ಅಷ್ಟಾಗಬೇಕು. ಅನುಸಂಧಾನ ಎಷ್ಟು ಮಾಡ್ಬೇಕ್ರಿ? ಅನುಸಂಧಾನ ಏಟ್ ದಿನ ಮಾಡ್ಬೇಕು? ನೀ ದಿನಾರೇ ಮಾಡು, ಹೆಂಗರೆ ಮಾಡು, ಒಟ್ಟ ನಿನ್ನ ಅಭಿಪ್ರಾಯ ಏನಾಗಬೇಕು? ಈ ದೇಹ ನಾನಲ್ಲ, ನಾನು ಕೂಟಸ್ಥ ಅನ್ನೋದು, ಆ ದೇಹ ನಾನು ಅನ್ನೋದು ಎಷ್ಟು ಗಟ್ಟದ ನಿನ್ನ ಅಭಿಪ್ರಾಯ, ಅದೆಲ್ಲ ನಾಶ ಆಗಿ ಕೂಟಸ್ಥನೇ ನಾನು ಅನ್ನುವಷ್ಟು, ಬ್ರಹ್ಮನೇ ನಾನು, ಸಾಕ್ಷಿನೇ ನಾನು ಅನ್ನುವಷ್ಟು ಅದು ಎಷ್ಟು ಗಟ್ಟಿಯದ ಅಷ್ಟು ಗಟ್ಟಿ ಆಗ್ಬೇಕಿದು. ಅದಕ್ಕಿಂತ ಹೆಚ್ಚು ಗಟ್ಟಿ ಆಗ್ಬೇಕು. ಗಟ್ಟಿಯಾದಾಗ ಮೋಕ್ಷದ ಸುಖ ಪರಿಪೂರ್ಣವಾಗಿ ಲಭಿಸ್ತದ. ಅದಕ್ಕೆ ಇಲ್ಲಿ ಆಭಾಸನಿಗೆ ಏನ್ ಹೇಳ್ತಾರ? ಬಹಿರ್ಮುಖಿ ಆಗೋದು ಅಂತರ್ಮುಖಿ ಆಗ್ಬೇಕು, ವಿಷಯಕಾರ ಆಗೋದು ಏನಾಗಬೇಕು? ಆತ್ಮಾಕಾರ ಆಗಬೇಕು. ಮತ್ತೆ ವಿಷಯದ ಆವರಣ ಭಂಗ ಮಾಡುವುದು ಹೊರಗ, ಒಳಗೇನಾಗಬೇಕು? ಆತ್ಮದ ಆವರಣ ಭಂಗ ಆಗಬೇಕು. ಆತ್ಮ ಅಂದ್ರೆ ನಾನೇ ಅಲ್ಲ, ನನ್ನ ಪರಿಚಯ ನನಗೆ ಆಗ್ಲಾರ್ದಂಗೆ ಏನು ಅಡ್ಡ ಕೂತದ ಆ ಆವರಣ ಭಂಗ ಆಗಬೇಕು. ಇವೆಲ್ಲ ಆಗ್ಬೇಕು. ಇವೆಲ್ಲ ಆದಾಗ ಆವಾಸನಿಗೆ ಏನಾಗ್ತದ? ಅವ ಇದು ಆತ್ಮ ಅಂತ ಗುರುತಿಸ್ತಾನೇನೋ, ಅವನು ತನ್ನಿಂದ ಹೊರಗಿಟ್ಟು ಗುರುತಿಸ್ತಾನೇನ್ರಿ? ಇಲ್ಲ, ತಾನೇ ಆತ್ಮ ಅಂತ ತಿಳ್ಕೊತಾನ. ಅವನು ಹೊರಗಿನ ವಸ್ತುಗಳನ್ನ ಹೆಂಗ ಹೊರಗಿಟ್ಟಿದ್ದು ಘಟ ಅಂತ ಗುರುತಿಸ್ತಾನಲ್ಲ, ಅದನ್ನು ಬಿಟ್ಟು ಏನತ್ತಾನ? ತಾನೇ ಕೂಟಸ್ಥ ಅಂತೇಳಿ ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತಾನೆ. ಅವನ ಆತ್ಮ ಹೌದಾ ಅಲ್ಲ? ಕೂಟಸ್ಥನಿಂದಲೇ ಮಾಡಿದ್ದು ಹೌದಾ ಇಲ್ಲದು? ಮತ್ತೆ ನಾನು ಬಂಗಾರದ ಆಭರಣ, ನಾನೇ ಬಂಗಾರ ಅಂತ ತಿಳ್ಕೊತಾನ. ಆಭರಣ ಹೋಗಿ ನಾನೇ ಬಂಗಾರ ಅಂತ ತಿಳ್ಕೊತಾನ. ಹಂಗ ತಾನೇ ಆತ್ಮ ಅಂತ ತಿಳ್ಕೊತಾನ. ತಾನೇ ಆತ್ಮ ಅಂತ ತಿಳ್ಕೋಬೇಕಾದ್ರೆ ಅಲ್ಲಿ 7 ಅವಸ್ಥೆಗಳು. ಕಹು ಅವಸ್ಥಾ ಸಾತ್ ಸುನ ಶಿಷ್ಯವ ಆವಾಸಕಿ. ಅದು ಎಷ್ಟು ಹೇಳಿದ್ರು ಕಡಿಮೆ ಅದ ರೀ, ಅದು ಎಷ್ಟು ಹೇಳಿದ್ರು ಕಡಿಮೆ ಅದ. ಈ ಶಾಸ್ತ್ರಕ್ಕ ಬಹಳ ಕಷ್ಟಪಟ್ಟು ಬರ್ತೀನಿ ನಾನು. ಇದು ಅನುಸಂಧಾನ ಮಾಡೋದಕ್ಕ ಈ ಶಾಸ್ತ್ರನೇ ಬೇಕಾಗಿಲ್ಲ. ಆದ್ರೂ ಇದನ್ನ ಸ್ಫೂರ್ತಿಗಾಗಿ ಹಿಡ್ಕೋಬೇಕಾಗ್ಯದ, ಹಿಡಿಬೇಕಷ್ಟೇ. ಅದು ಆಭಾಸ ಹೊರಗಿನ ವಸ್ತುಗಳನ್ನ ಆಯಾಮ್ ಘಟ ಅಂತ ಹೆಂಗ್ ಗುರುತಿಸ್ತಾನ, ಹಂಗಿದು ಆತ್ಮ ಅಂತ ಗುರುತಿಸಂಗಿಲ್ಲ. ಆತ್ಮ ಅಂತ ಗುರುತಿಸಂಗಿಲ್ಲ. ಏನಾಗ್ತದಪ್ಪ ಅಂತಂದ್ರೆ ತಾನೇ ಆತ್ಮ ಅಂತ ತಿಳ್ಕೊತಾನ. ಆತ್ಮ ಅಂತ ತಿಳ್ಕೊತಾನಲ್ಲ, ಇನ್ನ ಒಂದು ಮುಂದುವರೆದು ಏನ್ ಹೇಳ್ಬೇಕು ಅನುಸಂಧಾನದೊಳಗ ಅಂತಂದ್ರೆ,
ಆ ಹೊರಗಿನ ವಸ್ತುಗಳು ಏನದವ ಎಲ್ಲ ಕತ್ತಲ ರೂಪದಾಗ ಅದಾವವು. ಅವಕ್ಕ ಸ್ವಯಂ ಪ್ರಕಾಶ ಇಲ್ಲ. ಅವಕ್ಕ ಸ್ವಯಂ ಪ್ರಕಾಶ ಇಲ್ಲ. ಕತ್ತಲದೊಳಗೆ ಇರುವ ವಸ್ತುಗಳಿಗೆ ನೀವು ಹೆಂಗ್ ಗುರುತಿಸ್ಲಕತ್ತೀರಿ? ಒಂದು ಸೂರ್ಯನ ಬೆಳಕಲಿಂತ ಅಥವಾ ಚಿಮಣಿ ದೀಪದಲಿಂತ ನೀವು ಗುರುತಿಸ್ಲಕತ್ತೀರಿ. ಆದ್ರೆ ಆತ್ಮ ಏನದ? ಸ್ವಯಂ ಪ್ರಕಾಶ ಅದ. ಯಾವಾಗ ಅನುಸಂಧಾನದ ಮೂಲಕ ನಿಮ್ಮ ಚಿತ್ತ ನಿರ್ಮಲ ಆಯ್ತು, ನಿಮ್ಮ ಚಿತ್ತ ನಿಶ್ಚಲ ಆಯ್ತು, ಆವಾಗ ಆತ್ಮ ಏನ್ ಮಾಡ್ತದ? ಹೊರಗಿನ ಬೆಳಕಿಲಿಂತ ಅದು ಗುರುತಿಸ್ತದೆ ಏನದು? ತನ್ನ ಬೆಳಕಿನಾಗ ತನ್ನನ್ನೇ ಗುರುತಿಸ್ಕೋತದ. ತನ್ನ ಬೆಳಕಿನಾಗೆ ಅದು ಸ್ವಯಂ ಪ್ರಕಾಶ ಅದ. ಅದಕ್ಕೆ ಹೊರಗಿನ ಬೆಳಕು ಬೇಕಾಗಿಲ್ಲ. ಹೊರಗಿನ ಬೆಳಕಿದ್ರೆ ನಿಮ್ಮ ಏನು ವೃತ್ತಿ ಹೋಗಿ ಆ ವಸ್ತುವಿನ ಆವರಣ ಭಂಗ ಮಾಡ್ತದ. ಹೌದಲ್ರಿ? ಹೊರಗಿನ ಬೆಳಕು ಇದ್ದಿದ್ದಿಲ್ಲ ಅಂತಂದ್ರೆ ಅವಿದ್ಯೆ ಬರ್ತದ ಅಡ್ಡ. ಈಗ ನಿಮ್ಮ ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಗೆ ಹೋಗಿ ರಜ್ಜುವಿನ ಮೇಲೆ ಬಿದ್ದದ. ಅಲ್ಲಿ ಬೆಳಕಿಲ್ಲದಕ್ಕ ಆವರಣ ಭಂಗ ಮಾಡ್ಲಕ್ಕ ಆಗಲಿಲ್ಲ ನಿಮ್ಮ ವೃತ್ತಿಗೆ. ಆವಾಗ ಅವಿದ್ಯೆ ಏನ್ ಮಾಡ್ತದ? ಅದೇನ್ ಚಿಂತೆ ಮಾಡಬೇಡ, ಅದು ಉಂಡಕ ಉದ್ದಕ ಮೆತ್ತಗ ಹಿಂಗದ ಅಂತಂದ್ರ ಅದು ಹಾವೇ ಇರ್ತದಂತೇಳಿ ಇದು ಅವಿದ್ಯೆ ತನ್ನ ಅಭಿಪ್ರಾಯ ಕೊಟ್ಟು ಬಿಡ್ತು. ಯಾಕ? ಬೆಳಕಿಲ್ಲದಕ್ಕ. ಅದರಂಗೆ ಇಲ್ಲೇನದ? ಬೆಳಕಿಲ್ಲದಕ್ಕ ಏನಾಗ್ಯದ? ಅಂತಃಕರಣದೊಳಗ ಬೆಳಕು ಮಾಡ್ಕೊಳ್ಳಾರ್ದಕ್ಕ ನಾವೇನ್ ಮಾಡಿವಿ? ಕೂಟಸ್ಥ ಅನ್ನೋದು ಬಿಟ್ಟು ಬೇರೆ ಏನೇನೋ ತಿಳ್ಕೊಂಡಿವಲ್ಲ, ಅವೆಲ್ಲ ಓಸು ಹಾವಿನ ಲೆಕ್ಕದಾಗದವು. ಕೂಟಸ್ಥ ಅನ್ನೋದು ಒಂದು ಬಿಟ್ಟು ಮನುಷ್ಯ, ಹೆಣ್ಮಗಳು, ಮತ್ತಿನ್ನೇನೇನು ತಿಳ್ಕೊಂಡಿವಲ್ಲ, ಗಂಡಸ ಮಗ, ಮತ್ತೆ ಯಾವ್ಯಾವ ತಿಳ್ಕೊಂಡಿವಲ್ಲ, ವಿದ್ಯೆ, ಹುದ್ದೆ, ಅಧಿಕಾರ, ಶ್ರೀಮಂತಿಕೆ, ಬಡತನ, ಇವೆಲ್ಲ ಏನದವ? ಹಾವಿನ ಲೆಕ್ಕದಾಗದವ. ಯಾವಾಗ ನೀವು ಅನುಸಂಧಾನ ಮಾಡಿ 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 ನಿಮ್ಮ ಜ್ಞಾನದ ಬೆಳಕು ಹೆಚ್ಚು ಮಾಡ್ಕೋತೀರಿ, ಬೆಳಕು ಹೆಚ್ಚಾಯ್ತಂದ್ರೆ ಏನಾಗ್ತದ? ಹಾವು ಇರ್ತದ. ಹಾವು ಹೋಗಿ ಹಗ್ಗ ಕಾಣ್ತದ. ಹಂಗ ನಿಮ್ಮ ಅನುಸಂಧಾನದ ಶಕ್ತಿ ಜಾಸ್ತಿ ಮಾಡ್ಕೋತ ಹೋದಂಗ, ಬೆಳಕು ಹೆಚ್ಚು ಮಾಡ್ಕೋತ ಹೋದಂಗ ಇವೆಲ್ಲ ಓಸು ಏನದವ? ಇವೆಲ್ಲ ಅಜ್ಞಾನದ ಕೆಲಸಗಳದವ. ಇವೆಲ್ಲ ಅಜ್ಞಾನದ ಕೆಲಸಗಳದವ. ನಾನು ಕೂಟಸ್ಥ ಅನ್ನೋದೇ ಜ್ಞಾನದ ಕೆಲಸ ಅಂತೇಳಿ ಗೊತ್ತಾದಾಗ, ಯಾವಾಗ ನಿಮಗೆ ಅಜ್ಞಾನದ ಕೆಲಸಗಳ ಬಗ್ಗೆ ಅಭಿಮಾನ, ನಾನು ನನ್ನದು ಅನ್ನೋದು ಕಡಿಮೆ ಮಾಡ್ಕೋತೀರಿ, ಆವಾಗ ಆತ್ಮ ಸ್ವಯಂ ಪ್ರಕಾಶದಿಂದ ಬಂದು ನಿಮಗ ಬೆಳಕು ಕೊಡ್ತಾನ, ಸುಖ ಕೊಡ್ತಾನ, ಆನಂದ ಕೊಡ್ತಾನ, ದುಃಖ ನಿವೃತ್ತಿ ಮಾಡ್ತಾನ. ಆತ್ಮ ತಾನೇ ಬರ್ತಾನ, ಬರ್ಲಕ್ಕ ರೆಡಿ ಅದನ. ಆದ್ರೆ ನಮಗೇನದ? ನಮ್ಮ ಅಜ್ಞಾನದ ಕೆಲಸಗಳ ಬಗ್ಗೆನೇ ಭಯಂಕರ ಅಭಿಮಾನ ಆದ. ಆ ಅಜ್ಞಾನದ ಕೆಲಸಗಳ ಅಭಿಮಾನ ನಾವು ಕಳ್ಕೊಂಡಾಗ ಏನಾಗ್ತದ? ಆತ್ಮ ಅದನ್ನೇನು ನೀವು ಹೋಗಿ ಹಗ್ಗ ಕಟ್ಟಿ ಎಳ್ಕೊಂಡು ಬರೋದು ಬೇಕಾಗಿಲ್ಲ. ಅವ ಪ್ರಕಾಶ ಕೊಡ್ಲಕ್ ತಯಾರದನ, ನಿಮಗ್ ಮೋಕ್ಷ ಕೊಡ್ಲಕ್ ತಯಾರದನ. ಆದ್ರೆ ನಿಮ್ಮ ಅಭಿಮಾನ ಏನ್ ಮಾಡ್ಲಕತ್ತದ? ಅವನ ಕಡೆ ಇಲ್ಲ. ನಿಮ್ಮ ಅಭಿಮಾನ ಏನದ? ಅಜ್ಞಾನದ ಕೆಲಸದ ಕಡಿಮೆ ಆದ. ಅದಕ್ಕ ಇಲ್ಲಿ 7 ಅವಸ್ಥೆಗಳು ಏನ್ ಹೇಳ್ಯಾರ? ಕುಂತು ಸುಮ್ಮ ಆಲೋಚನೆ ಮಾಡಿ, ಇದು ಜ್ಞಾನದ ಕೆಲಸನ, ಇದು ಅಜ್ಞಾನದ ಕೆಲಸನ, ಇದು ಜ್ಞಾನದ ಕೆಲಸನ, ಇದು ಅಜ್ಞಾನದ ಕೆಲಸನ. ಇದು ಮಾಡೋದ್ರಿಂದ ನಾನು ಮೋಕ್ಷಕ್ಕೆ ಇದು ಏನಾರ ಪೂರಕ ಅದನೋ ಮಾರಕ ಅದನೋ? ಏನ್ ಮಾಡೋದ್ರಿಂದ ಯಾವ ಕೆಲಸಗಳು ನನ್ನ ಮೋಕ್ಷಕ್ಕೆ ಪೂರಕ ಅದಾವ, ಯಾವ ಕೆಲಸಗಳು ನನ್ನ ಮೋಕ್ಷಕ್ಕೆ ಮಾರಕ ಅದಾವ, ಯಾವ ಕೆಲಸಗಳು ಈ ಶರೀರ ಪೋಷಣೆ, ಎದಕ್ಕೆ? ಮೋಕ್ಷ ಸಾಧನೆಗಾಗಿ ಬಂದ ಶರೀರ, ಆ ಶರೀರ ಪೋಷಣೆಗಾಗಿ ನಾನು ಏನು ಮಾಡೀನಿ, ಮತ್ತು ಅನಾವಶ್ಯಕ ಸಂಗ್ರಹ ಎಷ್ಟು ಮಾಡ್ಕೊಂಡೀನಿ, ಅನಾವಶ್ಯಕ ಶಕ್ತಿ ಎಷ್ಟು ಹಾಳು ಮಾಡ್ಕೊಂಡೀನಿ, ಅನಾವಶ್ಯಕ ಟೈಮ್ ಎಷ್ಟು, ಆಯುಷ್ಯ ಎಷ್ಟು ಹಾಳು ಮಾಡೀನಿ, ಇವೆಲ್ಲ ಕೂತು ವಿಚಾರ ಮಾಡ್ಬೇಕು ನಾವು.
ವಿಚಾರ ಮಾಡಿದಾಗ ಮೋಕ್ಷ ಸಾಧನೆಗೆ ಸಂಬಂಧಪಟ್ಟಂತೆ ಶರೀರ ಮನಸ್ಸುಗಳನ್ನು ಸರಿಯಾಗಿ ಇಟ್ಕೊಳ್ಳೋದಕ್ಕ ಆ ಮನಸ್ಸು ಶರೀರಗಳನ್ನು ಸರಿಯಾಗಿ ಇಟ್ಕೊಂಡು ಮೋಕ್ಷ ಸಾಧನೆ ಎಷ್ಟರ ಮಟ್ಟಿಗೆ ಮಾಡೀನಿ, ಉಳಿದದ್ದೆಲ್ಲ ಅಜ್ಞಾನದ ಕೆಲಸ ಎಷ್ಟರ ಮಟ್ಟಿಗೆ ಮಾಡೀನಿ, ಆ ಎಲ್ಲ ಅಜ್ಞಾನದ ಕೆಲಸದ ಮುಂದ ಈ ಮೋಕ್ಷ ಸಾಧನೆ ಕೆಲಸ ಏನು ಒಂದು ಸಣ್ಣ ಟಿಕ್ಕಿ ಇದ್ದಂಗ ಅದ. ಅದಕ್ಕೆ ಸಣ್ಣದೊಂದು ಡಾಟ್ ಅಷ್ಟೇ, ಉಳಿದದ್ದೆಲ್ಲ ಓಟು ಬ್ರಹ್ಮಾಂಡ ಅಜ್ಞಾನದ ಕೆಲಸನೇ ಅದು. ಅದಕ್ಕೆ ಮೊದಲ ನೀನು ಅಜ್ಞಾನಿ ಅಂತ ತಿಳ್ಕೋ. ಜ್ಞಾನದ ಕೆಲಸ ಮಾಡಿದ್ದು ಬಹಳ ಸ್ವಲ್ಪ ಅಣುವಿನಷ್ಟು ಜ್ಞಾನದ ಕೆಲಸ ಮಾಡಿದಿ, ಬ್ರಹ್ಮಾಂಡದಷ್ಟು ಏನ್ ಮಾಡಿದಿ, ಅಜ್ಞಾನದ ಕೆಲಸ ಮಾಡಿದಿ. ಅದಕ್ಕೆ ನೀನೇನ್ ಮಾಡಿದಿ, ಅಜ್ಞಾನದ ಕೆಲಸ ಏನು ಮಾಡಿದಲ್ಲ ಅದು ನೀನು ಮೊದಲ ಅಜ್ಞಾನಿ ಅಂತ ತಿಳ್ಕೋ. ಫಸ್ಟ್ ಅವಸ್ಥೆ ಭಾರಿ ದೊಡ್ಡ ಅನುಭವ. ಭಯಂಕರ ಪ್ಲಾಟ್ ಖರೀದಿ ಮಾಡೀವಿ, ಭಯಂಕರ ಮನಿ ಕಟ್ಟಿವಿ, ಭಾರಿ ನೌಕರಿ ಮಾಡೀವಿ, ಜಗ್ಗಿ ಗಳಿಸೀವಿ, ಇಲ್ಲೇನು ಇದ್ದಿದ್ದಿಲ್ಲ, ಅರಣ್ಯ ಇತ್ತು, ಮನಿ ಕಟ್ಟಿ ನಾವೇ ಎಲ್ಲ ಫಸ್ಟಿಗೆ ಬಂದು ಲೇಔಟ್ ಡೆವಲಪ್ ಮಾಡೀವಿ, ಮತ್ತೇನೇನೋ ಮಾಡೀವಿ. ಹಂಗೆಲ್ಲ ಮಾಡಿದ್ದು ದೊಡ್ಡ ಅನುಭವ. ಇದೆಲ್ಲ ಜ್ಞಾನದ ಕೆಲಸನ ಅಜ್ಞಾನದ ಕೆಲಸನ? ಶರೀರ ಪೋಷಣೆಗಾಗಿ ಮನಸ್ಸಿನ ಪೋಷಣೆಗಾಗಿ ಎಷ್ಟು ಅವಶ್ಯಕತೆ ಆದ ಅಷ್ಟೇ ಜ್ಞಾನದ ಕೆಲಸ. ಅದಕ್ಕಿಂತ ಅತಿಯಾಗಿ ಏನೇನು ಹೆಚ್ಚು ಸಂಗ್ರಹ ಮಾಡಿವಿ ಅದೆಲ್ಲ ಅಜ್ಞಾನದ ಕೆಲಸ. ಅದಕ್ಕೆ ಶಕ್ತಿ ಸಾಮರ್ಥ್ಯ ಸಮಯ ಏನು ವೇಸ್ಟ್ ಮಾಡಿವಿ ಅದೆಲ್ಲ ಅಜ್ಞಾನದ ಕೆಲಸ. ಅದಕ್ಕೇನಂತನ ಆವಾಸನೆಗೆ 7 ಅವಸ್ಥೆಗಳಿವೆ. ಆವಾಸನ ಸಪ್ತ ಅವಸ್ಥೆಗಳನ್ನು ತಿಳಿದುಕೊಳ್ಳು. ಇವುಗಳನ್ನು ತಿಳಿದುಕೊಳ್ಳುವುದರಿಂದ ನಿನ್ನ ಸಂಶಯ ನಿವೃತ್ತಿ ಆಗುತ್ತದೆ. ಕವು ಅವಸ್ಥಾ ಸಾತ್ ಸುನ ಶಿಷ್ಯ ಆವಾಸಕಿ ನೈಚೇತನಿಕಿ ಸಾತ್. ಈ ಅವಸ್ಥೆಗಳನ್ನ ನೀನು ಅಹಂ ಬ್ರಹ್ಮಾಸ್ಮಿ ಯಾರಿಗೆ ಅಂತ ಕೇಳಿದೆ ಅಂತಂದ್ರೆ ಎಲ್ಲ ಇದು ಚಿದಾಭಾಸನೊಳಗೆ ಆಗ್ತದಪ್ಪ ವ್ಯವಹಾರ. ಅದಕ್ಕೆ ಇದನ್ನ ಏನು ಮಾಡಬೇಕು ನೀನು ಅಂತಂದ್ರೆ ಕೂಟಸ್ಥನಿಗೆ ಆತದ ತೆಲ್ಲರೆ ತಿಳ್ಕೊಂಡು ಕೂಟಸ್ಥನಿಗೆ ಹೇಳ್ತಾ ಇಲ್ಲ ನಾವು. ಈ ಅವಸ್ಥೆಗಳು ಎಲ್ಲ 7 ಅವಸ್ಥೆಗಳು ಆಭಾಸನಿಗೆ ಅದಾವ, ಕೂಟಸ್ಥನಿಗೆ ಇದ್ರೊಳಗೆ ಏನೂ ಸಂಬಂಧ ಇಲ್ಲ. ಕೂಟಸ್ಥ ಅಸಂಗದನ. ಅದಕ್ಕೆ ಚಿನಹೀಮೆಯ ಜ್ಞಾನ ಅದ್ರಾಗೆ ನಿನ್ನ ಸಂಶಯ ಏನದ ಆ ಸಂಶಯ ಬಗೆಹರಿದೋಗ್ತದ. ಸಪ್ತ ಅವಸ್ಥೆಗಳು ಅಂದ್ರೆ ಈಗ ಅಜ್ಞಾನ ಆವರಣ ಸುಜಾನೌ ಭ್ರಾಂತಿ ದ್ವಿವಿಧ ಕುನಿ ಜ್ಞಾನ ವಿಚಾನೌ ಶೋಕನಾಶ ಅತಿಹರ್ಷ ಅಪಾರ. ಸಪ್ತ ಅವಸ್ಥಾ ಇಮ ನಿರ್ಧಾರ ಅಂದ್ರೆ ಅಜ್ಞಾನ ಆವರಣ, ಮತ್ತೆ ಭ್ರಾಂತಿ ಅಂದ್ರೆ ವಿಕ್ಷೇಪ, ಮತ್ತೆ ಪರೋಕ್ಷ ಬ್ರಹ್ಮಜ್ಞಾನ ಅಪರೋಕ್ಷ ಬ್ರಹ್ಮಜ್ಞಾನ, ಮತ್ತೆ ಬ್ರಹ್ಮಜ್ಞಾನ ಅಪರೋಕ್ಷ ಬ್ರಹ್ಮಜ್ಞಾನ ಆದ್ಮೇಲೆ ಶೋಕನಾಶ ಅಂತಂದ್ರೆ ದುಃಖ ನಿವೃತ್ತಿ, ಭ್ರಾಂತಿ ನಿವೃತ್ತಿ, ಅತಿಹರ್ಷ ಅಂತಂದ್ರೆ ನಿರಂಕುಶ ತೃಪ್ತಿ ಅಂದ್ರೆ ಪರಮಾನಂದ ಪ್ರಾಪ್ತಿ. ಹಿಂಗ 7 ಅವಸ್ಥೆಗಳದವ. ಜ್ಞಾನ ಪ್ರತಿಪಾದನಾ ಸ್ಥಳದ 20ನೇ ಪದ್ಯ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ಯಾರಲ್ಲ, ಅದ್ರೊಳಗೂ ಈ 7 ಅವಸ್ಥೆಗಳದವ. ಅದನ್ನ ಯಾರಾದರೂ ಚೆನ್ನಾಗಿ ಬಿಡಿಸಿ ಹೇಳ್ರಿ, ಕೇಳ್ರಿ, ಅದಕ್ಕೊಂದು ಸಮಯ ಫಿಕ್ಸ್ ಮಾಡ್ಕೊರಿ, ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ರಿ. ಈ 7 ಅವಸ್ಥೆಗಳು ಯಾವು ಕೂಟಸ್ಥನಿಗೆ ಸಂಬಂಧ ಇಲ್ಲ, ಎಲ್ಲ ಆವಾಸನಿಗೆ ಸಂಬಂಧಪಟ್ಟವ. ಆ ಸಪ್ತ ಅವಸ್ಥೆಗಳೊಳಗೆ ಏನದ ಪರೋಕ್ಷ ಬ್ರಹ್ಮಜ್ಞಾನ ಅಪರೋಕ್ಷ ಬ್ರಹ್ಮಜ್ಞಾನ ಇವೆ. ಈ 7 ಅವಸ್ಥೆಗಳನ್ನ ಯಾರು ತಿಳಿದುಕೊಳ್ಳುತ್ತಾರೋ ಅವರಿಗೆ ಗತ ಪ್ರಶ್ನೆ ಸಂಶಯ ನಿವೃತ್ತಿ ಆಗುತ್ತದೆ. ಈಗ ಗುಡ್ಡದಾಗ ಹೊಗೆ ಬರ್ಲಕತ್ತವ, ಒಂದೇ ನಿಮಿಷ ಬೆಳಗ್ಗೆ ಇದು ನೆಲ ಒರೆಸ್ಲಕತ್ತಾರ, 1 ನಿಮಿಷ. ಬೆಟ್ಟದಾಗ ಹೊಗಿ ಬರ್ಲಕತ್ತದ.
ಹೊಗೆ ಬರ್ಲಕತ್ತದಂತಂದ್ರ ಏನದರ ಅರ್ಥ? ಅಲ್ಲಿ ಅಗ್ನಿ ಆದ ಅಂತ. ಎತ್ತರ ಎತ್ತರ ಧೂಮ ತತ್ರ ತತ್ರ ವೈನಿ, ಅಲ್ಲಿ ಹೊಗೆ ಆದ ಅಂತ. ಹೌದಾ? ಅಲ್ಲಿ ಹೊಗೆ ಆದ ಅಂತಂದ್ರ ಏನಾಗ್ಯದ? ಹೊಗಿದ ಏನಾಗ್ಯದ ನಿಮಗ? ಹೊಗಿದ ಎಂತ ಜ್ಞಾನ? ಅಪರೋಕ್ಷ ಜ್ಞಾನ, ಪ್ರತ್ಯಕ್ಷ ಜ್ಞಾನ. ಹೌದಿಲ್ಲ? ಹೊಗಿದು ಅಪರೋಕ್ಷ ಜ್ಞಾನ, ಪ್ರತ್ಯಕ್ಷ ಜ್ಞಾನ ಆಗ್ಯದ. ಮತ್ತ ಬೆಂಕಿದು ಪರೋಕ್ಷ ಜ್ಞಾನ, ಅಂದ್ರೆ ಅಪ್ರತ್ಯಕ್ಷ ಜ್ಞಾನ. ಅಲ್ಲಿ ಆದಂತ ನೀವು ತಿಳ್ಕೊಂಡಿರಿ. ಈ ರೀತಿ ನೀವು ಪರೋಕ್ಷ ಜ್ಞಾನ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಬೆಂಕಿ ಆದ ಅಂತಂದ್ರ ನಿಮಗ ಮೋಕ್ಷ ಆಗಂಗಿಲ್ಲ, ಶೋಕನಾಶ ಆಗಂಗಿಲ್ಲ, ಆಗುದಿಲ್ಲ. ಅದ ಅಂತೇಳಿ ನಿಮ್ಮಿಂದ ಭಿನ್ನವಾಗಿಟ್ಟು ಅದನ್ನ ನೋಡ್ಲಾರ್ದೆ ನೀವಿದ್ರಿ ಅಂತಂದ್ರ ಈ ಪರೋಕ್ಷ ಜ್ಞಾನದಿಂದ ಮೋಕ್ಷ ಆಗುವುದಿಲ್ಲ. ಎದರಿಂದ ಆಗ್ತದ ಮೋಕ್ಷ ಅಂತಂದ್ರೆ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಆಗ್ತದ. ಹೌದಾ? ಇದು ಒಪ್ಪುಗಳ ಮಾತ. ಮತ್ತ ಅಪರೋಕ್ಷ ಬ್ರಹ್ಮಜ್ಞಾನದಾಗ ಮತ್ತ ಎರಡು ರೀತಿ ಅದರ. ಸದೃಢ ಮತ್ತು ಅದೃಢ. ಒಳಗ ದೋಷಗಳು ಇಟ್ಟುಕೊಂಡು, ಒಳಗ ಸಂಶಯಗಳು ಇಟ್ಟುಕೊಂಡು, ಅಸಂಭಾವನಾ ವಿಪರೀತ ಭಾವನಾ ದೋಷಗಳು ಮತ್ತು ಅಸಂಭಾವನಾ ದೋಷದೊಳಗ ಎರಡು ರೀತಿ ಸಂಶಯಗಳು, ಇವೆಲ್ಲ ಇಟ್ಟುಕೊಂಡು ಇವುಗಳ ಸಮೇತವಾಗಿ ಬ್ರಹ್ಮಜ್ಞಾನ ಕೇಳಿ ಅವನಿಗೆ ಜ್ಞಾನ ಮಾಡ್ಕೊಂಡಿದ್ನು ಅಂತಂದ್ರೆ ಅವನು ಎಂತವನವನು? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನಿ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನಿಗೆ ಮೋಕ್ಷ ಆಗಂಗಿಲ್ಲ. ಅವನಿಗೆ ಉತ್ತಮ ಕುಲದಲ್ಲಿ, ಯೋಗಿ ಕುಲದಲ್ಲಿ ಜನನ ಆಗ್ತದ. ಶ್ರೀಮಂತರ ಮನೆಯಾಗ ಜನನ ಆಗ್ತದ, ಪವಿತ್ರ ಶ್ರೀಮಂತರ ಮನೆಯಾಗ. ಅದೇನಾಗ್ತದ ಅಂತಂದ್ರ ಅವನ ಉಪಜೀವನಕ್ಕೆ ಏನು ಕಷ್ಟ ಇರ್ಲಾರ್ದಂಗ ಅಂತ ಮನಿ ಸಿಗ್ತದ ಅವನಿಗೆ. ಅವನಿಗೆಲ್ಲ ಆಯುಷ್ಯದ ಸಮಯ ಶಕ್ತಿ ಎಲ್ಲ ಓಟು ಯೋಗ ಸಾಧನೆ ಮಾಡೋದಕ್ಕೆ ಅನುಕೂಲಕರವಾದಂತ ಮನಿ ಸಿಗ್ತದ ಅವನಿಗೆ. ಅದೇನು ವೇಸ್ಟ್ ಆಗಂಗಿಲ್ಲ, ಆದ್ರೆ ಮೋಕ್ಷ ಆಗಂಗಿಲ್ಲ. ಯಾರು ಈ ಒಂದು ಪ್ರಮಾಣಗತ ಪ್ರಮೇಯಗತ ಸಂಶಯಗಳು ಅಂದರೆ ಅಸಂಭಾವನಾ ದೋಷ ರಹಿತವಾಗಿ ಮತ್ತ ವಿಪರೀತ ಭಾವನಾ ದೋಷ, ಈ ಮುಂದೆ ಕೂತು ಪಾಠ ಕೇಳಕತ್ತೀರಿ ಅಂತಂದ್ರ ನೀವೆಲ್ಲರೂ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನಿಗಳತ್ತ ತಿಳ್ಕೊಂಡಿರಿ. ಒಳಗೆ ನನ್ನ ಬಗ್ಗೆ ಬೇಕಾದಷ್ಟು ವಿರೋಧ ಅದಾವ ನಿಮ್ಮೊಳಗೆ. ಹೇಳ ಮಾಸ್ತರ್ ಮೇಲೂ ವಿರೋಧ, ಆ ಶಾಸ್ತ್ರದ ಮೇಲೂ ನಿಷ್ಠೆ ಇಲ್ಲ, ಮತ್ತೆ ಈ ಜ್ಞಾನದ ಮೇಲೂ ನಿಷ್ಠೆ ಇಲ್ಲ. ಅಂತ ಬುದ್ಧಿ ಇದ್ದವರೆಲ್ಲರೂ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನಿಗಳು. ಅದೇನು ವೇಸ್ಟ್ ಆಗಂಗಿಲ್ಲ, ಜಿದ್ದಿಗೆ ಬಿದ್ದು ಕೇಳ್ತೀರಿ. ಆದ್ರೆ ನನ್ನ ವಿರುದ್ಧ ದುಶ್ಮನ್ಗಳದಿರಿ, ನಾ ಹೇಳಿದ್ ಕೇಳಾರ್ದವ್ರದಿರಿ. ನಿಮ್ಗೇನಾಗ್ತದ? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ತದ. ಕೂತಿ ಕೇಳಿದ್ರದೇನು ವೇಸ್ಟ್ ಆಗಲ್ಲ, ಮೋಕ್ಷ ಆಗಂಗಿಲ್ಲ ಅಷ್ಟೇ. ಯಾರು 100% ಕೇಳಿ ಹೇಳಿದಂಗ ಅನುವಿನಿಂದ ನಿಮ್ಮ ತನು ಮನ ಧನಗಳನ್ನ ಅನುಸರಿಸಿ ಯಾರ ಸಾಧನೆ ಸಿದ್ಧಿಯೊಳಗೆ ತೊಡಗ್ತೀರಿ ಅವ್ರಿಗೇನಾಗ್ತದ? ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ತದ, ಮೋಕ್ಷ. ಹೇಳಿದ್ದು ಕೇಳಲಾರದವ್ರು ಏನಾಗ್ತಾರ? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನಿಗಳು. ನೀವು ಮಾಡಿದ್ದನ್ನು ಏನು ವೇಸ್ಟ್ ಆಗಲ್ಲ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನಿಗಳಾಗಿ ಸಾಯ್ಬೇಕಾಗಿತ್ತು, ನಿಮ್ಮ ಮನೆ ಬರಿತ್ತ ಹಂಗೆ ಬದುಕಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡ್ಲಕ್ಕಾಗ್ತ? ಬದುಕ್ರೆ ಹಂಗೆ ಖಡ್ 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 ಎಡ್ 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 ಅಂತ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬೈತೀರಿ. 70 ವರ್ಷ ಆಗ್ಯದ ನಿಮಗ. ಆ ಮಕ್ಕಳು ಮೊಮ್ಮಕ್ಕಳಕ್ಕಿಂತ ಖಡ್ ಅದಿರಿ ಇದ್ರಾಗ ಮುಂದೆ ಕೂತವ್ರು. ನಿಮ್ಮ ಖಡ್ಡತನದ ಬಗ್ಗೆ ನಿಮಗ ಬೇಸರ ಬರಬೇಕು, ಅಸಹ್ಯ ಬರಬೇಕು, ಆಭಾಸ ಏನ್ ಮಾಡ್ಬೇಕು? ಹೇಸ್ಕೋಬೇಕು ತನ್ನ ಸ್ಥಿತಿ ಬಗ್ಗೆ. ಮಂದಿ ಯಾರು ಬೈಯದೇ ಬೇಕಾಗಿಲ್ಲ ನಿಮಗೆ. ನಿಮಗೆಲ್ಲ ತಿಳಿತು. ನಿಮ್ಮ ಕನ್ನಡಿ ಮುಂದೆ ಇಟ್ಟುಬಿಟ್ಟನೆ ನಿಮಗೆ ನಿಶ್ಚಲದಾಸ್ ನೀವೇನದಿರಿ ಅಂತ. ಹಿಂಗಾಗಿ
ಏನಾಗ್ಯದಪ್ಪ ಅಂತಂದ್ರೆ ನೀವೆಲ್ಲಿಗೆ ಹೋಗ್ಬೇಕು? ಇಲ್ಲಿ ತನ ಏನ್ ತಿಳ್ಕೊಂಡಿವಿ ಅವೆಲ್ಲನ ದಾಟಿ ನಾವು ಅಜ್ಞಾನ ಮತ್ತು ಆವರಣ ಅಂತೇಳಿ 2 ಅವಸ್ಥೆಗಳಿಗೆ ವಿಷಯಾಂಕ 179ನೇ ವಿಷಯಾಂಕದಲ್ಲಿ ಹೇಳ್ಯಾರ. ನಹಿ ಜಾನು ಮೈ ಬ್ರಹ್ಮಕೂ ಯಾಕೂ ಕಹತ ಅಜ್ಞಾನ. ಇಲ್ಲಿ ತನಕ ನಿಮ್ಗ ಇಷ್ಟೆಲ್ಲ ಕೇಳಿದ ಮೇಲೂ ನಾ ಬ್ರಹ್ಮ ಅದೀನಿ ಅಂತೇಳಿ ಬ್ರಹ್ಮದ ಬಗ್ಗೆ ನಿಮ್ಗೇನಾರ ಅನುಭವ ಆಗ್ಯದೇನು? ಏನು ಆಗ್ಬೇಕಂತ ಗುರು ಹೇಳಕತನ ಅದು ನನಗೇನು ಆಗೇ ಇಲ್ಲ ಅಂತಂದ್ಮೇಲೆ ನಾನು ಅಜ್ಞಾನಿ ಅದೀನಿ ಅಂತ ಪ್ರಾಮಾಣಿಕವಾಗಿ ಒಪ್ಪಗೋರಿ ಒಂದಿಟ್ಟು. ಬ್ರಹ್ಮ ಹೈ ನ ನಹಿ ಭಾನ ವೈ ಯ ಆವರಣ ಸುಜಾನ. ಅಲ್ಲಿ ಬೆಂಕಿ ಬಗ್ಗೆ ಹೇಳಾಗ ಒಂದು ವಿಷಯ ಬಿಟ್ಟೆ. ಏನಪ್ಪಾ ಅಂತಂದ್ರೆ ಯಾವಾಗ ನಿಮಗ ಬೆಂಕಿ ದರ್ಶನ ಆಯ್ತು ಅಂತಂದ್ರೆ ಆವಾಗ ಏನಾಗ್ತದಂತಂದ್ರೆ ಅಭಾನ ಪಾದಕ ಆವರಣ ಅಸತ್ವ ಪಾದಕ ಆವರಣ 2 ನಷ್ಟ ಆಗಿ ಹೋಗ್ಬಿಡ್ತಾವ. ಆವರಣ ಹೋಗ್ಬೇಕಿಲ್ಲ. ಈಗ ಬರೇ ಹೊಗಿ ಕಂಡದ, ಹೊಗಿ ಕಂಡದ್ದಕ್ಕೆ ಏನಾಯ್ತು? ಬೆಂಕಿ ಇಲ್ಲ, ಬೆಂಕಿ ನೋಡಿಲ್ಲ. ನೀವು ಹೊಗಿ ನೋಡಿರಿ, ಹೌದಿಲ್ಲ? ಬರೇ ಹೊಗಿ ನೋಡಿರಿ, ಬೆಂಕಿ ನೋಡಿಲ್ಲ. ಅಲ್ಲಿ ಏನಾಗ್ಯದ ಅಂತಂದ್ರೆ ಅಸತ್ವ ಪಾದಕ ಆವರಣ ನಿವೃತ್ತಿ ಆಗ್ಯದ. ಅಭಾನ ಪಾದಕ ಆವರಣ ಇದು ಬೆಂಕಿ ಅಂತೇಳಿ ನಿಮಗೆ ಆಗಿಲ್ಲ. ಅಭಾನ ಪಾದಕ ಆವರಣ ಆಗಿಲ್ಲ, ಬರೇ ಅಸತ್ವ ಪಾದಕ ಆವರಣ ಅಷ್ಟೇ ಹೋಗ್ಯದ. ಪರಮಾತ್ಮ ಇದ್ದಾನೆ ಅಂತೇಳಿ ಪರೋಕ್ಷ ಬ್ರಹ್ಮಜ್ಞಾನ ಯಾರಿಗಿರ್ತದ ಅವರಿಗೆ ಏನಿರ್ತದ? ಅಸತ್ವ ಪಾದಕ ಆವರಣ ಅಷ್ಟೇ ಹೋಗಿರ್ತದ. ಯಾವಾಗ ಬೆಂಕಿ ನೋಡಿದ್ರಿ ಅಂತಂದ್ಮೇಲೆ ಆ ಹೊಗಿ ನೋಡೋ ಪ್ರಶ್ನೆನೇ ಬರಂಗಿಲ್ಲ. ಬೆಂಕಿ ಆದ ಅಂತಂದ್ಮೇಲೆ ಅಸತ್ವ ಪಾದಕ ಆವರಣ ಅಭಾನ ಪಾದಕ ಆವರಣ 2 ನಾಶ ಹೋಗ್ಬಿಡ್ತಾವ. ಹಂಗ ನೀವು ಬ್ರಹ್ಮ ಸ್ವರೂಪ ಆದ್ರಿ ಅಂತಂದ್ರ ಬ್ರಹ್ಮ ಸ್ವರೂಪ ಆದ್ಮೇಲೆ ಬ್ರಹ್ಮ ಇದ್ದಾನೆ ಅಂತೇನು ಅನುಸಂಧಾನ ಮಾಡೋದಿರ್ತದ? ನಾನೇ ಬ್ರಹ್ಮ ಆದ್ಮೇಲೆ ನಾನೇ ಇದ್ದೇನೆ ಬ್ರಹ್ಮ ಅಂತ ಹೇಳಿದ್ಮೇಲೆ ಬ್ರಹ್ಮ ಅಂತ ಒಬ್ಬ ಅದನಂತ ಹೇಳೋ ಅವಶ್ಯಕತೆ ಬೀಳ್ತದ? ಅಸತ್ವ ಪಾದಕ ಆವರಣ ಕಳ್ಕೊಳ್ಳೋ ಅವಶ್ಯಕತೆ ಆದೇನ್ರಿ? ಅಭಾನ ಪಾದಕ ಆವರಣ ಕಳ್ಕೊಂಡವನಿಗೆ ಬ್ರಹ್ಮ ಸ್ವರೂಪನೇ ನಾನು ಅಂತಂದ್ಮೇಲೆ 2 ಆವರಣಗಳು ನಾಶ ಆಗಿ ಹೋಗ್ಬಿಡ್ತಾವ. ಅನುಸಂಧಾನದಲ್ಲಿ ತೊಡಗಬೇಕು, ಅರಿವಿನಲ್ಲಿ ಇರಬೇಕು. ಅನುಸಂಧಾನದಲ್ಲಿ ತೊಡಗಬೇಕು, ಅರಿವಿನಲ್ಲಿ ಇರಬೇಕು. ಆ ಕೆಲಸ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಯೋಗ ಮಾಡ್ಬೇಕಾಗ್ತದ, ಯೋಗ ಸಾಧನೆ ಮಾಡ್ಬೇಕಾಗ್ತದ, ಉಪಾಸಕರಾಗಬೇಕಾಗ್ತದ. ಉಪಾಸ್ಯ ವಸ್ತು ಕೂಟಸ್ಥ ಅದೇ ನಾನದೀನಿ ಅಂತೇಳಿ ನಾವೇನ್ ಮಾಡ್ಬೇಕಾಗ್ಯದ? ಈಗ ಆ ಕೂಟಸ್ಥನ ಮೇಲೆ ನಮ್ಮ ಒಂದು ಚಿತ್ತವನ್ನ ಹರಿಸುವ ಕೆಲಸ ಮಾಡಬೇಕು. ಅದಕ್ಕೆ ದೋಹ 100 ಏನು? ಸುಜಾನ ಅಂದ್ರೆ ಹೇ ಜಾಣನಾದ ಶಿಷ್ಯನೇ, ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ ಎಂಬುದಕ್ಕೆ ಅಜ್ಞಾನದ ಸ್ವರೂಪವೆಂದು ಹೇಳುತ್ತಾರೆ. ಬ್ರಹ್ಮವನ್ನ ತಿಳಿದಿದ್ರಿ ಅಂತಂದ್ರ ನೋ ಪ್ರಾಬ್ಲಮ್. ತಿಳಿದಿಲ್ಲ ಅಂತಂದ್ರೆ ಪ್ರಾಮಾಣಿಕವಾಗಿ ಒಪ್ಪುಕೊಂಡು ಆ ಅಜ್ಞಾನದ ಸ್ವರೂಪವನ್ನ ಮೊದಲು ಒಪ್ಪುಗೋರಿ. ನಾನು ಅಜ್ಞಾನಿ ಅನ್ನೋದು ಮೊದಲು ಒಪ್ಪುಗೋರಿ. ಇದು ಫಸ್ಟ್ ಸ್ಟೆಪ್. ಅಜ್ಞಾನಿ ಅನ್ನೋದು ತಿಳ್ಕೊಂಡ ಮೇಲೆ ಮುಂದೆ ಜ್ಞಾನಿ ಆಗ್ಲಿಕ್ಕೆ ಸಾಧ್ಯ. ಅದು ಒಪ್ಪುಗೊಳಕ್ ತಯಾರಿಲ್ಲ. ನಾವು ಜ್ಞಾನಿಗಳಂತ ತಿಳ್ಕೊಂಡ್ಬಿಟ್ಟಿವಿ, ನಮ್ಮಷ್ಟಕ್ಕೆ ನಾವೇ ಕೂಟಸ್ಥ ಅಂತ ತಿಳ್ಕೊಂಡಿವಿ, ನಮ್ಮಷ್ಟಕ್ಕೆ ನಾವೇ ಚಿದಾಭಾಸ ಅಂತಾರ. ಅದು ಯಾವಾಗ ಕೆಟ್ಟ ವಸ್ತು, ನಮಗೆ ಸಂಬಂಧ ಇಲ್ಲ, ಬರೇ ಹೊರಗಿನ ವ್ಯವಹಾರದಾಗಿರ್ತದ ಅಂತ ತಿಳ್ಕೊಂಡಿವಿ. ಅದೇನೋ ಬ್ಯಾರೆ ಅಂತ ತಿಳ್ಕೊಂಡಿವಿ. ನಾವೇನ್ ತಿಳ್ಕೊಂಡಿವಿ? ಎಲ್ಲ ಅಜ್ಞಾನದ ಕೆಲಸಗಳಾಗ್ಯಾವ. ಮೊದಲು ಇದ್ರೊಳಗೆ ನಾ ಏನೇನು ತಿಳ್ಕೊಂಡಿಲ್ಲ, ನನಗೇನೇನು ಗೊತ್ತಿಲ್ಲ. ಅದಕ್ಕೆ ಬ್ರಹ್ಮವು ಇರುವುದಿಲ್ಲ ಮತ್ತು ಬ್ರಹ್ಮವು ನನಗೆ ಪ್ರತೀತಿ ಆಗುತ್ತಿಲ್ಲ ಎಂಬುದಕ್ಕೆ ಆವರಣ ಸ್ವರೂಪವೆಂದು ಹೇಳುತ್ತಾರೆ. ಬುದ್ಧಿವಂತನಾದ ಹೇ ಶಿಷ್ಯನೇ, ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ ಎಂಬುದಾಗಿ ಯಾವ ಪುರುಷನು ಹೇಳುತ್ತಾನೋ ಆ ವ್ಯವಹಾರಕ್ಕೆ
ಆತನ ಅಜ್ಞಾನ ಸ್ವರೂಪವೇ ಕಾರಣವಾಗಿರುತ್ತದೆ. ಇದು ಜೀವನ ಮೊಟ್ಟ ಮೊದಲನೇ ಅವಸ್ಥೆ, ಫಸ್ಟ್ ಸ್ಟೆಪ್. ಬ್ರಹ್ಮವನ್ನ ತಿಳಿಲಾರದೆ ತಿಳಿದಿನಂದ್ರೆ ಏನ್ ಮಾಡಬೇಕು? ದೇವರಿಗೆ ಇವ್ರಿಗೆ ಒಯ್ದು ಎಲ್ಲಿಡ್ಬೇಕಂತೆ ತಿಳಿಲಾರದ ಪರಿಸ್ಥಿತಿ ಅದು. ಬ್ರಹ್ಮವನ್ನ ತಿಳಿದವರಿದ್ರ ಅವರಿಗೆ ದೇವಲೋಕದಾಗ ಇಡ್ತಾನೆ. ಬ್ರಹ್ಮವನ್ನ ತಿಳಿಲಾರದವನಿಗೆ ಈ ಮರ್ತ್ಯ ಲೋಕದಾಗ ತರ್ತಾನ. ಇವ ಮನುಷ್ಯಗೆ ಎಲ್ಲಿಡ್ಬೇಕು? ತಿಳಿಲಾರದೆ ತಿಳ್ಕೊಂಡವ್ರಂಗ ದಿಮಾಕ್ ಮಾಡ್ತಾನೆ. 84 ಲಕ್ಷ ಜೀವರಾಶಿಗಳೊಳಗ ಬ್ರಹ್ಮನನ್ನು ತಿಳಿಲಾರದಂತ ಉಳಿದು ಓಸು ಮನುಷ್ಯನೊಬ್ಬನು ಬಿಟ್ರೆ ಬ್ರಹ್ಮನನ್ನ ತಿಳಿಲಾರದಂತ ಹೋದವ. ಅವಕ್ಕೆಲ್ಲ ಏನ್ ಮಾಡ್ಯಾನ? ಕ್ರಿಮಿ, ಕೀಟ, ಪತಂಗ, ಆನಿ, ಒಂಟಿ, ಪ್ರಾಣಿ ಜನ್ಮ ಕೊಟ್ಬಿಟ್ಟಾನ. ಬ್ರಹ್ಮ ತಿಳಿದವ್ರಿಗೆ ಏನ್ ಮಾಡ್ಯಾನ? ದೇವರ ಮಾಡ್ಯಾನ. ಮತ್ತ ಈಶ್ವರ ಮತ್ತು ಈಶ್ವರನ ದೇವತಾ ಸಮೂಹ ಏನದಲ್ಲ, ಅವಕ್ ಯಾವಕ ಬ್ರಹ್ಮ ತಿಳಿದಿಲ್ಲ. ಇದು ತಿಳ್ಕೊರಿ, ಅವಕ್ ಯಾವಕ ಬ್ರಹ್ಮನ್ ತಿಳಿದಿಲ್ಲ. ಬ್ರಹ್ಮ ತಿಳಿಲಾರದು ಈಶ್ವರ ಹಿಡ್ಕೊಂಡೆ ಅವ್ರು ಯಾರಿಗೆ ಬ್ರಹ್ಮನ ಬಗ್ಗೆ ನಾಲೆಜ್ ಇಲ್ಲ. ಬ್ರಹ್ಮಜ್ಞಾನಿಗಳಲ್ಲ ಅವರು, ಪವಿತ್ರಾತ್ಮರು ಅಷ್ಟೇ, ಅಮೃತಾತ್ಮರು. ಅವರು ಪುಣ್ಯ ಇರೋ ತನಕ ದೇವತೆಗಳಾಗಿರ್ತಾರ. ಪುಣ್ಯ ಮುಗಿದ ಮೇಲೆ ಎಲ್ಲ ಮತ್ತೆ ವಾಪಸ್ ಮನುಷ್ಯರಾಗಿ ಬರ್ತಾರ. ಅವರೆಲ್ಲರೂ ಮನುಷ್ಯರಾಗಿ ಬರ್ತಾರ. ಬ್ರಹ್ಮನ ತಿಳಿದ ಬ್ರಹ್ಮಜ್ಞಾನಿಗಿಂತ ಈಶ್ವರ ದೊಡ್ಡವ ಅಲ್ಲೇ ಅಲ್ಲ. ಆ 33 ಕೋಟಿ ದೇವತೆಗಳ ಅವು ದೊಡ್ಡ ಅಲ್ಲವೇ ಅಲ್ಲವು. ಈ ಒಂದು ಸಾಧನೆ ಏನದಲ್ಲ, ಅದ್ಭುತವಾದ ಸಾಧನೆ ಅದ. ಇದನ್ನ ನೀನು ತಿಳ್ಕೊಂಡೆ ಅಂತಂದ್ರೆ ಆ 33 ಕೋಟಿ ದೇವತೆಗಳು ನಿನ್ನ ಸೇವಕರಾಗಿರ್ತಾರೆ, ಈಶ್ವರನನ್ನ ಹಿಡ್ಕೊಂಡು. ಅವು ದೊಡ್ಡ ಅಲ್ಲ ನಿನಗೆ. ಅದಕ್ಕೆ ಅರಿವು ತಾನಾಗಿರ್ದುದ ತನ್ನನ್ನು ಅರಿಯನೆಂಬುದ ತನ್ನ ಬಾಯೊಳಗೆ ನಾಲಿಗೆ ಇಲ್ಲ ಎಂಬ ತೆರದಿ ಹಾಸ್ಯಾಸ್ಪದ. ಅರಿಯನೆಂಬುವುದೇ ತರಿಂದ ಅರಿದೆ, ಆ ಪರಿಯ ಅರಿವೇ ನೀನೆಂದು ದೃಢತರವಾಗಿ ನಿಶ್ಚಯಿಸು ಅಂತೇಳಿ ಅನುಭವಾಮೃತಕಾರರು ಹೇಳ್ತಾರೆ. ಅದು ಏನದಪ್ಪ ಅಂದ್ರೆ ತಾನೇ ಅರಿವಿನ ಸ್ವರೂಪ ಆಗಿ ನಾನು ಅರಿಯೇನು ಅಂತ ಇದೆ. ಚಿದಾಭಾಸನ ಸ್ಥಿತಿ ಅದಲ್ಲ, ಅಜ್ಞಾನದ ಸ್ಥಿತಿ. ಈ ಸ್ಥಿತಿ ಇಷ್ಟೆಲ್ಲ ನಾ ಮಾತಾಡ್ತೀನಿ, ನನ್ನ ಬಾಯಿಯೊಳಗೆ ನಾಲಿಗೆ ಇಲ್ಲ ಅಂತ ಹೇಳಿದ್ರೆ ನೀವು ಹೆಂಗ್ ಒಪ್ಪಂಗಿಲ್ಲ. ಹಂಗ ಇಲ್ಲಿ ಸಹಿತ ಅರಿವಿನ ಸ್ವರೂಪ ಆಗಿ ನನ್ನ ಅರಿವು ನನಗಿಲ್ಲ, ನಾನು ಯಾರು ಗೊತ್ತಿಲ್ಲ ಅಂದಂಗ ಆಗ್ತದ. ಅದಕ್ಕೆ ನೀನೇ ನಾನು ಅರಿಯೇನು ಅಂತ ಏನು ಅರಿವು ಆಲಕತ್ತದಲ್ಲ ನಿನಗೆ, ಅದು ಎದರಿಂದ ಅರಿತಿ ಅಂದ್ರೆ ಅದೇ ನಿನ್ನ ಅರಿವು ಅಂತ ತಿಳ್ಕೋ, ಅದೇ ನಿನ್ನ ಸ್ವರೂಪ ಅಂತ ತಿಳ್ಕೋ. ತಿಳಿದೀನಿ ಅಥವಾ ತಿಳಿದಿಲ್ಲ ಅನ್ನೋದು ನಿನಗೆ ತಿಳಿತದಿಲ್ಲ. ಇದು ನನಗೆ ತಿಳಿಯಿತು, ಇದು ನನಗೆ ತಿಳಿದಿಲ್ಲ ಅನ್ನೋದು ಯಾರಿಗೆ ತಿಳಿತು? ಏನೋ ಒಂದು ಹೇಳಿದೆ, ನಿಮಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ನೆಟ್ವರ್ಕ್ ಸರಿಗಿಲ್ಲ, ಕೇಳಿಸ್ತಾ ಇಲ್ರಿ ಅಂತ ಹೇಳಿದೆ. ಇದು ಯಾರಿಗೆ ತಿಳಿತು? ನೀವೇನೋ ವಿಚಾರ ಹೇಳಿದ್ರಿ, ಅದು ನನಗೆ ಅರ್ಥ ಆಯ್ತು, ಹೌದ್ರಿ ತಿಳಿಯಿತು ಅಂದೆ. ಇದು ಯಾರಿಗೆ ತಿಳಿತು? ನಿಮ್ಮ ಅರಿವಿಗೆ ತಿಳಿತು. ಆ ಅರಿವೇ ನಿಮ್ಮ ನಿಜ ಸ್ವರೂಪ. ತಿಳಿದದ ತಿಳಿದಿಲ್ಲ ಅಂತೇಳಿ ಯಾರಿಗೆ ತಿಳಿತು? ಆ ಅರಿವಿಗೆ ತಿಳಿತು. ಆ ಅರಿವೇ ನಿಮ್ಮ ನಿಜ ಸ್ವರೂಪ, ಅದೇ ನಾನು. ಅದಕ್ಕೇನಂತಾರ? ಅರಿವಿನ ಅರಿವು. ಅರಿವಿನ ಅರಿವು ಒಳಗಿರೋದೇನದ? ಅರಿವಿನ ಅರಿವಿಗೆ ನೀವು ಆಡಿದ ಮಾತುಗಳು ತಿಳಿತಾವ. ಅರಿವಿನ ಅರಿವಿಗೆ ನೀವು ಆಡಿದ ಮಾತುಗಳು ತಿಳಿಲಾರ್ದಂಗೆ ಇರ್ತಾವ. ಅದಕ್ಕೇನಂತಾರ? ಅರಿವಿನ ಅರಿವು ಅಂತಾರ. ಅನುಭವಾಮೃತಕಾರರು ಹೇಳುವುದೇನೆಂದರೆ, ಜೀವನನ್ನು ವಿಚಾರ ಮಾಡಿ ನೋಡಿದರೆ ಆತ ಅರಿವಿನ ಸ್ವರೂಪನೇ ಆಗಿದ್ದಾನೆ. ಅರಿವಿನ ಸ್ವರೂಪ ಕೂಟಸ್ಥ ಸ್ವರೂಪನೇ ಅದನವನು. ಆದರೂ ಕೂಡ ಅರಿವೇ ತಾನಾಗಿದ್ದು ತನ್ನನ್ನು ತಾನು ಅರಿಯನೆಂದು ಅಂತ ಹೇಳಿದರೆ ಏನಾಗುತ್ತದೆ ಎಂದರೆ, ತನ್ನ ಬಾಯೊಳಗಿರುವ ನಾಲಿಗೆ ಇಲ್ಲೆಂಬುವ ತೆರದಿ ಅಪಹಾಸ್ಯವಾಗುತ್ತದೆ. ಯಾರೋ ಒಬ್ಬರು ಹೇಳಿದರಂತೆ, ನನ್ನ ಬಾಯಲ್ಲಿ ನಾಲಿಗೆ ಇಲ್ಲ ಅಂತ.
ನಿನ್ನ ಬಾಯಲ್ಲಿ ನಾಲಿಗೆ ಇಲ್ಲದಿದ್ದರೆ ಯಾವುದರಿಂದ ಈ ಮಾತನ್ನು ಹೇಳಿದೆ? ಈ ರೀತಿ ಹೇಳುವುದು ಅಪಹಾಸ್ಯ. ಅರಿವೇ ತಾನಾಗಿರ್ದು ತಾನು ತನ್ನನ್ನು ಅರಿಯನು ಅಂತ ಹೇಳಿದರೆ ಅಪಹಾಸ್ಯ. ಅರಿಯನೆಂಬುದನ್ನು ಏತರಿಂದ ಅರಿತೆ? ಯಾರಿಂದ ಅರಿತೆ? ಯಾವುದರಲ್ಲಿಂದ ತಿಳ್ಕೊಂಡಪ್ಪ ಇದು ಅರಿಯೇ ಅಂತಂತಲ್ಲ, ಇದು ಯಾವುದರಿಂದ ತಿಳ್ಕೊಂಡಿ ನೀನು? ಯಾರಲಿಂತ ತಿಳ್ಕೊಂಡಿ? ನನ್ನಿಂದ ಯಾವುದರಿಂದ ನೀ ತಿಳ್ಕೊತಿದಿ ಅದೇ ನೀನು, ಅದೇ ನಿನ್ನ ಸ್ವರೂಪ, ಅದೇ ನಿನ್ನ ನಿಜ ಸ್ವರೂಪ. ಅದಕ್ಕೆ ತನ್ನನ್ನು ತಾನು ಅರಿಯನು ಅಂತ ಹೇಳಿದರೆ ಅಪಹಾಸ್ಯ. ಅರಿಯನೆಂಬುದನ್ನು ಏತರಿಂದ ಅರಿತೆ? ನನ್ನನ್ನು ನಾನು ಅರಿಯನು ಅಂತ ಹೇಳಬೇಕಾದರೆ ಅರಿತು ಹೇಳುವೆಯೋ ಅಥವಾ ಅರಿಯದೆ ಹೇಳುವೆಯೋ? ನಾನು ಕೂಟಸ್ಥ ಬ್ರಹ್ಮ ಅಂತೇಳಿ ನೀವು ನಿಜವಾದ ಪ್ರಾಮಾಣಿಕ ಜ್ಞಾನಿಯಾಗಿದ್ರಿ ಅಂತಂದ್ರ ಒಪ್ಕೋತಿರಲ್ಲ, ಇದು ಅರಿತಿರಿ. ಮತ್ತೆ ನಾ ಕೂಟಸ್ಥ ಬ್ರಹ್ಮ ಅನ್ನೋದು ಈ ಪ್ರಾಮಾಣಿಕವಾಗಿ ಇದ್ರಿ ಅಂತಂದ್ರ ನಿಮ್ಗೆ ಅರಿವಾಗಿಲ್ಲ ಅಂದ್ರೆ ಅದನ್ನು ಹೇಳ್ತೀರಿ. ಕೂಟಸ್ಥ ಬ್ರಹ್ಮನ ಅನುಭವ ನನಗಾಗಿಲ್ಲ, ಕೂಟಸ್ಥ ಬ್ರಹ್ಮ ನಾನೇ ಅನ್ನೋ ಅರಿವು ಆಗ್ಯದ ಅಂತೇಳಿ ಈ ಅರಿವು ಆಗಿಲ್ಲ ಆಗ್ಯದ ಅನ್ನೋದು ಅರ್ಥ ಹೇಳ್ತಿರೋ, ಅರಿಲಾರ್ದೆ ಹೇಳ್ತಿರೋ? ಬಾಯಿ ಬಂದಂಗೆ ಹೇಳ್ತಿರೋ? ಅರ್ಥ ಹೇಳ್ತೀರಿ ಅಂತಂದ್ಮೇಲೆ ಆ ಅರಿವು ಯಾರಿಗಾಗ್ಯದ? ಯಾರಿಗಾಗ್ಯದ? ಅದೇ ನಿಮ್ಮ ಸ್ವರೂಪ. ನಾನು ನನ್ನನ್ನು ಅರಿಯನು ಅಂತ ಅರಿತವರು ಯಾರು? ಅರಿಯನು ಅಂದವರು ಯಾರು? ಅರಿತೀವೇನು ಅನ್ನೋರು ಯಾರು? ತಾನೇ ಅಲ್ಲವೇ? ಆದ್ದರಿಂದ ಆ ಅರಿವೇ ನೀನೇ ಎಂದು ಭದ್ರವಾಗಿ ನಿಶ್ಚಯಿಸು. ಆ ಅರಿವೇ ನೀನೇ ಎಂದು ಭದ್ರವಾಗಿ ನಿಶ್ಚಯಿಸು. ಇದು ಚಿದಾಭಾಸನ ಮೊದಲನೇ ಅವಸ್ಥೆ. ಅಜ್ಞಾನಿ ಜ್ಞಾನಿ ಅನ್ನ ಅರಿವು ಯಾರಿಗಾಲಕತ್ತದ ಆ ಅರಿವೇ ನಾನು ಅಂತ ಮೊದಲ ನಿಶ್ಚಯಿಸು. ತಿಳಿತದ? ತಿಳಿದಿಲ್ಲ. ನೋಡಿನಿ ನೋಡಿಲ್ಲ, ಕೇಳಿನಿ ಕೇಳಿಲ್ಲ, ತಿಂದಿನಿ ತಿಂದಿಲ್ಲ, ಈ ಅರಿವು ಯಾರಿಗಾಲಕತ್ತದ? ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ. ಅಜ್ಞಾನವೆಂಬ ತೊಟ್ಟಿಲೊಳಗೆ ಏನದ? ಅಜ್ಞಾನಿ ಅಂತ ಶಬ್ದ ಬರೆದ್ರಿ ಅಂತಂದ್ರ ಅದ್ರೊಳಗೆ ಜ್ಞಾನಿ ಅದನ ಇಲ್ಲ? ಅಜ್ಞಾನದೊಳಗೆ ಜ್ಞಾನಿ ಅದನ, ಅಜ್ಞಾನದೊಳಗೆ ಜ್ಞಾನ ಅದ. ಅಜ್ಞಾನ ಅಂತ ಬರೆದ್ರಿ ಅಂತಂದ್ರ ಅದರೊಳಗೆ ಜ್ಞಾನ. ಆಭಾಸನೊಳಗೆ ಕೂಟಸ್ಥದನ, ಆಭಾಸನೊಳಗೆ ಕೂಟಸ್ಥದನ, ಅಜ್ಞಾನದೊಳಗೆ ಜ್ಞಾನ ಅದ. ಅದಕ್ಕೆ ಅಲ್ಲಂಬ ಪ್ರಭುದೇವರು ಎಷ್ಟು ಚಂದ ಬರೆದಾರ. ಅಜ್ಞಾನವೆಂಬ ತೊಟ್ಟಿಲ್ಲ ಅಂದ್ರೆ ಏನು? ಆಭಾಸ. ಹೌದಿಲ್ರಿ? ಜ್ಞಾನವೆಂಬ ಶಿಶುವ ಮಲಗಿಸಿ ಆ ತೊಟ್ಟಲದೊಳಗ ಕೂಟಸ್ಥ ಎಂಬ ಶಿಶು ಮಕ್ಕೊಂಡದ. ಸಕಲ ವೇದ ಶಾಸ್ತ್ರಗಳೆಂಬ ನೇಣ ಕಟ್ಟಿ ಜೋಗಳ ಹಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ವಿಚಾರ ಸಾಗರ ಹಿಡ್ಕೊಂಡು ಕುಂತು ಭ್ರಾಂತಿ ಎಂಬ ತಾಯಿ ಹಗ್ಗ ಕಟ್ಟಿ ಹಾಡ್ಕೋತ ಕೂತಾಳ. ಅದು ಕೂತ್ ಏನ್ ಮಾಡಿದ? ಮಕ್ಕೊಂಡ್ಬಿಟ್ಟದ. ಏನಾಗಬೇಕು? ಈ ಶಾಸ್ತ್ರಜ್ಞಾನ ಗುರು ಇವೇನದವ ಇವೆಲ್ಲ ನೇಣ ಹರಿಬೇಕಿವು, ಇವೆಲ್ಲ ಹಗ್ಗ ಹರಿದೋಗ್ಬಿಡ್ಬೇಕಿವು. ನೇಣ ಹರಿದೇನಾಗಬೇಕು? ಅಜ್ಞಾನ ಎಂಬ ತೊಟ್ಟಿಲ ಮುರಿಬೇಕು. ಇದು ಭ್ರಾಂತಿ ನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು. ಆಭಾಸ ಸಂಪೂರ್ಣ ತನ್ನ ಸ್ವರೂಪವನ್ನ ಏನ್ ಮಾಡ್ಕೋಬೇಕು? ಪರಿವರ್ತನೆ ಮಾಡ್ಕೋಬೇಕು. ಪ್ರತಿಬಿಂಬ ಉಳಿಲಾರ್ದಂಗಾಗಿ ಬಿಂಬ ಸ್ವರೂಪ ಆಗಬೇಕು. ಇದೇ ತೊಟ್ಟಲ ಮುರಿಯೋದು. ಸಕಲ ವೇದ ಶಾಸ್ತ್ರಗಳು ಹೇಳೋದು ಕೇಳೋದು ನಡೆದದಲ್ಲ, ಇದೇನಾಗಬೇಕು? ನೇಣ ಹರಿಬೇಕು. ಸ್ಟಾಪ್, ಸಾಕ್ ಅನ್ನಂಥದ್ದು ಟೈಮ್ ಬರಬೇಕು. ಅಂಥದ್ದೊಂದು ಕ್ಷಣ ಬರ್ಬೇಕು ನಮ್ಮ ಜೀವನದೊಳಗೆ. ಅದು ಭ್ರಾಂತಿಯ ಕೆಲಸ. ಇದೆಲ್ಲ ಭ್ರಾಂತಿಯ ಕೆಲಸ. ಮಾತಾಡಿ ಮಾತಾಡಿ ಮೋಕ್ಷದ ಸುದ್ದಿ ಮಾತಾಡಿ ಮಾತಾಡಿ ಮೋಕ್ಷ ಆಗ್ತದೇನ್ರಿ? ಮದುವೆ ಮಾಡ್ಕೊಂಡು ಗಂಡನ ಮನ್ಯಾಗ ಗಂಡ ಕೂತು ಹೆಂಡತಿ ಸುಖದ ಬಗ್ಗೆ ಮಾತಾಡ್ತಿದ್ನಂದ್ರೆ ಹೆಂಡತಿ ಸುಖ ಸಿಗ್ತದ?
ಹೆಂಡತಿ ತವ್ರ ಮನೆ ಕೂತ್ಕೆ ಗಂಡನ ಸುಖದ ಬಗ್ಗೆ ಮಾತಾಡ್ಕೊತಿದ್ದಳ, ಗಂಡನ ಸುಖ ಸಿಗ್ತದ, ಸಂಸಾರ ಬೆಳೀತದ? ಈಗ ಹೆಂಗದೀವಿ ಅಂತಂದ್ರ ಯಾರ ಮನೆಗೆ ಅವರೇ ಕೂತು ಸಂಸಾರ ಸುಖದ ಬಗ್ಗೆ ಮಾತಾಡಿದಂಗದ. ಇದು ಹೆಂಗದ? ಇದು ಹಿಂಗಾದ್ರೆ ಎಂದು ಬೆಳಿಬೇಕಿದು? ಎಲ್ಲ ಹೋಗ್ಬೇಕವೆಲ್ಲ ಮಾತಾಡೋದು ಬಂದಾಗಬೇಕು, ಹೇಳೋದು ಬಂದಾಗಬೇಕು, ಕೇಳೋದು ಬಂದಾಗಬೇಕು. ನಮ್ಮ ಅಜ್ಞಾನದ ಸ್ವರೂಪ ನಷ್ಟ ಆಗ್ಬೇಕು, ತೊಟ್ಟಲ ಮುರಿಬೇಕು, ಹಗ್ಗ ಹರಿಬೇಕು. ಆವಾಗ ಗುಹೇಶ್ವರ ಲಿಂಗ ಕಾಣಬಹುದು. ಆವಾಗ ನಮ್ಮ ಕೂಟಸ್ಥನ ಸ್ವರೂಪ ನಮಗೆ ಗೊತ್ತಾಗ್ತದ. ಇದೆಲ್ಲ ಹೆಂಗಂದ್ರೆ ವಿಚಾರ ಮಾಡಬೇಕಪ್ಪ, ಒಳಗ್ ಕೂತ್ ವಿಚಾರ ಮಾಡ್ಬೇಕು. ವಿಚಾರ ಮಾಡೋದಕ್ಕೆ ಇಷ್ಟು ಸ್ಪಷ್ಟವಾದ ಮಾರ್ಗದರ್ಶನ ಎಲ್ಲರೇ ಸಿಕ್ಕದೇನು ಇಲ್ಲಿ ತನಕ ನಿಮಗ? ನಿಶ್ಚಲ ದಾಸನಷ್ಟು ಸರಳವಾಗಿ ಯಾರೇ ಹೇಳರೇನು? ಅದಕ್ಕಿದೊಂದು ವಚನ ಏನ್ ಮಾಡ್ರಿ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಅಂದ್ರೆ ಆವಾಸನೊಳಗೆ, ವೃತ್ತಿ ಒಳಗೆ ಏನದ, ಜ್ಞಾನವೆಂಬ ಶಿಶುವ ಮಲಗಿಸಿ ಅದರೊಳಗೆ ಕೂಟಸ್ಥ ಅದನ. ಸಕಲ ವೇದ ಶಾಸ್ತ್ರಗಳೆಂಬ ನೇಣು ಕಟ್ಟಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ಇಲ್ಲಿ ನಾವೇನಿದು ಗುರು ಶಾಸ್ತ್ರ ಇವೆಲ್ಲ ಏನೇನು ಮಾಡ್ಲಕತ್ತೀವಿ, ಇವೆಲ್ಲ ವೇದ ಶಾಸ್ತ್ರಗಳು ಹಿಡ್ಕೊಂಡು ಕೂತೀವಲ್ಲ, ಇವೆಲ್ಲ ಏನದವ ಅಂತಾರ ಆ ಶಿಶುವನ್ನ ಮಲಗಿಸ್ಲಕ್ಕೆ ಇವೆಲ್ಲ ಉಪಯೋಗ ಆಗ್ಲಿಕತ್ತಾವ. ಆನಂದಾಗಿ ಮಕ್ಕೊಂಡ್ಬಿಡ್ಲಕತ್ತದ. ಆನಂದಾಗಿ ಮಕ್ಕೊಂಡು ತನ್ನ ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ ಅವೇನದವಲ್ಲ ಪರಿಪೂರ್ಣ ರೂಪ ಬ್ರಹ್ಮ, ಆ ಶಿಶು ಎದ್ದು ತನ್ನ ಸ್ವರೂಪವನ್ನ ಪ್ರಕಟ ಮಾಡ್ತಾ ಇಲ್ಲ, ಮಕ್ಕೊಂಡ್ಬಿಟ್ಟದು. ಯಾವಾಗಾದ್ರೂ ಮಕ್ಕೊಂಡಿತ್ತಂದ್ರೆ ಏನ್ ಮಾಡ್ತೀರ? ಕೂಸಿನ ಚಂದ ಶಾಸ್ತ್ರ ಅದು ಹೇಳಿ ಮನಗಿಸ್ಬಿಡ. ಈಗಿದು ಏನಿದು ಸತ್ಸಂಗ ಮುಗಿತದಲ್ಲ 8ಕ್ಕೆ, ಮುಗಿದ ಕೂಡ್ಲೇನೆ ಹಗ್ಗ ಹರಿಬೇಕು, ತೊಟ್ಟಲ ಮುರಿಬೇಕು, ಆ ಶಿಶು ಎಚ್ಚರ ಆಗ್ಬೇಕು, ಸದ್ರೂಪ ಬ್ರಹ್ಮ ಆಗ್ಬೇಕು, ಚಿದ್ರೂಪ ಬ್ರಹ್ಮ ಆಗ್ಬೇಕು, ಆನಂದ ರೂಪ ಬ್ರಹ್ಮ ಆಗ್ಬೇಕು, ಎದ್ದು ತನ್ನ ಮೂಲ ಸ್ವರೂಪದ ಸಚ್ಚಿದಾನಂದ ಸ್ವರೂಪವನ್ನ ಪ್ರಕಟ ಮಾಡಬೇಕು. 24 ತಾಸು ಇದು ಕೇಳಿದ್ರೆ ಏನಾಗಂಗಿಲ್ಲ. ಇದು ನಿಂತಾಗೆ ನಿಮ್ಮ ಸ್ವರೂಪ ಪ್ರಕಟ ಆಗ್ಬೇಕು. ಇದು ನಡೆದಾಗ ಮಕ್ಕೋತದ, ನಿದ್ದೆ ಮಾಡ್ತದ ಚಂದ. ಸತ್ಸಂಗದಾಗ ಹೆಸರಿರ್ತದೆ ನಿಮ್ ಕೂಟಸ್ಥ ಮಸ್ತ್ ನಡೆದದ ಹೇಳ, ನಂದೇ ಸುದ್ದಿ ಮಾತಾಡ್ಲಕ್ಕತ್ತರತ್ತದ ಮಕ್ಕೋತದ. ಅದಕ್ಕೆ ಎಚ್ಚರ ಮಾಡಿ ನಿಮ್ಮ ನಡೆ ನುಡಿಗಳ ಮೂಲಕ ಪ್ರಕಟ ಮಾಡಬೇಕು. ನಿಮ್ಮ ಸಚ್ಚಿದಾನಂದ ಸ್ವರೂಪವನ್ನ ಪ್ರಕಟ ಮಾಡಬೇಕು. ಅದು ಪ್ರಕಟ ಮಾಡಿದ್ರಿ ಅಂತಂದ್ರೆ ದೇವರಾಗ್ತೀರಿ, ಪೂಜ್ಯ ವ್ಯಕ್ತಿಗಳಾಗ್ತೀರಿ, ಜಗತ್ತಿನ ಜೀವಿಗಳಲ್ಲಿ ನೀವು ಶ್ರೇಷ್ಠರಾಗ್ತೀರಿ. ಅದು ಪ್ರಕಟ ಆಗ್ಬೇಕು. ಈ ವಚನಕ್ಕ ಇಲ್ಲಿ ನಿಂದಿರಿಸ್ಬಿಡಮು. ನೇಣ ಹರಿದು ತೊಟ್ಟಲ ಮುರಿದು ಅಂದ್ರೆ ನಿಮ್ಮ ಸ್ಥಿತಿ ಏನದ ಅದನ್ನ ದಾಟಿ ಸದ್ರೂಪ ಚಿದ್ರೂಪ ಅನುಸಂಧಾನ ಮಾಡಿ ಆ ಸದ್ರೂಪ ಬ್ರಹ್ಮ ಚಿದ್ರೂಪ ಬ್ರಹ್ಮ ನೀವೇ ಆಗಬೇಕು. ಇದರ ಬಗ್ಗೆ ಎಲ್ಲ ವಿಶ್ಲೇಷಣೆ ನಾಳೆಗೆ ಹೇಳ್ತೀವಿ. ಇದು ಬಹಳ ಪವರ್ಫುಲ್ ಆದಂತ ಚಿಂತನ. ಏನು ಆತದ ಇವೆಲ್ಲ ನಡೆದತ್ನಾಗ ನಿಮಗೂ ಕೆಲವೊಂದು ವಿಚಿತ್ರ ಘಟನೆಗಳು ಆದು ಅಂತಂದ್ರ ಅಂಜ್ಕೋಬೇಡ್ರಿ, ಗಾಬರಿ ಆಗ್ಬೇಡ್ರಿ. ಯಾಕಂದ್ರೆ ಪರಮಾತ್ಮನ ರಕ್ಷಣೆ ಇದ್ದೇ ಇರ್ತದ. ಇವೆಲ್ಲ ಮಾಡ್ಲಕತ್ತೇವ ಅಂತಂದ್ರೆ ನಮ್ಮ ಸಂಸಾರದಿಂದ ನಮ್ಮ ಚಿತ್ತ ಈ ಕಡೆ ಹೋಯ್ತಂದ್ರೆ ಹೆಂಗ್ ಮಾಡಮು ಅಂತೇಳಿ ಗಾಬರಿ ಆಗ್ಬೇಡ್ರಿ. ಎಲ್ಲ ರಕ್ಷಣೆ ಮಾಡಕ ಈಶ್ವರ ಅದನ. ಅವನು ನಿಮ್ಮ ಸೇವೆಯನ್ನು ಮಾಡಿ ನಿಮ್ಮ ಸಂಸಾರ ಎಲ್ಲ ಜವಾಬ್ದಾರಿಯುತವಾಗಿ ನೋಡ್ತಾನ. ನೀವು ಆತ್ಮದ ಕಡೆ ಹೊಳ್ಳಿಬಿಡ್ರಿ. ಟರ್ನ್ ಟುವರ್ಡ್ಸ್ ದಿ ಟ್ರೂತ್ ಅಂತ ಬುದ್ಧ. ಸತ್ಯದ ಕಡೆ ಹೊಳ್ರು, ಮೊದಲು ಸತ್ಯದ ಕಡೆ ಹೊಳ್ರಿ ಅಂತ. ಅದನ್ನು ಹೊಳ್ಳಕ ನಿನ್ನೆ ಏನಾಯ್ತು, ನಮ್ಮ ಹೆಣ್ಮಕ್ಳು ಅಡಿಗೆ ಮನೆಗ ರೊಟ್ಟಿ ಬಡಿಲಕತ್ತಾರ. ನಿನ್ನೆ ಆಗಿದ್ದು ನೋಡ್ರಿ, ಎಂತ ಅನಾಹುತ ಆಗ್ಯದ. ನಾವು ಏನು ತಿನ್ನ ತಿಳಿಯವಲ್ದವು. ಹೆಣ್ಮಕ್ಳು ಅಡಿಗೆ ಮನೆಗ ರೊಟ್ಟಿ ಬಡ್ಲಿಕತ್ತಾರ. ನಾನು ಇಲ್ಲಿ ಟೇಬಲ್ ಕೂತು ಸತ್ಸಂಗ ಮಾಡ್ಲಕತ್ತೇನೆ. ಮಾಡ್ಲಕತ್ತಿದ್ಮೇಲೆ ಏನಾಗ್ಯದ, ಒಳಗ ವೈಫೈ ಕನೆಕ್ಷನ್ಗೆ ಒಂದು ಕರೆಂಟ್ ಬಟನ್ ಇರ್ತದಲ್ರಿ. ವೈಫೈ ಕನೆಕ್ಷನ್ಗೆ ಒಂದು ಕರೆಂಟ್ ಬಟನ್, ಕರೆಂಟಿನ ಕನೆಕ್ಷನ್ ಕೊಟ್ಟಿರ್ತೀರಿ ಇಲ್ಲ ವೈಫೈಗೆ ಮನ್ಯಾಗ, ಅದು ಯಾರ ಮನೆಗೆ ಇರ್ತದ ಅವ್ರಿಗೆ ಗೊತ್ತಾಗ್ತದ.
ಒಂದು ಕರೆಂಟಿಂದ ಬಟನ್ ಇರ್ತದ, ಅದಕ್ಕೆ ಕರೆಂಟಿಂದ ಸಪ್ಲೈ ಕೊಡ್ತೀವಿ. ಆ ಕರೆಂಟಿನ ಸಪ್ಲೈ ಕೊಟ್ಟಾಗ ಏನಾಗ್ತದಪ್ಪ ಅಂತಂದ್ರೆ ನಿರಂತರ ಕರೆಂಟ್ ಆದಾಗ ವೈಫೈ ಬಂದ್ ಆಗ್ತದ. ಆದ್ರೆ ನಾವೆಂತದ್ ಕೊಟ್ಟಿವಿ, ಇನ್ವರ್ಟರ್ ಇಂದ ಕರೆಂಟ್ ಕೊಟ್ಟಿವಿ ಅದಕ್ಕೆ ಕನೆಕ್ಷನ್. ಹಿಂಗಾಗಿ ಅದು 24 ತಾಸು ಎಂದು ಬಂದಾಗಲ್ಲ. ಅಂತ ವೈಫೈ ಮಾಡಿ ಅದು ಬಟನಿಗೆ ಒಂದೇನ್ ಮಾಡಿವಿ, ಪ್ಲಾಸ್ಟಿಕ್ ಅಂಟಿಸಿವಿ. ಅದು ಟೇಪ್ ಇರ್ತದಲ್ಲ, ಟೇಪ್ ಅಂಟಿಸಿ ಈ ಬಟನ್ ಯಾರು ಮುಟ್ಟಬಾರದು, ನೆಟ್ವರ್ಕ್ ಇದು ಕಂಟಿನ್ಯೂ ಇರ್ತದೆ, ಇದ್ರೊಳಗೆ ಇಂಟರ್ನೆಟ್ ಅಂತ ಹೇಳಿವಿ. ಆ ಬಟನ್ ಪ್ಲಾಸ್ಟಿಕ್ ಕಿತ್ತಿ ಬಟನ್ ಆಫ್ ಆಗ್ಯದ. ನಿನ್ನೆ ಪ್ಲಾಸ್ಟಿಕ್ ಕಿತ್ತಿ ಬಟನ್ ಆಫ್ ಆಗ್ಯದ. ಹೆಂಡತಿ ಅಡಿಗೆ ಮನೆಯಾಗ ರೊಟ್ಟಿ ಮಾಡ್ಲಕತ್ತಾಳ, ನಾನಿಲ್ಲಿ ಟೇಬಲ್ ಕೂತು ಪಾಠ ಹೇಳಕತ್ತೀನಿ, ಆ ಬಟನ್ ಕಿತ್ತಿ ಬಟನ್ ಆಫ್ ಆಗ್ಯದ. ಇದು ನಂಬಿದ್ರೆ ನಂಬಬಹುದು, ನಂಬದಿದ್ರೆ ಬಿಡಬಹುದು. ಆ ಬಟನ್ ಕಿತ್ತಿ ಆಫ್ ಆದ್ಮೇಲೆ ನಾನು ಯಾರನ್ನ ಹಿಡ್ಕೋಬೇಕೀಗ? ನಿನ್ನೆ ನಿಂತದ್ದು ಎದಕ್ಕೆ ನಿಂತದ ಅಂತಂದ್ರೆ ಆ ಬಟನ್ ಆಫ್ ಆಗ್ಯದ. ಆಮೇಲೆ ಕರೆಂಟ್ ಅದ ಇಲ್ಲ ನೋಡ್ತೀನಿ, ಎಲ್ಲಾ 3 ಮೀಟರ್ನ ಕರೆಂಟ್ ಅದ. ಮತ್ತ ಅದು ವೈಫೈದೊಳಗೆ ನಮ್ಮದು ಕನೆಕ್ಷನ್ ಇರ್ತದೆ, BSNL. ಆ ಕನೆಕ್ಷನ್ ಆದಿಲ್ಲ ನೋಡ್ತೀನಿ, ಅದರ ಕನೆಕ್ಷನ್ ಅದ, ಎಲ್ಲಾನು ಬರ್ಲಕತ್ತದ, ನೆಟ್ವರ್ಕ್ ಬರ್ಲಕತ್ತದ, ಎಲ್ಲ ಬರ್ಲಕತ್ತದ. ಆ ಬಟನ್ ಆಫ್ ಹಾಕ್ಯದ. ಅದರದ್ದು ಬಟನ್ ನಿಂದು ಪ್ಲಗ್ ಕಿತ್ತಿ ಮತ್ತೊಂದ್ರಾಗ ಚುಚ್ಚಿದ್ರೆ ಅದು ಕನೆಕ್ಷನ್ ಆದ. BSNL ನೆಟ್ವರ್ಕ್ನು ಅದ, ಕರೆಂಟ್ನು ಅದ. ಆ ಬಟನ್ ಪ್ಲಾಸ್ಟಿಕ್ ಹಚ್ಚಿದ್ದು ಕಿತ್ತುಕೊಂಡು ಕಡಿಗೆ ಆಗ್ಯದ, ಬಂದ್ ಆಗ್ಯದ. ನಾ ಎಲ್ಲ ಚೆಕ್ ಮಾಡ್ತೀನಿ, ಸ್ಟೂಲ್ ಮೇಲೆ ಏರಿ ಅದು ಇದು ಎಲ್ಲ ಚೆಕ್ ಮಾಡಿ ನೋಡಿದೆ, ಎಲ್ಲ ಓಕೆ ಅದ. ಹೆಂಗ್ ಬಂದಾಗಿತ್ತು ನೋಡ್ತೀನಿ, ಆ ಬಟನ್ ಎಗರ. ಬಟನ್ ಪ್ಲಾಸ್ಟಿಕ್ ಟೇಪ್ ಹಚ್ಚಿದ ಬಟನ್ ತಾನೇ ಹೆಂಗ್ ಎಗರ್ಲಕ್ ಸಾಧ್ಯ ಅದ? ಎಲ್ಲರೇ ಯಾರಿಗಾರ ಹೇಳಿದ್ರೆ ಹುಚ್ಚು ಸ್ವಾಮಿ ಅಂತಾರಿ. ಆಮೇಲೆ ನಮ್ ಮಿಸ್ಸಸ್ ಬೈಲ ಕಟ್ಬಿಟ್ಟೆ, ಎಷ್ಟು ಮಂದಿಗೆ ತೊಂದರೆ ಕೊಡ್ತಿ, ಯಾಕೆ ನೀನ್ ಬಟನ್ ಆಫ್ ಮಾಡಿ? ನಾವು ಹೋಗೇ ಇಲ್ಲ. ಅಷ್ಟು ಬೈಸ್ಕೊಂಡ್ರು ಆಕೆ ಹಳ್ಳ ಕತ್ತಿಬಿಟ್ಲು. ನಾ ಹೋಗಿಲ್ಲ, ನಾ ಇಲ್ಲೇ ಅಡಿಗೆ ಮನೆಗೆ ಇದೀನಿ, ಅಲ್ಲಿ ರೂಮ್ನಾಗ ಹೋಗಿಲ್ಲ. ಅದು ಹೊರಗೆ ಬಂದ ಮೇಲೆ ನಾ ಸ್ನಾನ ಮಾಡಿ ಅಡಿಗೆ ಮಾಡ್ಲಕತ್ತಿದ್ದೆ, ಅಲ್ಲಾಕೆ ಹೋಗಿ ನಾ ಬಟನ್ ಆಫ್ ಮಾಡ್ಲಿ? ನಾನು ಇಲ್ಲಿ ಅಡಿಗೆ ಮಾಡೋ ಟೈಮ್ನೊಳಗೆ ನೀವು ಪ್ರವಚನ ಮಾಡ್ಲಕತ್ತೀರಿ, ಅದೆಲ್ಲ ಚಾಲೂನೇ, ಆ ಬಟನ್ ಆಫ್ ಮಾಡಿಲ್ಲ. ಮನೆಗಿರೋರೇ ಇಬ್ರು ಅದೀವಿ, ಯಾರು ಚಾಲು ಮಾಡಿದ್ರು, ಯಾರು ಬಂದ್ ಮಾಡಿದ್ರು? ಎಲ್ಲ ಗೇಟ್ ಲಾಕ್ ಅದ, ಬಾಗ್ಲ ಲಾಕ್. ನಮ್ದೆಲ್ಲ ಗೇಟ್ ಬಾಗ್ಲ ಎಲ್ಲ ತೆರೆದೇ ಎಂಟ್ರ ಮೇಲೆ ತೆಗಿತೀವಿ ನಾವು. ಮತ್ ಸ್ವಲ್ಪ ಹೊತ್ತು ಬಿಟ್ಟು ನಾ ಏನೋ ಬರ್ಕೋತ್ ಕೂತೀನಿ, ಏನಾಯ್ತು? ಬಟ್ಟಿ ಗಿಟ್ಟಿ ತಂದು ಅಲ್ಲೇನೋ ಅಡಿಗೆ ಮನೆಯಾಗ ನಿಂತಾಕಿ ಬಟ್ಟಿ ಸೌರ್ಸ್ಕೊಳಕತ್ತಾಳ, ಸೀರೆ ಉಟ್ಕೊಳಕತ್ತಿದಳು, ಏನ್ ಮಾಡ್ಲಕತ್ತಿದಳು. ಆ ಬಾಗ್ಲ ಕೊಂಡಿ ತೆರೆದು ಯಾರೋ ಹೊರಗೆ ಹೋದಂಗಾಯ್ತು ನನಗೆ. ಕೊಂಡಿ ತೆರೆದು ಯಾರೋ ಹೊರಗೆ ಹೋಗ್ಯಾರ ಅಂದ್ರೆ ನಾನೇನ್ ತಿಳ್ಕೊಬೇಕು? ಇಕ್ಕಿನೇ ಹೊರಗೆ ಹೋಗ್ಯಾಳತ್ ನಾ ತಿಳ್ಕೊಂಡಿನಿ. ಅಲ್ಲಿ ಹೊರಗೆ ಹೋಗ್ಲಕತ್ರ ಕೊಂಡಿನೂ ತೆಗೆದಿಲ್ಲ, ಹೊರಗೆ ಯಾರು ಹೋಗೇ ಇಲ್ಲ, ಒಳಗೆ ಅದಾಳ. ಇವು ಏನಾಗ್ತವ, ಕೆಲವೊಂದು ಈ ಬ್ರಹ್ಮಜ್ಞಾನಿ ಆಗಿ ಈ ಸಂಸಾರದಿಂದ ನಾವು ಭಿನ್ನ ಆಗ್ಲಕ್ ಹೋಗ್ತಿರ್ತೀವಲ್ಲ, ಆ ಟೈಮ್ನೊಳಗೆ ಇಂಥವು ಅನುಭವಗಳಾಗ್ತಾವ. ಇವುಗಳಿಗೆ ಗಾಬರಿ ಆಗಬಾರ್ದು. ಇದಕ್ಕೆ ಗಾಬರಿ ಆಗಬಾರ್ದು. ಇದು ನನಗೆ ನಿನ್ನೆ ಆಗಿದ್ದು. ವಿಚಿತ್ರ ರೀ, ಇದು ಯಾರು ನಂಬಲಾರದಂತಾವು. ಒಂದ್ ಸ್ವಲ್ಪ ಆಯ್ತು ನಿನ್ನೆ ನನಗೆ ಆಗ್ಯದ. ನಾನು ಹೆಂಡತಿ ಕಿರಿಕಿರಿ ಮಾಡಿದ್ದನು ಆಗ್ಯದ, ಆಕಿನೂ ಹಾಳಾದ ಕರೆದೆಲ್ಲ ಆಯ್ತು. ಏನು ಆಕಿ ಮಾಡ್ಲಾರ ತಪ್ಪಿಗೆ ಆಕಿ ಶಿಕ್ಷೆ ಕೊಟ್ಬಿಟ್ಟು. ಇವೆಲ್ಲ ಏನೇನೋ ಆಗ್ಲಕತ್ತಾವ. ನಂಬೋರು ನಂಬಬಹುದು, ನಂಬದಿರೋರು ಬಿಡಬಹುದು. ಆದ್ರೂ ನಾವು ಕೂಟಸ್ಥನ ಆಶೀರ್ವಾದದಿಂದ ನಮ್ದೆಲ್ಲ ಸುರಕ್ಷಿತ ಇರ್ತದೆ. ಯಾಕಂದ್ರೆ ನಾವು ಹೋಗ್ತಾ ಇರೋದು ಕೂಟಸ್ಥನ ಕಡೆ, ಯಾವುದೇ ಲೌಕಿಕ ವಿಷಯ ಭೋಗಗಳ ಕಡೆ ಹೋಗ್ತಾ ಇಲ್ಲ ನಾವು. ಅಂಗಳದಾಗ ಮಗ್ಗ ದಪಕ್ಕತ್ ಬಿದ್ದಂಗ ಏನೋ ಒಂದ್ ಇಲ್ಲಿ ಅಗ್ದಿ ಇಂಪಾರ್ಟೆಂಟ್ ಪಾಠ ಹೇಳೋ ಟೈಮ್ನೊಳಗೆ ಹಿಂದ ಅಂಗಳದಾಗ ಮಗ್ಗ ತುಂಬಿದ ಮಗ್ಗ ಕೆಳಗ್ ಬಿದ್ದಂಗ. ಅಲ್ಲಿ ಎದ್ದೋಗಿ ನೋಡಿದ್ರೆ ಅಲ್ಲಿ ಮಗ್ಗೆ ಬಿದ್ದಿಲ್ಲ. ಅದು ಎಲ್ಲಿಟ್ಟಿವಿ ಅಲ್ಲೇ ಚಂದ ಕೂತದ. ಕಾನ್ಸಂಟ್ರೇಷನ್ ಹಾಳು ಮಾಡಿಬಿಡ್ಲಕತ್ತದ. ಇಲ್ಲಿ ಒಂದೇನೋ ನನ್ನ ಕಾನ್ಸಂಟ್ರೇಷನ್ ಎಗರಿಸ್ಲಕತ್ತದ. ಒಟ್ಟ ಇಲ್ಲಿ ನನಗೆ ಕೂತು ಪಾಠ ಹೇಳಿಸ್ಬೇಕಾದ್ರೆ ಏನೋ ಎಬ್ಬಿಸಿ ಓಡಿಸ್ಲಕತ್ತದ ಮಗಂದು.
ಇದೇನು ಅನುಭವಗಳು ಏನ್ ಆಗ್ಲಾಗತ್ತವ, ಇವು ನಂಬವ್ರಿಗೆ ನಂಬಬಹುದು, ನಂಬೋದಲ್ಲರ ನಿನ್ನೆ ಹಿಂಗಾಯ್ತು. ಮೊನ್ನೆ ಒಂದೇನೋ ಹೇಳಕತ್ತಿದ್ದೆ, ಮಗ್ಗು ಬಿದ್ದು ಒಡದೆ ಹೋಯ್ತ ನಂಗೆ ತುಂಬಿದ ಮಗ್ಗು ಬಿದ್ದಂಗೆ ಸೌಂಡ್ ಐತಿ. ಮಗ್ಗು ಬಿತ್ತು ನೋಡು ಅಂದ್ರೆ ಆಮೇಲೆ ನೋಡ ಮತ್ ಸುಮ್ ಕೂತಳು. ನಾ ಎದ್ದು ನೋಡಿದ್ರೆ ಮಗ್ಗು ಇಲ್ಲ, ಬಿದ್ದು ಇಲ್ಲ, ಏನೇನು ಇಲ್ಲ. ಆಮೇಲೆ ಏನದು ಬಟನ್ ಸುಮ್ನೆ ಹಿಂಗ್ ಬಟನ್ ಒತ್ತಿದ್ರೆ ಸಾಕು ನೆಟ್ವರ್ಕ್ ಚಾಲು ಆಯ್ತು. ಒಂದೇ ನಿಮಿಷ ಅಷ್ಟೇ. ಅದು ಬಟನ್ ಅಲ್ಲಿ ಯಾಕೆ ಹೇಗಿರುತ್ತು, ಹೆಂಗೆ ಹೇಗಿರುತ್ತು, ಅದನ್ನ ಬಟನ್ ಆಫ್ ಮಾಡಿ ಹೊರಗೆ ಹೋದವ್ರು ಯಾರು, ಮಗ್ಗು ಕೆಡಾಕಿದವ್ರು ಯಾರು, ಇವೆಲ್ಲ ಯಾರ ಮುಂದೆ ಹೇಳ್ಕೊಳ್ಳಿ ನಾನು. ನೀ ಇರ್ಲಕ್ಕೆ ನೀನೇ ಒಬ್ಬಾಕಿನೇ ಅದಿ. ಏನು ಅದ್ಯಾರು ಪರಳಿ ಕಡಿ ಯಾರ ಸುರೇಖ ಯಾರ ಹೆಸರದಲ್ರಿ ಅವ್ರದ್ದು. ಅವ್ರೊಂದು ಲೈನ್ದಾಗ ಬಂದಾರೋ ಇಲ್ಲೋ, ಅವರು ಗೋಳಾಡ್ಲಕತ್ತಾರ. ಮನೆ ಫೋನ್ ಹಚ್ಚಿ, ಏನ್ರಿ ಏನಿದು ನಮಗ ಪಾಸ್ಬುಕ್ ಎಲ್ಲಿ ಇಟ್ಟಿರ್ತಾರ ಏನೋ, ಮನೆಗೆ ನಾನು ಇರ್ತೀನಿ ಅನ್ನ ಎಲ್ಲ ನನ್ನ ಮೇಲೆ ಬರ್ತದ ಪಾಸ್ಬುಕ್ ಹುಡುಕದು. ನೀನೇ ಎಲ್ಲಿಟ್ಟಿರಿ ಪಾಸ್ಬುಕ್ ಹುಡುಕ್ಲಕತ್ತಾರ. ಇಡೀ ಚಂತನ ಪಾಸ್ಬುಕ್ ಹುಡುಕ್ಯಾರ ಅವ್ರ ಮನೆಯಾಗ ಒಂದು ಪಾಸ್ಬುಕ್ ಕೊಡ್ತಿರೋದು. ಮನೆಯಾಗ ನೀನು ಬಿಟ್ರಿ ಯಾರು ಇರ್ತಾರ, ನೀನೇ ಇರ್ತಿದಿ, ಮನ್ಯಾಗ ಏನ್ ಫರಕ್ ಬಿದ್ದಲ್ಲ ನಿನ್ನೆ ಎಲ್ಲ ನನ್ನ ಮೇಲೆ ಬರ್ತದತ್ತ ಅವ್ರುಗಳ. ಮನೆಗೆ ಗೃಹಿಣಿಯಾಗಿದ್ದ ತಪ್ಪ, ಏನಾರ ಒಂದ್ ಹೆಚ್ಚು ಕಡಿಮೆ ಫಸ್ಟ್ ಅವರಿಗೆ ಹಿಡಿದು ಗದ್ದಲ್ಕ್ ಹಾಕಿದ್ರ. ಹಿಂಗೇನೇನೋ ಆತವ, ದಯವಿಟ್ಟು ಕ್ಷಮಿಸ್ಬೇಕು. ಸಂಬಂಧ ಇಲ್ಲದ ವಿಷಯ ಹೇಳಿದೆ, ಆದ್ರೂ ಆಗಿದ್ದು ಹೇಳ್ಬೇಕತ್ತೇನೋ ಮನಸ್ಸಿನಾಗ ಬಂತು, ಹೇಳಿದೆ ಎಲ್ಲರಿಗೂ. ಈ ಪಾಠ ನಡೆಯೋದಕ್ಕ ಯಾವುದೋ ಒಂದು ಶಕ್ತಿ ನನಗ ಅಡ್ಡಿಪಡಿಸ್ಲಕತ್ತದ, ಎಬ್ಬಿಸ್ಲಕತ್ತದ. ಆದ್ರೂ ಗಟ್ಟಿ ಕೂತ್ ನಾ ಏನ್ ಹೇಳ್ಬೇಕು, ನಿಶ್ಚಲ್ ದಾಸ ನನಗ್ ಕುಂದಿರ್ಸಣ್ಣ. ಇವು ಯಾವ ಶಕ್ತಿಗಳು ನಾನು ಏನು ಮಾಡಕ್ಕಾಗಲ್ಲ, ಅವನು ನನಗೆ ಬಳಸ್ಕೊಳಕತ್ತಾನ. ಐ ಆಮ್ ದಿ ಇನ್ಸ್ಟ್ರೂಮೆಂಟ್ ಆಫ್ ನಿಶ್ಚಲ. ಆ ಒಂದು ತತ್ವಜ್ಞಾನದ ಒಂದು ಉಪಕರಣ ಆಗಿ ನನ್ನನ್ನ ಬಳಸ್ಲಕ್ಕ, ನನ್ನನ್ನ ಆಯ್ಕೆ ಮಾಡ್ಕೊಂಡದ್ದಕ್ಕೆ ನಿಶ್ಚಲ ದಾಸಗ ಧನ್ಯವಾದ. ಅದು ಬೇಕಾದಾಗ್ಲಿ, ನಾನು ಅದನ್ನ ಬಿಡಂಗಿಲ್ಲ, ಅದನ್ನ ಸಾಧನೆ ಮಾಡೇ ಮಾಡ್ತೀನಿ. ನನ್ನನ್ನು ನಂಬಿದ ಜೀವಿಗಳಿಗೆ ಪ್ರಾಮಾಣಿಕವಾಗಿ ಎಲ್ಲಿಗೆ ಒಯ್ದು ಮುಟ್ಟಿಸ್ಬೇಕು, ಮುಟ್ಟಿಸ್ತೇನೆ. ಆ ಒಂದು ಆತ್ಮವಿಶ್ವಾಸ ನನಗ. ಇವತ್ತು ಹೇಳಿದ ಪಾಠ ಏನ್ ಸಾಮಾನ್ಯ ಏನ್ರಿ, ಬೆಳಿಗ್ಗೆ ಬಂದದ್ದು ವಿಚಾರ ಸಾಗರ ಏನ್ರಿ, ಮಾಡ್ಕೋಬೇಕಾಗ್ಯದ. ಏನೇನ್ ಆತಾವ ಎಲ್ಲ ಆಕ್ಷನ್ಗಳು ಇಲ್ಲಿ ತನ ಏನೇನು ಕಲ್ತಿರಿ ಅವೆಲ್ಲ ಓಸು ಇಲ್ಲಿ ಉಪಯೋಗ ಆಗ್ತಾವ. 36 ಚೇಂಬರ್ ಆಫ್ ಶಾವಲಿನ್ ಅಂತ ಒಂದು ಪಿಕ್ಚರ್ ನೋಡಿದ್ರೆ ಗೊತ್ತಾಗ್ತದ. 36 ರೀತಿ ಯಾವ ರೀತಿ ಸಾಧನೆ ಮಾಡ್ತಾನ, ಲಾಸ್ಟಿಗೆ ಒಬ್ಬ ಬ್ರಹ್ಮ ರಾಕ್ಷಸನ್ನ ಹೊಡಿಬೇಕಾದ್ರೆ ಆ 36 ವಿದ್ಯೆಗಳು ಹೆಂಗ್ ಉಪಯೋಗ ಮಾಡ್ಕೊಂಡ. ಆ ಪ್ರಾಜೆಕ್ಟ್ ವರ್ಕ್ ಅಂತಾರ ನಂಬಲ್ಲಿ. ಇಂಜಿನಿಯರಿಂಗ್ ಫೈನಲ್ ಇಯರ್ ಬಂದ ಮೇಲೆ ಹುಡುಗರಿಗೆ ಇನ್ನೊಂದು 6 ತಿಂಗಳು ಉಳಿದಿರ್ತದ ಇಂಜಿನಿಯರಿಂಗ್ ಮುಗಿಸೋದು. ಆ ಟೈಮ್ನೊಳಗೆ ಅವ್ರಿಗೆ ಒಂದು ಪ್ರಾಜೆಕ್ಟ್ ವರ್ಕ್ ಹತ್ ಕೊಡ್ತಾರ. ಫಸ್ಟ್ ಇಯರ್ಲಿಂದ ಇಲ್ಲಿ ತನಕ ಏನೇನ್ ಕಲ್ತಾರ ಆ ಎಲ್ಲ ವಿದ್ಯೆಗಳನ್ನು ಉಪಯೋಗ ಮಾಡ್ಕೊಂಡು ಒಂದು ಪ್ರಾಜೆಕ್ಟ್ ವರ್ಕ್ ಮಾಡ್ತಾರ. ವಿಚಾರ ಮಾಡಿ, ಎಲ್ಲಾ ಜ್ಞಾನ ಉಪಯೋಗ ಮಾಡ್ಕೊಂಡು ಪ್ರಾಜೆಕ್ಟ್ ವರ್ಕ್. ಇಲ್ಲಿ ತನ ಏನ್ ಕಲ್ತಿರಿ ಅದು ಅಂಗಸ್ಥಲ. ಇಲ್ಲಿ ತನ ಕಲ್ತದ್ದನ್ನ ನೀವು ಬಳಕೆ ಮಾಡಿಕೊಂಡು ನೀವು ಜೀವನಕ್ಕೆ ಬೆಳಕು ಮಾಡ್ಕೋತೀರಲ್ಲ, ಅದು ಲಿಂಗಸ್ಥಲ. ಈಗ ಕಲ್ತದ್ದು ಉಪಯೋಗ ಮಾಡ್ಕೋಬೇಕಾಗಿದೆ. ಈಗ ಸಾಧನೆ ಮೂಲಕ ಕಲ್ತದ್ದು ಕಲ್ತು ಬಿಟ್ರೆ ಅಲ್ಲ ಅದು ಉಪಯೋಗ. ಈಗ ಒಬ್ಬ ಡಾಕ್ಟರ್ MBBS ಡಾಕ್ಟರ್ ಓದಿಕೆ ಮತ್ತ ದನ ಕಾಯೋರಂಗ್ ತಿರ್ಗಾಡಿದ್ರ ಅದು ಉಪಯೋಗ ಮಾಡ್ಕೋಬೇಕಾ ಬೇಡ? ರೋಗಿಗಳ ಆರೋಗ್ಯ ಸುಧಾರಣೆಗಾಗಿ ತನ್ನ ಕೆಲಸ ಪ್ರಾಕ್ಟೀಸ್ ಚಾಲು ಮಾಡೋಕ ಬೇಡ? ಹಂಗಿದೇನದ ಆಧ್ಯಾತ್ಮ ಏನದ, ತನ್ನ ಆರೋಗ್ಯ ಸುಧಾರಣೆ, ಮಾನಸಿಕ ದೈಹಿಕ ಆರೋಗ್ಯ ಸುಧಾರಣೆ ಮಾಡಿಕೊಂಡು ತಾನು ಆತ್ಮಸ್ವರೂಪ ಆಗಿ ತನ್ನ ಅನುಭವವನ್ನ ಜಗತ್ತಿಗೆ ಬೀರಿ ಇತರರಿಗೂ ಆತ್ಮಸ್ವರೂಪರ ಅನುಸಂಧಾನ ಹೆಂಗ್ ಮಾಡಬೇಕು ಅಂತೆಲ್ಲ ಮಾರ್ಗದರ್ಶನ ಮಾಡುವುದು ಈ ಮನುಷ್ಯ ಜನ್ಮದ ಸಾರ್ಥಕತೆ. ಈ ಕೆಲಸ ಮಾಡೋದು. ಉಳಿದದ್ದು ಏನಾರ ಮಾಡ್ರಿ ಬಿಡ್ರಿ, ಕಲಿತವಿದ್ದೆ ಉಪಯೋಗ ಮಾಡ್ಕೊಳ್ಳೋಂತ ಕಾಲ ಏನು ಮುಂದೆ. ಓಕೆ, ಸಮಯ ಬಹಳ ಆಯ್ತು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿ.